ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಕೆಲವು ದಿನದಿಂದ ನಾನು ಕಮ್ಯುನಿಟಿ ಫಸ್ಟಲ್ಲಿ ಕೇಳಿದ್ದೆ, ನಮಗೆ ಬೇಕಾದಂಥ ಕ್ವಶನ್ನ ಕೇಳಿ ನಮ್ಮ ಕೈಲಾದಷ್ಟು ಉತ್ತರನ ಕೊಡ್ತೀವಿ ಅಂಥೇಳಿ. ಭಾಳಷ್ಟು ಜನ ಭಾಳಷ್ಟು ಪ್ರಶ್ನೆನ ಕೇಳಿದ್ರ, ಕೆಲವರು ರಿಪೀಟ್ ಆದಂಥ ಕ್ವಶನ್ನು ಸಹ ಕೇಳಿದ್ರ. ಅದರಲ್ಲಿ ಬೆಸ್ಟ್ ಅಂತಲ್ಲ, ಆದಷ್ಟು ಕ್ವಶನ್ನ ನಾನು ಸೆಲೆಕ್ಟ್ ಮಾಡಿ ಅದಕ್ಕೆಲ್ಲ ಆನ್ಸರ್ ಕೊಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ನಿಮ್ಮ ಕ್ವಶನ್ ಏನಾದರೂ ಮಿಸ್ ಆಗಿದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕೆಂತಂದರೆ ಅದು ರಿಲೇಟೆಡ್ ಬೇರೆ ಕ್ವಶನ್ ಮಾಡಿರ್ತಾರಲ್ವ, ಆ ಕ್ವಶನ್ನು ಸಹ ಸೇರಿಸಿ ನಾನು ತೊಗೊಂಡಿರ್ತೀನಿ. ಒಟ್ಟಿನಲ್ಲಿ ನಿಮ್ಮ ಕ್ವಶನ್ಗೆ ಉತ್ತರ ಸಿಕ್ಕರೆ ಅದು ನಿಮಗೆ ಆಗೋ ಸಂತೋಷದ ಜೊತೆಗೆ ನಮಗೂ ಸಹ ಆಗ್ತಕ್ಕಂಥ ಸಂತೋಷ. ಇದಷ್ಟೇ ಅಲ್ಲದೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಹಾಗೆ ನಮ್ಮ ಭಾಗ್ಯ ಟಿ ವಿ ಚಾನಲ್ನ ಸಬ್ಸ್ಕ್ರೈಬರ್ ಯಾರೆಲ್ಲ ಇದ್ದೀರಾ, ಜೊತೆಗೆ ಸಬ್ಸ್ಕ್ರೈಬ್ ಮಾಡದೇನೂ ಸಹ ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಎಲ್ಲ ವೀಕ್ಷಕರಿಗೂ ನಾನು ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ನಮ್ಮ ಚಾನಲ್ಲು ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದದಿಂದ 9 ಲಕ್ಷ ಜನ ಸಬ್ಸ್ಕ್ರೈಬರ್ನ ಪಡೆದಿದೆ. ಆದಷ್ಟು ಬೇಗ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗ್ತಕ್ಕಂಥ ದಾರಿನಲ್ಲಿದೆ. ಖಂಡಿತ ಈ ಸಮಯದಲ್ಲಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇನ್ನೂ ಹೆಚ್ಚು ಬೇಕು. ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿ, ಹಾಗೆ ತಮ್ಮ ಅಭಿಪ್ರಾಯನ ಕಮೆಂಟ್ ಮಾಡೋದ್ರ ಮೂಲಕ, ಹಾಗೆ ವಿಡಿಯೋನ ಹೆಚ್ಚು ಶೇರ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಹೇಳಮ್ಮ, ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ವೀಕ್ಷಕರಿಗೆ ನೀನೇನು ಹೇಳಬೇಕು ಅಂತ ಇಷ್ಟಪಡ್ತಾ ಇದೆಯಾ? ಎಲ್ಲ ಆಲ್ರೆಡಿ ನೀವು ಮಾತಾಡಾಗಿದೆ. 9 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಆದಷ್ಟು ನೀವು ಕೇಳಿದಂಥ ರೆಸಿಪೀಸ್ನ ಮಾಡಿ ತೋರಿಸ್ತೀವಿ. ಕೆಲವೊಂದು ನಾನು ಕಲಿತು ಮಾಡೋಂಥದ್ದು ಇರುತ್ತೆ, ಸ್ವಲ್ಪ ಡಿಲೇ ಆಗುತ್ತೆ, ಅದಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊತೀನಿ. ತುಂಬ ಜನ ಕಾಮನ್ನಾಗಿ ಕೇಳಿರ್ತಕ್ಕಂಥ ಕ್ವಶನ್ ಏನಂದರೆ, ನೀವು ಎಷ್ಟು ದುಡಿತೀರಾ, ನಿಮ್ಮ ಪೇಮೆಂಟ್ ಎಷ್ಟು ಅಂತ ಕೇಳ್ತಾ ಇದ್ದೀರಾ. ಖಂಡಿತ ನಿಮ್ಮೆಲ್ಲರ ಕ್ವಶನ್ಗೆ ನಾನು ಆನ್ಸರ್ ಮಾಡ್ತೀನಿ. ವಿಡಿಯೋ ಕೊನೆಯಲ್ಲಿ ನಮ್ದು ಏನು ಪೇಮೆಂಟ್ ಇದೆ ಅಥವಾ ನಮಗೇನು ಬರ್ಬೋದು ಅಂತದನ್ನು ಖಂಡಿತ ತಿಳಿಸ್ಕೊಡ್ತೀನಿ. ಈಗ ನಾವು ಒಂದೊಂದೇ ಕ್ವಶನ್ನ ನೋಡ್ತಾ ಹೋಗೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಹಲವಾರು ಜನ ಹಲವಾರು ಕ್ವಶನ್ ಕೇಳಿದ್ದಾರೆ. ಆ ಕ್ವಶನ್ ನಿಮ್ಮ ಮನಸ್ಸಲ್ಲಿ ಇರ್ಬೋದು, ನೀವು ಆ ಕ್ವಶನ್ ನಮ್ಮನ್ನು ಕಮೆಂಟ್ ಮೂಲಕ ಕೇಳದೇ ಇರ್ಬೋದು. ಅದೇ ರೀತಿಯಾಗಿ ನಿಮ್ಮ ಮನಸ್ಸಲ್ಲಿರೋ ಕ್ವಶನ್ಗೂ ಉತ್ತರ ಸಿಗ್ಬೋದು. ದಯವಿಟ್ಟು ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಕೇಳಿರ್ತಕ್ಕಂಥ ಎಲ್ಲ ಕ್ವಶನ್ಗಿಂತ ಮುಖ್ಯವಾಗಿ ಭಾಳಷ್ಟು ಜನ ನಮಗೆ ಹರಿಸಿದ್ದೀರಾ, ಇನ್ನೂ ಒಳ್ಳೆಯದಾಗಲಿ ಅಂತ ಹೇಳಿದ್ದೀರಾ. ಹಾಗೆ ನಮ್ಮ ಈ ಒಂದು 9 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಬೆಸ್ಟ್ ವಿಶಸ್ನ ತಿಳಿಸಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದ. ಇನ್ನು ಮೊದಲನೇದಾಗಿ ರಾಜಾರಾಣಿ ಅವರು ಹೇಳ್ತಾ ಇದ್ದಾರೆ, ಒಳ್ಳೆಯದಾಗಲಿ ನಿಮ್ಮ ಈ ಸಾಧನೆಗೆ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ರಾಜಾರಾಣಿ ಅವರೇ. ತಮ್ಮ ಒಂದು ಕ್ವಶನ್ ಅಂದ್ಕೊಳ್ತೀನಿ ಮತ್ತು ವಿಶಸ್ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಆದಷ್ಟು ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ಕ್ವಶನ್ಗೆ ಆನ್ಸರ್ ಮಾಡ್ತೀವಿ ಅಂತ. ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ ಸರ್ ನಾಗರಾಜ್ ಬಾಬು ಅವರೇ. ಬಡತನದ ಬಿಸಿಗೂ ಅಡುಗೆ ಮನೆ ಬಿಸಿಗೂ ಇರತಕ್ಕಂಥ ವ್ಯತ್ಯಾಸ ಏನು ಅಂತ. ಬಡತನದ ಬಿಸಿನಲ್ಲಿ ನಾವು ಬೆಂದರೆ ಜೀವನ ಏನು ಅಂತ ಅರ್ಥ ಮಾಡ್ಕೊಳ್ತೀವಿ. ಖಂಡಿತ ನಮಗೆ ಪ್ರತಿಯೊಂದು ನೋವು, ನಲಿವು, ಹಸಿವು ಎಲ್ಲದರ ಬೆಲೆ ಆ ಒಂದು ಬಡತನದ ಬಿಸಿನಲ್ಲಿ ಬೇಯೋದ್ರಿಂದ ಖಂಡಿತ ಗೊತ್ತಾಗುತ್ತೆ. ಹಾಗೆ ಅಡುಗೆ ಮನೆ ಬಿಸಿನಲ್ಲಿ ನಾವು ರುಚಿಯಾಗಿ ಅಡುಗೆ ಮಾಡ್ಬೋದು. ಇಲ್ಲೇನು ಗೊತ್ತಾ, ಎಲ್ಲ ಕಡೆನೂ ಶ್ರಮ ಪಡಬೇಕು. ಬಡತನದಲ್ಲಿ ನಾವೇನು ಶ್ರಮ ಪಡ್ತೀವೋ ಮುಂದೆ ಅದೇ ನಮಗೆ ಒಂದು ಒಳ್ಳೆ ದಾರಿದೀಪ ಆಗುತ್ತೆ. ಅದೇ ರೀತಿ ಅಡುಗೆ ಮನೆಯಲ್ಲೂ ಬಿಸಿ ಜೊತೆಗೆ ನಮ್ಮ ಶ್ರಮ ಇದ್ದರೆ ಮಾಡ್ತಕ್ಕಂಥ ಅಡುಗೆನಲ್ಲಿ ಒಳ್ಳೆ ರುಚಿ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಏನಮ್ಮ? ಹೌದು, ಕರೆಕ್ಟ್. ಇನ್ನು ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಏನು ಅಂತ ಹೇಳ್ತೀವಿ ಬಗ್ಗೆ. ಸೌಮ್ಯಾಶ್ರೀ ಅವರು, ಧನ್ಯವಾದಗಳು ಸರ್ ಅಂಡ್ ಮೇಡಮ್, ಈ ಸೆಕ್ಷನ್ ಕಂಡಕ್ಟ್ ಮಾಡಿದ್ದಕ್ಕೆ. ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಯಾವುದು ಒಳ್ಳೆಯದು ಅಂತ ತಿಳಿಸಿ ಪ್ಲೀಸ್. ಓಕೆ ಸೌಮ್ಯ ಅವರೇ, ನೀವು ಮೋಸ್ಟ್ಲಿ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂದ್ಕೊಳ್ತೀನಿ. ಹಲವಾರು ಬಗೆಯಾದಂಥ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಇದ್ದಾವೆ. ನೀವೇನಾದ್ರು ಮೊಬೈಲಲ್ಲಿ ವಿಡಿಯೋ ಎಡಿಟಿಂಗ್ ಮಾಡೋದಾದರೆ ಕೈನ್ ಮಾಸ್ಟರ್ ಸಾಫ್ಟ್ವೇರು ಬಹಳ ಮುಖ್ಯ ಆಗುತ್ತೆ. ಮೊಬೈಲಲ್ಲಿ ಎಡಿಟ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಅದು ಒಂದು ಟ್ರಯಲ್ ವರ್ಷನು ಸಿಗುತ್ತೆ, ನೀವು ನೋಡ್ಬೋದು. ನಿಮ್ಗೆ ಇಷ್ಟ ಆದರೆ ಬೇಕಾದ್ರೆ ಫುಲ್ ವರ್ಷನ್ ತೊಗೋಬೋದು. ಇನ್ನು ಪಿ ಸಿ ಅಂತ ಬಂದಾಗ ನಿಮಗೆ ಮ್ಯಾಕ್ ಆದರೆ ಖಂಡಿತ ಫೈನಲ್ ಕಟ್ ಪ್ರೋ ಇರುತ್ತೆ. ವಿಂಡೋಸ್ ಆದರೆ ನೀವು ಅಡೋಬ್ ಪ್ರೀಮಿಯರ್ ಪ್ರೋನ ಉಪಯೋಗಿಸ್ಬೋದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಇನ್ನೂ ಲರ್ನ್ ಮಾಡ್ತಾಯಿದ್ರೆ ಅಥವಾ ನಿಮಗೇನು ಗೊತ್ತಿಲ್ಲ ಅನ್ನೋದಾದರೆ ಫಿಲ್ಮೋರಾ ಅಂತಕ್ಕಂಥ ಸಾಫ್ಟ್ವೇರ್ ಇದೆ. ಅದರಲ್ಲಿ ಈ ರೀತಿಯಾದಂಥ ವಿಡಿಯೋನ ಎಡಿಟ್ ಮಾಡೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಬಟ್ ನಾನು ಬಂದು ಎಡಿಟ್ ಮಾಡ್ತಕ್ಕಂಥದ್ದು ಅಡೋಬ್ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ಮಾ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೀರು ಪ್ರೇಮನ್ ಅವ್ರು ಕೇಳಿದ್ದಾರೆ, ವಾಟ್ ಇನ್ಸ್ಪೈರ್ ಯು ಟು ಗೆಟ್ ಮೋಟಿವೇಶನ್ ಫಾರ್ ಡೂಯಿಂಗ್ ರೆಸಿಪೀಸ್ ಫಾರ್ ಅಸ್ ಅಂತ. ಅವ್ರು ಕೇಳ್ತಾರೋ ಕ್ವಶನ್ನು ಖಂಡಿತ ನಿಮ್ಗೆ ಅನ್ವಯಿಸುತ್ತೆ. ಭಾಗ್ಯ ಅವರೇ ಹೇಳಿ, ಅವ್ರು ಕೇಳ್ತಾರೋ ಕ್ವಶನ್ ಏನೋ, ನೀವು ಅಡುಗೆ ಮಾಡೋದಕ್ಕೆ ಏನು ಇನ್ಸ್ಪೈರ್ ಆಯಿತು ಅಂತ ಹೇಳಿ. ನನಗೆ ಮದುವೆ ಆದ ಹೊಸದ್ರಲ್ಲಿ ನನಗೂ ಏನೂ ಅಡುಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ.
ಅಮ್ಮನ್ನ ಅತ್ತೆನ ಅಕ್ಕನ್ನೆಲ್ಲ ಕೇಳ್ಕೊಂಡು ಮಾಡ್ತಿದ್ದೆ. ಆಮೇಲೆ ಒಂದೊಂದೇ ಅಡುಗೆಗಳು ಕಲಿತಾ ನಾನು ಸ್ವಲ್ಪ ಒಂದು ಮಟ್ಟಕ್ಕೆ ಕಲಿತೆ. ಆಮೇಲೆ ಇವರು ಅಡುಗೆ ಚಾನಲ್ ಮಾಡೋಣ ಅಂತಂದರು. ಅವಾಗ ಸರಿ ಶುರು ಮಾಡೋಣ, ನಂತರನೇ ಎಷ್ಟೊಂದು ಜನ ಹೊಸ್ದಾಗಿ ಮದುವೆ ಆದವ್ರು ಇರ್ತಾರಲ್ವ, ಅವ್ರಿಗೆಲ್ರಿಗೂ ಹೆಲ್ಪ್ ಆಗುತ್ತೆ ಅಂತೇಳಿ ಈ ಒಂದು ಚಾನಲ್ನ ಶುರು ಮಾಡಿದ್ವಿ. ಇದೇ ಥರ ನಮ್ಮ ಅಡುಗೆ ಚಾನಲ್ನ ಪಯಣ ಶುರು ಆಯಿತು. ಈಗ ನಮ್ಮ ಮುಂದಿನ ಕ್ವಶನ್ನು ಏನು ಅಂತ ಹೇಳ್ತೀರಾ? ಓಕೆ, ನಿವೀಸ್ ವರ್ಲ್ಡ್ ಅವ್ರು ಕೇಳಿದ್ದಾರೆ, ವಾಟ್ ಈಸ್ ಯುವರ್ ಮಂತ್ಲಿ ಸ್ಯಾಲ್ರಿ, ಒನ್ ಐಟಮ್ಗೆ ಕಂಪೇರ್ ಮಾಡಿ ಹೇಳಿ ಪ್ಲೀಸ್. ಖಂಡಿತ ನಿವೀಸ್ ವರ್ಲ್ಡ್ ಅವರೇ, ನಾವು ಪೇಮೆಂಟ್ ಏನು ಅಂತ ಅಥವಾ ಖಂಡಿತ ನೀವು ಹೇಳಿದಾಗೆ ಒಂದು ಐಟಮ್ಗೆ ಕಂಪೇರ್ ಮಾಡಿ ನಾವು ತಿಳಿಸ್ತೀವಿ ಕೊನೆಯವರೆಗೂ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ಯುವರ್ ಕ್ವಶನ್. ಇನ್ನು ನೆಕ್ಸ್ಟ್ ಕ್ವಶನ್ನು ಹಸೀಬು ಅಬ್ದುಲ್ ಅವ್ರು ಕೇಳ್ತಾ ಇದ್ದಾರೆ, ನೀವು ಫಸ್ಟು ಚಾನಲ್ ಕ್ರಿಯೇಟ್ ಮಾಡಿದಾಗ ಎಷ್ಟು ವ್ಯೂ ಬರ್ತಿತ್ತು ಸ್ಟಾರ್ಟಿಂಗಲ್ಲಿ ಅಂತ, ಕರೆಕ್ಟ್ ಅಲ್ವಾ? ಹೌದು. ಓಕೆ, ಸ್ಟಾರ್ಟಿಂಗಲ್ಲಿ ಎಷ್ಟು ವ್ಯೂ ಬರ್ತಾಯಿತ್ತು? ಸುಮಾರು 100 ವ್ಯೂಸ್ ಒಳಗಡೆನೆ ಇರ್ತಿತ್ತು ಚಾನಲ್. ಯಾವುದೇ ಚಾನಲ್ ಆಗಲಿ, ನಮ್ಮದು ಅಂತಲ್ಲ ನಿಮ್ಮದು ಅಂತಲ್ಲ, ಹೊಸ್ದಾಗಿ ಶುರು ಮಾಡಲಿ ಅವ್ರು ಯಾರೇ ಆಗಲಿ, ಒಂದು ಸ್ಟೆಪ್ ಇದೆ. ಅಂದರೆ ಫಸ್ಟು ಸ್ಟಾರ್ಟಿಂಗ್ ಆಗ್ತಾಗ ವೀಡಿಯೋಸು ಖಂಡಿತ 1 ವ್ಯೂ 2 ವ್ಯೂ 10 ವ್ಯೂ ಹೋಗೋದು ಕಷ್ಟ. ಯಾಕೆಂದರೆ ಅಲ್ಲಿ ಸಬ್ಸ್ಕ್ರೈಬರ್ಸ್ ಇರಲ್ಲ, ಮತ್ತು ನೀವೊಂದು ಚಾನಲ್ ಮಾಡಿದ್ದೀರ ಅಂತ ಗೊತ್ತಿರಲ್ಲ. ಆ ಕಾರಣ ಸ್ವಲ್ಪ ವ್ಯೂಸು ತೊಗೊಳೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ನಮಗೂ ಸಹ ಸ್ಟಾರ್ಟಿಂಗಲ್ಲಿ ಒಂದು 10 ವ್ಯೂಸ್ ಬಂದಿರೋದು ಇದೆ, ಅಷ್ಟೇ ಯಾಕೆ 100 ವ್ಯೂಸ್ ಬಂದಿರೋದು ಇದೆ. ಆಮೇಲೆ ನಾವು ವಾಟ್ಸಪ್ಪಲ್ಲೆಲ್ಲ ಶೇರ್ ಮಾಡಿದಾಗ, ಫೇಸ್ಬುಕ್ಕಲ್ಲೆಲ್ಲ ಶೇರ್ ಮಾಡಿದಾಗ ನಮಗೆ ಸ್ವಲ್ಪ ವ್ಯೂಸು ಕಾಣೋದಕ್ಕೆ ಶುರು ಆಯಿತು. ಒಂದಿಬ್ಬರು ಸ್ನೇಹಿತರು ಸಹ ನಮಗೆ ಸ್ಟಾರ್ಟಿಂಗಲ್ಲಿ ಖಂಡಿತ ಹೆಲ್ಪ್ ಮಾಡಿದ್ದಾರೆ, ಒಳ್ಳೆ ಗೈಡೆನ್ಸ್ ಮಾಡಿ. ಅವರಿಗೆಲ್ಲ ನಾನು ಕೃತಜ್ಞತೆ ತಿಳಿಸ್ತೀನಿ. ಯಾರೇ ವಿಡಿಯೋ ಮಾಡಿದ್ರು ಸ್ಟಾರ್ಟಿಂಗಲ್ಲಿ ವ್ಯೂಸ್ ಲೆಸ್ ಇರುತ್ತೆ, ಹೋಗ್ತಾನೆ ಅದು ಪ್ಲಸ್ ಆಗೋದು. ಹೌದು. ಮಲ್ಟಿ ಟ್ಯಾಲೆಂಟ್ ತೇಜು ಅವರು, ಹಲೋ ಸರ್ ಆ್ಯಂಡ್ ಮೇಡಮ್, ಐ ವಾಂಟ್ ಟು ಸಿ ಯುವರ್ ಸ್ಟೆಪ್ ಅಪ್ ಬಿಫೋರ್ ಕುಕಿಂಗ್ ಅರೇಂಜ್ಮೆಂಟ್ ಆ್ಯಂಡ್ ಯುವರ್ ಪ್ರೆಸೆಂಟೇಷನ್ ಟೇಬಲ್. And one thing, your voice is really good like TV news reader. All the best. Thank you. ಅವರ ಹೆಸರೇನು? ಮಲ್ಟಿ ಟ್ಯಾಲೆಂಟ್ ತೇಜು. ಹೌದು. ಹಲೋ, ನಿಮ್ಮ ಹೆಸರು ತೇಜು ಅಂದ್ಕೊಳ್ತೀನಿ. ನಿಮ್ಮ ಕ್ವಶನ್ ನನಗೆ ಅರ್ಥ ಆಯಿತು. ಬಂದು ನೀವು ಯಾವ ರೀತಿ ಕುಕಿಂಗ್ನ ಅರೇಂಜ್ ಮಾಡ್ಕೊಳ್ತೀರಾ, ಪ್ರೆಸೆಂಟೇಷನ್ ಟೇಬಲ್. ಈಗಾಗಲೇ ನಮ್ಮ ಭಾಗ್ಯ ಟಿ ವಿ ರೆಸಿಪಿ ಚಾನಲ್ ಏನಿದೆ ಅದರ ಪ್ರಕಾರ ಮತ್ತೊಂದು ಚಾನಲ್ ಇದೆ, ಭಾಗ್ಯ ಟಿ ವಿ ವ್ಲಾಗ್ಸ್ ಅಂತೇಳಿ. ಅಲ್ಲಿ ನಾನು ನನ್ನ ಹೋಮ್ ಟೂರ್ ವಿಡಿಯೋನ ಆಲ್ರೆಡಿ ನೀವು ನೋಡಿರ್ತೀರ. ಆ ಚಾನಲಲ್ಲೇ ನಾನು ನನ್ನ ಅಡುಗೆ ಸೆಟಪ್ ಯಾವ ರೀತಿ ಬರುತ್ತೆ ಅಂತ ಆದಷ್ಟು ಬೇಗ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಾವು ಯಾವ ರೀತಿ ಕ್ಯಾಮ್ರಾ ಸೆಟ್ ಮಾಡ್ತೀವಿ, ಲೈಟಿಂಗ್ ಯಾವ ರೀತಿ ಸೆಟ್ ಮಾಡ್ತಾಯಿದ್ದೀವಿ, ಜೊತೆಗೆ ಯಾವ ಮೈಕ್ ಉಪಯೋಗಿಸ್ತೀವಿ, ಯಾವ ಒಂದು ಹೆಡ್ಫೋನ್ ಉಪಯೋಗಿಸ್ತೀವಿ, ಕ್ಯಾಮ್ರಾ ಯಾವುದು ಉಪಯೋಗಿಸ್ತೀವಿ, ನಮ್ಮ ಕಂಪ್ಲೀಟ್ ಒಂದು ಹೋಮ್ ಟೂರ್ ಹೇಗಿದೆಯೋ ಅದೇ ರೀತಿ ನಮ್ಮ ಅಡುಗೆ ಮನೆಯಲ್ಲಿ ವಿಡಿಯೋ ಮೇಕಿಂಗ್ ಟೂರ್ ಇರುತ್ತೆ. ಆದಷ್ಟು ಬೇಗ ವಿಡಿಯೋ ಬರುತ್ತೆ. ಬರೀ ಬಾಯಿ ಮಾತಲ್ಲಿ ನಿಮ್ಮ ಒಂದು ಪ್ರಶ್ನೆಗೆ ಆನ್ಸರ್ ಮಾಡೋದಕ್ಕಿಂತ ನಾನು ಒಂದು ವಿಡಿಯೋ ಮೂಲಕನೇ ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಕಾಯ್ತಾ ಇರಿ. ಆ ಚಾನಲ್ನ ನೀವು ಇನ್ನೂ ನೋಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಖಂಡಿತ ಆದಷ್ಟು ಬೇಗ ಅಲ್ಲಿ ವಿಡಿಯೋ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ಬಂದು ಸೌಮ್ಯ ಕೆ ಅನ್ನತಕ್ಕಂಥವ್ರು ಕ್ವಶನ್ ಕೇಳ್ತಾ ಇದ್ದಾರೆ, ಅಷ್ಟೊಂದು ವೆರೈಟಿ ಅಡುಗೆ ಹೇಗೆ ಮಾಡ್ತೀರಿ ನೀವು ಮುಂಚೆನೆ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಯಾರು ಹೇಳಿಕೊಟ್ಟಿದ್ದು ಅಂತಲೂ ಕೇಳ್ತಾ ಇದ್ದಾರೆ. ಇನ್ನೊಂದೇನಪ್ಪ ಅಂದರೆ ಮುಖ್ಯವಾಗಿ ಅವ್ರು ಕೇಳ್ತಿರೋ ಕ್ವಶನ್ ಏನಂದರೆ, ಅಷ್ಟು ವೆರೈಟಿ ತಿಂದರೂ ನೀವು ಯಾಕೆ ವೆಯ್ಟ್ ಗೇನ್ ಆಗಿಲ್ಲ, ವಾಟ್ ಈಸ್ ಯುವರ್ ಬ್ಯೂಟಿ ಸೀಕ್ರೆಟ್ ಅಂತ ಕೇಳ್ತಾ ಇದ್ದಾರೆ. ನೀವು ಆನ್ಸರ್ ಮಾಡಿ, ಇದಕ್ಕೆ ನಿಮಗೆ ಗೊತ್ತಲ್ವಾ? ಇಲ್ಲ, ಆ ಥರ ಅಂತೇನಿಲ್ಲ, ನೀನು ಸ್ವಲ್ಪ ಆನ್ಸರ್ ಮಾಡಿ ನೀವು ಹೇಳಿ, ನಿಮ್ಗೆ ಗೊತ್ತಲ್ವಾ ನನ್ನ ಬಗ್ಗೆ. ಓಕೆ, ಅವ್ರು ಕೇಳ್ತಾ ಇರೋದೇನು, ಅಷ್ಟೊಂದು ವೆರೈಟಿ ಅಡುಗೆ ಹೇಗೆ ಕಲಿಸ್ರಿ ನೀವು ಮುಂಚೆನೆ ಅಂತ ಕೇಳ್ತಾ ಇದ್ದಾರೆ. ಎಲ್ಲ ಆಲ್ಮೋಸ್ಟ್ ನಾನು ಕೇಳ್ಕೊಂಡು ಕಲ್ತಿದ್ದೆ, ಕೆಲವೊಂದು ಪ್ರಯೋಗಗಳು ಮಾಡಿ ಕಲ್ತಿದ್ದೀನಿ. ಮತ್ತೆ ಮಾಡೋದನ್ನ ಫಸ್ಟ್ ಇವ್ರ ಮೇಲೆ ಪ್ರಯೋಗ ಮಾಡ್ತೀನಿ. ಅದಕ್ಕೆ ನಾನು ಹಿಂಗೆ ಅವಳು ತಿನ್ನಲ್ಲ, ಎಲ್ಲ ಆನ್ಸರ್ ಇದೆ. ನಾನು ತಿನ್ನೋದೇ ಕಡಿಮೆ. ಮತ್ತು ಡೈಲಿ ನನ್ನ ರೂಟೀನ್ ಲೈಫಲ್ಲಿ ನಾನು ಯೋಗ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಹಾಗಾಗಿ ಇದೇ ರೀತಿ ಇದ್ದೀನಿ, ಸಣ್ಣನೂ ಆಗಲಿಲ್ಲ ದಪ್ಪನೂ ಆಗಲಿಲ್ಲ, ಮೇಂಟೈನ್ ಮಾಡ್ತೀನಿ. ಖಂಡಿತ ಮನೆ ಕೆಲಸ ಬಹಳ ಹೆಚ್ಚು ಮಾಡ್ತಾಳೆ. ನಾನು ಸಹ ಕೈಲಾದಷ್ಟು ಸಹಾಯ ಮಾಡ್ತೀನಿ ಮನೆ ಕೆಲಸ ಮಾಡೋದ್ರಲ್ಲಿ. ಬಟ್ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾಳೆ. ಅತಿ ಹೆಚ್ಚು ನಿದ್ದೆ ಮಾಡೋದಾಗಲಿ, ಸುಮ್ಮನೆ ಕೂತ್ಕೊಳ್ಳೋದಾಗಲಿ ಏನೂ ಮಾಡಲ್ಲ. ಒಂದೊತ್ತು ಮಾಡಿ 3 ಹೊತ್ತು ಆರಾಮಾಗಿ ತಿನ್ನಿ ಅಂತ ನಮ್ಗೆ ಯಾವತ್ತೂ ಹೇಳೋದಿಲ್ಲ. 3 ಹೊತ್ತು ಸಹ ಅಡುಗೆ ಮಾಡಾಕ್ತಾಳೆ. ಟಿಫನ್ ಇರ್ಬೋದು, ಮಧ್ಯಾಹ್ನ ಊಟ ಇರ್ಬೋದು, ರಾತ್ರಿ ಊಟ ಇರ್ಬೋದು, 3 ಟೈಮು ಬೇರೆ ಬೇರೆ ಮೆನು ಮಾಡ್ತಾಳೆ. ಅದ್ರ ಜೊತೆಗೆ ನಿಮಗೆ ಗೊತ್ತಲ್ಲ, ಮನೆ ಕ್ಲೀನ್ ಮಾಡ್ತಕ್ಕಂಥದ್ದು, ಅಡುಗೆ ಮಾಡ್ತಕ್ಕಂಥದ್ದು, ಬಟ್ಟೆ ಒಗಿತಕ್ಕಂಥದ್ದು, ಪಾತ್ರೆ ತೊಳಿತಕ್ಕಂಥದ್ದು, ದೇವ್ರ ಪೂಜೆ ಮಾಡ್ತಕ್ಕಂಥದ್ದು, ಈ ರೀತಿ ತನ್ನ ಪ್ರಪಂಚದಲ್ಲೇ ತಾನು ಬ್ಯುಸಿ ಆಗಿಕೊಂಡು ಆ್ಯಕ್ಟಿವ್ ಆಗಿದ್ದಾಳೆ. ಅದೇ ಅವಳು ಬ್ಯೂಟಿ ಸೀಕ್ರೆಟು ಆ್ಯಕ್ಚುಲಿ. ಅದ್ರ ಜೊತೆಗೆ ಯೋಗ ಮಾಡೋದ್ರಿಂದ ಈ ರೀತಿ ಒಂದು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾಳೆ ಅಂತ ನನ್ನ ಪ್ರಕಾರ. ನೀವೇನು ಹೇಳ್ತೀರಾ? ಹೌದು. ಓಕೆ, ನಮ್ಮ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇನ್ನು ಮಾಧುರಿ ಅವರು ಕೇಳ್ತಾ ಇದ್ದಾರೆ, ನೀವು ಮಾಡೋ ಅಡುಗೆ ಎಲ್ಲ ಸೂಪರಾಗಿರುತ್ತೆ ಅಕ್ಕ, ನೀವು ಅಡುಗೆ ಮಾಡೋದನ್ನು ಹೇಗೆ ಕಲ್ತ್ರಿ ಪ್ಲೀಸ್ ಹೇಳಿ ಅಂತ.
ಈಗ ಆಲ್ರೆಡಿ ಈ ಕ್ವಶನ್ಗೆ ಆಲ್ರೆಡಿ ಆನ್ಸರ್ ಹಿಂದೆ ಬಂದಂಥ ಮಾಡಿದ್ದೀವಿ. ಕ್ವಶನ್ಗೆ ನಾವು ಇದೇ ಆನ್ಸರ್ ಇತ್ತು, ಅದೇ ಆನ್ಸರು ನಿಮಗೂ ಸಹ. ನಾವು ಇದೇ ರೀತಿ ಪ್ರಾಕ್ಟೀಸ್ ಮಾಡಿ ಭಾಳಷ್ಟು ಅಡುಗೆಗಳನ್ನ ಕಲ್ತಿದ್ದೀವಿ. ಮುಂದಿನ ಸಹ ನಾವು ಮತ್ತೊಬ್ಬರು ವಿಡಿಯೋ ನೋಡೇ ಕಲಿಬೇಕಾಗುತ್ತೆ, ನಾವು ಒಂದೊಂದು ಕಡೆ ಕೇಳಿ ತಿಳಿದು ಕಲಿಬೇಕಾಗುತ್ತೆ. ಅದನ್ನು ನೋಡಿದ ಮಾತ್ರಕ್ಕೆ ಯಾರಿಗೂ ಬರಲ್ಲ. ಯಾಕೆಂದರೆ ಕೆಲವರೆಲ್ಲ ಒನ್ ಟೈಮ್ ವಿಡಿಯೋ ಮಾಡಿದ ನಂತರ ಅವರು ರಿಸಲ್ಟ್ ಚೆನ್ನಾಗಿ ಬಂದರೆ ತುಂಬ ಹೊಗಳ್ತಾರೆ, ಅಥವಾ ಚೆನ್ನಾಗಿ ಬರಲ್ಲ ಅಂದರೆ ತುಂಬ ಒಂಥರ ಡಿಸ್ಲೈಕ್ ಮಾಡೋದಾಗಲಿ ಅಥವಾ ಇನ್ನೊಂದಾಗಲಿ ಹೇಳ್ತಾರೆ. ಬಟ್ ಯಾವುದೇ ಅಡುಗೆ ಆಗ್ಬೋದು, ಒಂದೇ ಸತಿಗೆ ಯಾವುದೂ ಬರಲ್ಲ. ನಾವು ವಿಡಿಯೋ ಮಾಡಬೇಕಾದ್ರೆ ಒಮ್ಮೆ ಟ್ರೈ ಮಾಡಿನೇ ನಂತರ ಅದರಲ್ಲಿ ಏನೇ ಏರುಪೇರಿದ್ರು ಚೇಂಜ್ ಮಾಡಿಕೊಂಡು ನಾವು ವಿಡಿಯೋ ಮಾಡ್ತಕ್ಕಂಥದ್ದು. ಹೌದು. ಈಗ ಇಲ್ಲಿ ಪ್ರೀತಮ್ ಅವರು ಭಾಳ ದೊಡ್ಡದಾಗಿ ತಮ್ಮ ಕ್ವಶನ್ನ ಕೇಳಿದರೆ, ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಅವ್ರು ಹೇಳ್ತಾ ಇರೋದೇನೆಂದರೆ, ನಿಮ್ಮ ಅಡುಗೆಗಳೆಲ್ಲ ಭಾಳ ಚೆನ್ನಾಗಿರುತ್ತೆ, ದಯವಿಟ್ಟು ನೀವು ಬಂದು ಚೈನೀಸ್ ಮತ್ತು ಮೆಕ್ಸಿಕನ್ ರೆಸಿಪೀಸ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅವರು ನಮ್ಮ ರೆಗ್ಯುಲರ್ ವ್ಯೂವರ್ ಅಂತಲೂ ಸಹ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರೀತಮ್. ಏನಪ್ಪ ಅಂದರೆ ನಾವು ಈಗಾಗಲೇ ಹೋಟೆಲ್ ಶೈಲಿ ರೆಸಿಪಿ ಮಾಡ್ತಾಯಿದ್ದೀವಿ, ಮನೇಲಿ ಮಾಡ್ತಕ್ಕಂಥ ರೆಸಿಪೀಸ್ ಮಾಡ್ತಾಯಿದ್ದೀವಿ, ಹಾಗೆ ಹಳ್ಳಿ ಸೊಗಡಿನ ರೆಸಿಪೀಸ್ನು ಮಾಡಿ ತಿಳಿಸ್ತಾ ಇದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಚೈನೀಸ್ ರೆಸಿಪೀಸ್ನ ಮಾಡಿ ತಿಳಿಸ್ತೀವಿ. ಈಗಾಗಲೇ ನಾವು ಸ್ವಲ್ಪ ಚೈನೀಸ್ ಆಲ್ಮೋಸ್ಟ್ ಕೆಲವೊಂದು ಶುರು ಮಾಡ್ಕೊಂಡಿದ್ದೀವಿ, ಇನ್ನು ತುಂಬ ಇದೆ, ಮುಂದೆ ಬರೋಂಥ ವಿಡಿಯೋಗಳಲ್ಲಿ ಮಾಡಿ ತಿಳಿಸ್ತೀವಿ. ಈ ಥರ ಮೆಕ್ಸಿಕನ್ ಚೈನೀಸ್ ಎಲ್ಲ ಖಂಡಿತ ಮುಂದೆ ಮಾಡೋಣ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದು ಶಾಂತಲಾ ಅವರು ಕೇಳ್ತಿದ್ರೆ, ಮೇಡಮ್ ನನಗೆ ಯೂಟ್ಯೂಬ್ನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಅವ್ರ ಹತ್ರ ಗೊತ್ತಿರ್ತಕ್ಕಂಥ ಒಂದು ಕಂಟೆಂಟ್ನ ಮಾಡೋಣ ವಿಡಿಯೋ ಅಂತೇಳಿ ಅವ್ರಿಗೆ ಆಸೆ ಇದಂತೆ, ಆದರೆ ಅವರು ಭಯ ಪಡ್ತಾ ಇದ್ದಾರೆ, ಏನಾದ್ರು ಸಜೆಷನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೀವು ಯೂಟ್ಯೂಬಲ್ಲೇ ನಿಮ್ಗೆ ಆನ್ಸರ್ ಸಿಗುತ್ತೆ, ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡ್ಕೋಬೇಕು, ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನೆಲ್ಲಾನು ಅದರಲ್ಲಿ ನೋಡಿ ನೀವು ಕಲಿತು ಒನ್ ಬೈ ಒನ್ ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ಖಂಡಿತ ಭಯ ಪಟ್ಟರೆ ಏನೂ ಮಾಡೋದಕ್ಕಾಗಲ್ಲ. ಭಯ ಇರಬೇಕು, ಅದು ಯಾವ ರೀತಿ ಇರಬೇಕು ಆ ರೀತಿ ಭಯ ಇರಬೇಕು. ಬಟ್ ಎಲ್ಲದಕ್ಕೂ ನಾವು ಭಯ ಪಡೋದ್ರಲ್ಲಿ ಅರ್ಥ ಇರಲ್ಲ. ನಾವೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ ಅಂದಾಗ ನಮ್ಮಲ್ಲಿ ಧೈರ್ಯ ಇರಬೇಕು ಹೊರತು ಭಯ ಇರಬಾರ್ದು. ನಾವು ಯಾವುದು ತಪ್ಪು ಕೆಲಸ ಮಾಡ್ತೀವಿ ಅಂದ್ಕೊಳ್ತೀವೋ ಆ ತಪ್ಪು ಕೆಲಸ ಮಾಡಿದಾಗ ಅಷ್ಟೇ ನಮ್ಮಲ್ಲಿ ಭಯ ಇರಬೇಕು. ನೀವು ಮಾಡ್ತಾ ಇರೋದು ಕೆಲಸ ಒಳ್ಳೆಯದಾಗಿದ್ದರೆ ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ. ನೀವು ಧೈರ್ಯವಾಗಿ ಮುನ್ನುಗ್ಗಿ ಖಂಡಿತ ಭಯ ಅನ್ನೋದು ಹೋಗಲಾಡಿಸ್ಕೊಂಡ್ರೆ ನಿಮ್ಗೆ ಯಶಸ್ಸು ಅನ್ನೋದು ಆ ಜಾಗದಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅಂತ ನನ್ನ ಅಭಿಪ್ರಾಯ. ಹೌದು. ಇನ್ನು ಅನನ್ಯ ಕೆ ಅವರು ಕೇಳ್ತಿದ್ರೆ, ನಿಮ್ಮ ಕ್ವಾಲಿಫಿಕೇಷನ್ ಏನು ಅಂತ ಕೇಳಿದರೆ ಅದು ಮೇಡಮ್ಗೆ ಅಥವಾ ನಮ್ಗೆ ಗೊತ್ತಿಲ್ಲ, ಬಟ್ ಆದರೂ ನಿಮ್ಮ ಕ್ವಾಲಿಫಿಕೇಷನ್ ಏನು? ನನ್ನ 10th ಸ್ಟ್ಯಾಂಡರ್ಡ್ ಅಷ್ಟೇ. ಅವರು 10th ಸ್ಟ್ಯಾಂಡರ್ಡು ಇಂಗ್ಲೀಷ್ ಮೀಡಿಯಮ್ ಓದಿದ್ದಾರೆ. ಬಟ್ ನಾನು ಕನ್ನಡ ಮೀಡಿಯಮ್ಮು. ನಾನು ಓದಿರ್ತಕ್ಕಂಥದ್ದು ಬರೀ PUC ಅಷ್ಟೇ. ಯಾಕೋ ವಿದ್ಯೆ ತಲೆಗೆ ಹತ್ತಲಿಲ್ಲ. ನಾವೊಂಥರ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಇದ್ದಾಗೆ. ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಯುವರತ್ನದಲ್ಲಿ ಡೈಲಾಗ್ ಹೊಡಿತಾರಲ್ಲ, ಅದು ಭಾಳ ಇಷ್ಟ ನನಗೆ. ತುಂಬ ಇಷ್ಟ ನನಗೆ. ಯಾಕೆಂದರೆ ಫಸ್ಟ್ ಬೆಂಚಲ್ಲಿ ಕೂತವ್ರಿಗೆ ಬೋರ್ಡ್ ಕಾಣುತ್ತೆ, ಲಾಸ್ಟ್ ಬೆಂಚಲ್ಲಿ ಕೂತವ್ರಿಗೆ ಇಡೀ ಹೊರಡೆ ಕಾಣುತ್ತೆ ಅಂತ. ಆ ರೀತಿ ನಾವು ಪ್ರಪಂಚದಲ್ಲಿ ಅವ್ರನ್ನೆಲ್ಲ ಇಷ್ಟಪಡಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ನಮ್ಗೆ ಎಜುಕೇಷನ್ ಇಲ್ಲದೆ ಇರೋದೇ ನಮಗೊಂದು ಪ್ಲಸ್ ಪಾಯಿಂಟ್. ಅಂದರೆ ನನಗೆ ಅದು ಹೇಳ್ಕೊಳ್ಳೋಕ್ಕೆ ಭಾಳ ಖುಷಿ ಆಗುತ್ತೆ. ಯಾಕೆಂದರೆ ನಮಗೆ ಎಜುಕೇಷನ್ ಅನ್ನೋದು ಒಂದು ಜ್ಞಾನ ವೃದ್ಧಿಗಷ್ಟೇ. ಬಟ್ ನಿಮ್ಮ ಟ್ಯಾಲೆಂಟ್ ಮೇಲೇ ನೀವು ಏನೇ ಓದಿದ್ರು ಏನೇ ಮಾಡಿದ್ರು ಸಾಧನೆ ಮಾಡೋದು ನಿಮ್ಮ ಟ್ಯಾಲೆಂಟಿಂದನೇ ಹೊರತು ನಿಮ್ಮ ಒಂದು ವಿದ್ಯೆಯಿಂದಲ್ಲ. ವಿದ್ಯೆ ಅನ್ನೋದು ಒಂದು ಮಟ್ಟಕ್ಕಷ್ಟೇ. ಬಟ್ ಶ್ರಮದಿಂದನೇ ನೀವೇನೇ ಒಂದು ಕೆಲಸ ಆಗ್ಬೋದು, ಅಚೀವ್ಮೆಂಟ್ ಆಗ್ಬೋದು, ಮಾಡೋದಕ್ಕೆ ಸಾಧ್ಯ ಅಲ್ವಾ? ಹೌದು. ಇನ್ನು ಮೈತ್ಲಿ ಮಲ್ನಾಡವರು ನೆಕ್ಸ್ಟ್ ಕ್ವಶನ್ನ ಕೇಳ್ತಾ ಇದ್ದಾರೆ. ನಾನು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೇನೆ, 1K ಅಂದರೆ 1,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಏನಾದ್ರು ಟಿಪ್ಸ್ ಆ್ಯಂಡ್ ಸಜೆಷನ್ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಂತ. ಖಂಡಿತ ಮೈತ್ರಿ ಅವರೇ, ನಾನು ಹೇಳಿದಾಗೆ 1,000 ಆಗಬೇಕಂದ್ರೂ ಅದು 1ರಿಂದನೇ ಶುರು ಆಗೋದು. 1 ಆಗಿ 10 ಆಗಿ 100 ಆಗಿ 1000 ಆಗುತ್ತೆ. ಈ ರೀತಿ ಆದಮೇಲೆ ನಿಮಗೆ ಮುಂದೆ ಗೊತ್ತಲ್ವಾ, ಆ 1000 ಅನ್ನೋದು 10,000 ಆಗುತ್ತೆ, 1,00,000 ಆಗುತ್ತೆ. ನಮ್ಮ ಪರಿಶ್ರಮ ಬಹಳ ಮುಖ್ಯ. ನೀವೇನು ಟಾಪಿಕ್ನ ಆಯ್ಕೆ ಮಾಡ್ಕೊಂಡಿದ್ದೀರ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ ಟಾಪಿಕ್ ಮೇಲೆ ಹೆಚ್ಚಿನ ಗಮನ ಕೊಡಿ. ಏನಾದ್ರು ಡಿಫ್ರೆಂಟಾಗಿ ಹೇಳೋದಕ್ಕೆ ಶುರು ಮಾಡಿ. ಒಂದು ಸ್ಟೇಜ್ವರೆಗೂ ನೀವು ಚಾನಲ್ನ ಬೆಳೆಸಿ. ಅದಾದ ನಂತರ ಖಂಡಿತ ಜನನೇ ನಿಮ್ಮ ಚಾನಲ್ನ ಬೆಳೆಸ್ತಾರೆ. ಅವ್ರಿಗೆ ಇಷ್ಟ ಆಗ್ತಕ್ಕಂಥ ವಿಡಿಯೋ ನೀವೆಲ್ಲ ಯಾರು ಕೊಟ್ಟರು ಅವ್ರು ಖಂಡಿತ ಅಕ್ಸೆಪ್ಟ್ ಮಾಡ್ತಾರೆ. ಒಟ್ಟಿನಲ್ಲಿ ಅವರು ಸಹ ಒಂದು ಇಂಟರ್ನೆಟ್ಗೆ ದುಡ್ಡು ಕೊಟ್ಟು ನಮ್ಮ ವಿಡಿಯೋನ ಖಂಡಿತ ನೋಡ್ತಾರೆ. ಆವಾಗ ನಾವು ಏನಾರು ಒಂದು ಸಾರ್ಥಕತೆ ಅಥವಾ ನಾವೇನಾರು ಒಂದು ಒಳ್ಳೆಯ ವಿಚಾರ ಕೊಟ್ಟಾಗ ಅವರು ಆ ದುಡ್ಡು ಕೊಟ್ಟು ನೋಡೋದಕ್ಕೂ ಒಂದು ಬೆಲೆ ಇರಬೇಕು. ಆಗ ನಮಗೆ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದು ಬರೀ ನನಗೆ ಮಾತ್ರ ನಿಮಗೆ ಮಾತ್ರ ಅನ್ವಯಿಸುತ್ತೆ ಅಂತಲ್ಲ, ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಎಲ್ಲರೂ ಒಳ್ಳೊಳ್ಳೆ ಕಂಟೆಂಟ್ ಕೊಡಿ. ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರೆ ಖಂಡಿತ ಜನನೇ ನಿಮ್ಮನ್ನ ಇಷ್ಟಪಟ್ಟು ಬೆಳೆಸ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಏನಂತಾರೆ ಬಗ್ಗೆ ಅವರೇ? ಹೌದು. ಇನ್ನು ಮುಂದಿನ ಕ್ವಶನ್ನು ಏನಮ್ಮ ಇದೆ? ಇಟ್ಸ್ ನೆಫ್ಟ್ ಆರ್ ನಥಿಂಗ್ ಅಂತೇಳಿ. ಓಕೆ.
ಅವ್ರು ಲಾಗಿನ್ ಆಗಿರೋದ್ರಿಂದ ಕೇಳಿದ್ದಾರೆ, ಸಮಟೈಮ್ಸ್ ಅದು ಕನ್ಫ್ಯೂಸ್ ಆಗುತ್ತೆ. ನೀವು ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಾ ಅಂತ ಕೇಳ್ತೀವಿ. ಓಕೆ, ನಾವು ಯೂಸ್ ಮಾಡ್ತಕ್ಕಂಥದ್ದು ಪ್ಯಾನಾಸೋನಿಕ್ ಲೂಮೆಕ್ಸ್ GH5 ಅಂತಕ್ಕಂಥ ಕ್ಯಾಮ್ರಾ. ಬಹಳ ಒಳ್ಳೆ ಕ್ಯಾಮ್ರಾ. ಅದು ಬಂದು ಫುಲ್ ಫ್ರೇಮ್ ಅಲ್ಲ, ಬಟ್ ತುಂಬ ಚೆನ್ನಾಗಿರುತ್ತೆ. ಬಟ್ ಕ್ಯಾಮ್ರಾ ಯಾವುದಾದ್ರೂ ನಾವು ಯಾವ ರೀತಿ ಶೂಟ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಏಕೆಂದರೆ ನೀವು ಕ್ಯಾಮ್ರಾದಲ್ಲಿ ಆಟೋ ಮೋಡ್ ಇಟ್ಟು ಶೂಟ್ ಮಾಡ್ಬೋದು, ಮ್ಯಾನುವಲಲ್ಲೂ ಶೂಟ್ ಮಾಡ್ಬೋದು. ಆಟೋ ಮೋಡ್ ಇಟ್ಟಾಗ ಕ್ಯಾಮ್ರಾಗೆ ಏನು ಮೈಂಡ್ ಇರುತ್ತೆ ಅದ್ರ ಪ್ರಕಾರ ಔಟ್ಪುಟ್ ಕೊಡುತ್ತೆ. ಅದೇ ನಮಗೊಂದು ಕಲ್ಪನೆ ಇರುತ್ತೆ, ಆ ಕಲ್ಪನೆ ಪ್ರಕಾರ ವಿಡಿಯೋ ಬರಬೇಕು ಅಂದರೆ ನಾವು ಮ್ಯಾನ್ಯುವಲ್ ಆಗಿ ತೆಗಿಬೇಕು. ಮ್ಯಾನ್ಯುವಲ್ ತೆಗಿಯೋದ್ರಿಂದ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಔಟ್ಪುಟ್ನ ನಾವು ತೊಗೋಬೋದು. ಒಟ್ಟಿನಲ್ಲಿ ನಾವು ಯೂಸ್ ಮಾಡ್ತಕ್ಕಂಥದ್ದು ಪ್ಯಾನಾಸೋನಿಕ್ ಅವರ GH5 ಕ್ಯಾಮ್ರಾ. ಓಕೆ, ರಾಧಾ ಸಮೃತ್ ಅವರು ಭಾಳ ದೊಡ್ಡದಾಗಿ ಕ್ವಶನ್ ಕೇಳಿದರೆ, ನೀನೇ ಓದಮ್ಮ. ಮೆಲೋಡಿ ವಾಯ್ಸ್, ಬ್ಯೂಟಿಫುಲ್ ಫೇಸ್, ಕಾಂಬಿನೇಷನ್ ಮೇಕ್ ಮೌತ್ ವಾಟರಿಂಗ್ ರೆಸಿಪೀಸ್. ಹ್ಯಾಟ್ಸ್ ಆಫ್ ಟು ದಟ್. ಇಫ್ ಐ ಆಮ್ ನಾಟ್ ರಾಂಗ್, ಐ ಗೆಸ್ ನಿಮ್ಮ ಚಾನಲ್ ಫಸ್ಟ್ ಇಷ್ಟು ಸಬ್ಸ್ಕ್ರೈಬರ್ಸ್ ಆಗಿರೋದು ಸೋ ಫಾಸ್ಟ್. ಖಂಡಿತ ಸರ್, ನೀವು ಅಡುಗೆ ಮಾಡಬೇಕಾದ್ರೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀರಾ, ಸಮ್ ಮಿಸ್ಟೇಕ್ ಆಗಿರುತ್ತೆ, ಅದ್ರ ಬಗ್ಗೆ ಹೇಳಿ. ಲೈಕ್ ಬ್ಲೂಪರ್ಸ್ ಚೆನ್ನಾಗಿರುತ್ತೆ, ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ? ಸೊ ಖಂಡಿತ ಅರ್ಥ ಆಯಿತು ನಿಮ್ಮ ಕ್ವಶನ್ನು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಡುಗೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ, ವಾಯ್ಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಹೌದು, ಇಷ್ಟು ಚೆನ್ನಾಗಿ ಫಾಸ್ಟಾಗಿ ಸಬ್ಸ್ಕ್ರೈಬರ್ನೂ ಸಹ ಪಡೆದಿದ್ದೀವಿ. ಅದಕ್ಕೆ ಲಾಕ್ಡೌನ್ ಆದ ಕಾರಣ, ಎಲ್ಲರೂ ಮನೇಲಿದ್ದ ಕಾರಣ, ಎಲ್ಲರೂ ಅಡುಗೆ ಮಾಡಲೇಬೇಕಾದ ಕಾರಣ, ಹೊರಗಡೆ ಹೋಟ್ಲಲ್ಲಿ ಹೋಗಿ ಏನು ತಿನ್ನೋದಕ್ಕೆ ಆಗದೇ ಇರೋ ಕಾರಣ, ಖಂಡಿತ ನಮ್ಮದೇ ಅಂತಲ್ಲ ಎಲ್ಲ ಯೂಟ್ಯೂಬರ್ಸ್ನೂ ವಿಡಿಯೋನೂ ನೋಡಿ ಚೆನ್ನಾಗಿ ಬೆಳೆಸಿದ್ದಾರೆ, ಹರಿಸಿದ್ದಾರೆ ಜನ. ಅವ್ರಿಗೂ ಒಳ್ಳೆಯದಾಗಿದೆ, ನಮಗೂ ಒಳ್ಳೆಯದಾಗಿದೆ. ಇನ್ನು ನೀವು ಕೇಳಿದಿರ ಕ್ಯಾಮ್ರಾ ಹಿಂದಿನ ಒಂದು ಮಜಾದ ಕಥೆನ ತಿಳಿಸಿ ಅಂತ. ಬಟ್ ನಾವು ಆನ್ ಕ್ಯಾಮ್ರಾ ಫೇಸ್ ಬರದೇ ಇರೋದ್ರಿಂದ ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಬರಲಿಲ್ಲ. ಖಂಡಿತ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೀವು ಕೇಳಿದಂಥ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಸರ್ಚ್ ಮಾಡ್ತೀನಿ ಏನೇನು ಮಿಸ್ಟೇಕ್ ಮಾಡಿದ್ದೀನಿ ಅಂತ. ಖಂಡಿತ ಆದಷ್ಟು ಬೇಗ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕ್ವಶನ್. ಇನ್ನು ಮುಂದಿನ ಕ್ವಶನು ಐಸಾಕ್ ಖಾನು, ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಓಕೆ, ನಮ್ಮದು ಖಂಡಿತ ಅರೇಂಜ್ ಮ್ಯಾರೇಜು. ನಮ್ಮ ರಿಲೇಷನ್ನೇ ಭಾಗ್ಯ ಅವರು. ನಮ್ಮದೊಂದು ರೀತಿ ಲವ್ ಏನಿರಲಿಲ್ಲ ಸ್ಟಾರ್ಟಿಂಗು, ಇಟ್ಸ್ ಎ ಅರೇಂಜ್ ಮ್ಯಾರೇಜ್. ಬಟ್ ಮದುವೆ ಆದಮೇಲೆ ಖಂಡಿತ ಹೇಳ್ತೀನಿ, ನಾವು ಲವರ್ಸ್ ಥರನೇ ಇದ್ದೀವಿ. ಹಸ್ಬೆಂಡ್ ಆ್ಯಂಡ್ ವೈಫ್ಗಿಂತ ಮೋರ್ ದೆನ್ ನಾವು ಫ್ರೆಂಡ್ಸ್ ಥರ ಇದ್ದೀವಿ. ಹಾಗಂತ ನಾವು ಏನು ಬೊಂಬಾಟಾಗಿದ್ದೀವಿ, ಆರಾಮಾಗಿದ್ದೀವಿ ಅಂತಲ್ಲ. ನಾವು ಫೈಟ್ ಮಾಡ್ತೀವಿ, ಜಗಳ ಆಡ್ತೀವಿ, ಅಳ್ತೀವಿ, ನಗ್ತೀವಿ. ಎಲ್ಲ ಥರ ಸುಖ ಸಂತೋಷವೂ ನಮ್ಮಲ್ಲಿದೆ. ಯಾಕೆಂದರೆ ದೂರದ ಬೆಟ್ಟ ನುಣ್ಣಿಗೆ ಹಣ್ಣಂಗೆ ನೋಡೋರಿಗೆ ನಾವು ಆರಾಮಾಗಿದ್ದೀವಿ ಅಂತ ಅನಿಸುತ್ತೆ. ಖಂಡಿತ ಆರಾಮಾಗಿದ್ದೀವಿ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ನಮ್ಮಲ್ಲೂ ಸಣ್ಣ ಪುಟ್ಟ ಜಗಳಗಳು, ಮನಸ್ತಾಪಗಳು ಇರುತ್ತೆ. ಆ ಥರ ಇದ್ರೇ ಅದೊಂದು ಸಂಸಾರ ಅನ್ನೋದು, ಇಲ್ಲಾಂದರೆ ಸಂಸಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ನಮ್ಮ ನಾವು ಸಾಧಾರಣನೇ ಜಗಳ, ಮನಸ್ತಾಪ, ಖುಷಿ ಎಲ್ಲಾನು ಇದ್ದೇ ಇರುತ್ತೆ. ನಮ್ದು ಒಟ್ಟಿನಲ್ಲಿ ಅರೇಂಜ್ ಮ್ಯಾರೇಜು. ಬಟ್ ಖಂಡಿತ ಜೀವನ ಪೂರ್ತಿ ಲವ್ ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ನಾನು ಹೇಳಾ? ಪುಷ್ಪಾಸ್ ವರ್ಡ್ ಕೇಳ್ತಾ ಇದ್ದಾರೆ, ಮೇಡಮ್ ನಾನು ನ್ಯೂ ಯೂಟ್ಯೂಬರ್, ನಿಮ್ಮ ಕಮ್ಯುನಿಟಿ ಪೋಸ್ಟ್ನಲ್ಲಿ ಪ್ರಮೋಟ್ ಮಾಡ್ತೀರಾ ಪ್ಲೀಸ್, ಹೆಲ್ಪ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಪುಷ್ಪ ಅವರೇ, ನೀವು ಯಾವ ರೀತಿಯಾದಂಥ ವಿಡಿಯೋನ ಮಾಡ್ತಾಯಿದ್ದೀರಾ ಖಂಡಿತ ನಾನು ನೋಡಿಲ್ಲ. ಬೇಕಾದ್ರೆ ನನ್ನ ವಾಟ್ಸಪ್ ನಂಬರು ಖಂಡಿತ ಈ ವಿಡಿಯೋದಲ್ಲಿ ಎಲ್ಲರೂ ಬರುತ್ತೆ. ನೀವು ಬೇಕಾದ್ರೆ ನನಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ. ನಾನು ಬಂದು ಇದುವರೆಗೂ ಯಾವುದೇ ಕಮ್ಯುನಿಟಿ ಪೋಸ್ಟಲ್ಲಿ ನನ್ನ ಒಂದು ವಿಡಿಯೋಸ್ನ ಯಾವುದೂ ಪ್ರಮೋಷನ್ ಮಾಡಿಲ್ಲ. ಅದಕ್ಕೆ ಬದಲಾಗಿ ನಿಮಗೆ ನಾನು ಏನು ಬೇಕೋ ಎಲ್ಲ ರೀತಿಯಾದಂಥ ಅಡ್ವೈಸ್ನು ಖಂಡಿತ ಪ್ರೀತಿಯಿಂದ ನಾನು ಹೇಳ್ತೀನಿ. ನನಗೆ ಯೂಟ್ಯೂಬ್ ಬಗ್ಗೆ ಏನು ಗೊತ್ತೋ ಅಥವಾ ನಿಮ್ಗೇನು ಕ್ವಶನ್ ಇದೆಯೋ ಅದನ್ನು ನೀವು ಮುಕ್ತವಾಗಿ ಮಾತಾಡ್ಬೋದು. ಅಥವಾ ನೀವು ಬಂದು ಒಂದು ವಾಯ್ಸ್ ಕಮೆಂಟ್ ಮೂಲಕನೋ ಅಥವಾ ನಿಮ್ಮ ವಾಟ್ಸಪ್ ಮೂಲಕನೋ ನನ್ನ ಕೇಳ್ಬೋದು. ಖಂಡಿತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಮುಖ್ಯವಾಗಿ ಎಲ್ಲರೂ ಮಾಡ್ತಕ್ಕಂಥ ಮಿಸ್ಟೇಕ್ ಏನು ಅಂದರೆ, ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರೂ ಮಾಡ್ತಾರೆ. ಮೊಬೈಲ್ ಇದೆ ಅಂತೇಳಿ ಜಿಮೇಲ್ ಅಕೌಂಟ್ ಓಪನ್ ಮಾಡ್ತಾರೆ, ಯೂಟ್ಯೂಬ್ ಚಾನಲ್ನು ಮಾಡ್ತಾರೆ, ವಿಡಿಯೋನೂ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಆದರೆ ನಾವು ಯೂಟ್ಯೂಬ್ ರೂಲ್ಸ್ನ ಅರ್ಥ ಮಾಡಿಕೊಂಡ್ರೆ ಈ ಒಂದು ಕ್ವಶನ್ಗೆ ಆನ್ಸರ್ ಖಂಡಿತ ಸಿಗುತ್ತೆ. ಯಾಕೆಂದರೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಜನ ನಿಮ್ಮ ವಿಡಿಯೋ ನೋಡ್ತಾ ಇದ್ದಾರೆ, ಏನು ಇಷ್ಟಪಡ್ತಾ ಇದ್ದಾರೆ, ಮತ್ತು ಯಾವ ಟೈಮಲ್ಲಿ ಪೋಸ್ಟ್ ಮಾಡಬೇಕು, ಇದೆಲ್ಲ ಬಹಳ ಮ್ಯಾಟ್ರ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ಲು ನಾವೇ ಒಂದು ಹೊಸ ಚಾನಲ್ ಮಾಡ್ತೀವಿ ಅಂದರೆ ಆ ರಿಲೇಟೆಡ್ ಚಾನಲ್ ಯಾರು ಮಾಡ್ತಾಯಿದ್ರೆ ಅದಕ್ಕಿಂತ ನಾವು ಉತ್ತಮವಾಗಿ ಏನಾದ್ರು ಡಿಫ್ರೆಂಟಾಗಿ ಮಾಡಿದ್ರೆ ಮಾತ್ರ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಅವ್ರಿಗಿಂತ ನಾವು ಇನ್ನೂ ಕಡಿಮೆ ಕ್ವಾಲಿಟಿಲಿ ಕಡಿಮೆ ರೀತಿಯಲ್ಲಿ ನಾವು ಮಾಡ್ತೀವಿ ಅಂದರೆ ಆ ರೀತಿ ಚಾನಲ್ ಮಾಡೋದಕ್ಕಿಂತ ಸುಮ್ಮನೆ ಇರೋದು ವಾಸಿ. ಆದ ಕಾರಣ ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಖಂಡಿತ ಎಲ್ಲರೂ ಸಕ್ಸಸ್ ಆಗ್ಬೋದು. ಅದರಲ್ಲಿ ಎರಡು ಮಾತಿಲ್ಲ. ಯೂಟ್ಯೂಬ್ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಬೆಳೆಸುತ್ತೆ. ನೀವೆಷ್ಟು ಶ್ರಮ ಪಡ್ತೀರಾ, ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅನ್ನೋದರ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಹೌದು.
ನೆಕ್ಸ್ಟ್ ಕ್ವಶನ್ ನಮ್ರತ ಅವ್ರು ಕೇಳ್ತಿದ್ದಾರೆ, ನಿಮ್ಮದು ಬೇರೆ ಲ್ಯಾಂಗ್ವೇಜಲ್ಲಿ ಕೂಡ ಚಾನಲ್ ಇದೆಯಾ ಅಂತ. ಖಂಡಿತ ಇಲ್ಲಮ್ಮ. ನಮ್ದು ಇರ್ತಕ್ಕಂಥದ್ದು ಅಪ್ಪಟವಾದ ದೇಸಿ ತುಪ್ಪ ಅಂತಾರಲ್ಲ ಹಾಗೆ ಅಪ್ಪಟವಾದ ಕನ್ನಡದಲ್ಲಿ. ಯಾಕೆಂತಂದರೆ ನಾವು ಬಂದು ಕನ್ನಡನೇ ನಮಗೆ ಗೊತ್ತಿರೋದು, ಬೇರೆ ಯಾವ ಭಾಷೆನೂ ನಮಗೆ ಗೊತ್ತಿಲ್ಲ. ಬಟ್ ಮಾತಾಡೋದಕ್ಕೆ 4-5 ಭಾಷೆ ಬರುತ್ತೆ, ಆದರೆ ನನಗೆ ಕನ್ನಡ ಭಾಷೆ ಅಂದರೆ ಭಾಳ ಇಷ್ಟ. ಬೇರೆ ಯಾವುದೇ ಒಂದು ಲ್ಯಾಂಗ್ವೇಜಲ್ಲೂ ನಮ್ಮ ವಿಡಿಯೋಸ್ ಇಲ್ಲ, ಇರ್ತಕ್ಕಂಥದ್ದು ಒಂದೇ ಕನ್ನಡದಲ್ಲಿ. ಆದರೂ ಒಮ್ಮೊಮ್ಮೆ ಖುಷಿ ಆಗುತ್ತೆ ನಮ್ಮ ಸೌತ್ ಇಂಡಿಯನ್ ಫುಡ್ನ ಬೇರೆ ಭಾಷೆನಲ್ಲಿ ತಿಳಿಸ್ಬೇಕು ಅಂತ. ಯಾಕೆಂದರೆ ಕೆಲವರೆಲ್ಲ ಕೇಳ್ತಾ ಇರ್ತಾರೆ, ನಮಗೆ ಕನ್ನಡ ಬರಲ್ಲ, ನೀವು ಸಬ್ ಟೈಟ್ಲ್ ಹಾಕಿ ಅಥವಾ ನೀವು ಹಿಂದಿಲಿ ಮಾಡಿ, ತೆಲುಗು ಮಾಡಿ, ತಮಿಳಲ್ಲಿ ಮಾಡಿ ಅಂತೆಲ್ಲ ತುಂಬ ಜನ ಕೇಳ್ತಾರೆ. ಬಟ್ ಅದು 1 ವಿಡಿಯೋ 2 ವಿಡಿಯೋ ಅಂತೆಲ್ಲ, ನಮಗೂ ಆ ಒಂದು ಫ್ಲೂಯೆನ್ಸ್ ಬರಬೇಕು, ಅದ್ರ ಬಗ್ಗೆ ಭಾಷಾಜ್ಞಾನ ಇರಬೇಕು. ಆ ರೀತಿ ಇದ್ದರೆ ನಾವು ಬೇರೆ ಭಾಷೆಯಲ್ಲಿ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದರೆ ಖಂಡಿತ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಬೇರೆ ಭಾಷೆಯಲ್ಲಿ ಟ್ರೈ ಮಾಡಲಿಲ್ಲ ಅಲ್ವಾ. ಹೌದು. ನೆಕ್ಸ್ಟು ಮಮತಾ ND ಅವರು ಕೇಳ್ತಾ ಇದ್ದಾರೆ, ಮೇಡಮ್ ನಿಮ್ಮ ಇಂಟರ್ವ್ಯೂ ನೋಡಿ ತುಂಬ ಖುಷಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಾರ್ ಮಾತು ಕೇಳಿ ಜೀವನದಲ್ಲಿ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮಮತಾ ಅವರೇ. ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಅದು ಬರೀ ನಮಗಷ್ಟೇ ಅಲ್ಲ, ಯಾರೇ ಕಷ್ಟಪಟ್ಟರು, ಯಾರೇ ಜೀವನ ಇಷ್ಟಪಟ್ಟರು ಅವ್ರಿಗೆಲ್ಲರಿಗೂ ಸಹ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ, ಅದರಲ್ಲಿ 2 ಮಾತಿಲ್ಲ. ಆ್ಯಂಡ್ ನಿಮ್ಮ ಈ ಒಂದು ಕ್ವಶನ್ಗೆ ಅಥವಾ ಕಮೆಂಟ್ಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋದಷ್ಟೇ ನಮ್ಮ ಒಂದು ಆಶಯ. ಇನ್ನು ನಮ್ಮ ಮುಂದಿನ ಕ್ವಶನ್ನು ಆಶಾ BL ಅವರು ಕೇಳ್ತಾ ಇದ್ದಾರೆ, ನಿಮ್ಮ ಡೈಲಿ ವ್ಲಾಗ್ಸ್ ಯಾವಾಗ ಮಾಡ್ತೀರಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಮೋಸ್ಟ್ಲಿ ಡೈಲಿ ವ್ಲಾಗ್ ಮಾಡೋ ಐಡಿಯಾ ಇಲ್ಲ. ಸುಮ್ಮನೆ ನಾವು ಕಾಫಿ ಕುಡಿದ್ವಿ, ನಾವು ತಿಂಡಿ ತಿಂದ್ವಿ, ನಮ್ಮ ಮನೇಲಿ ಇದು ತಿಂಡಿ ಅಂತ ತೋರಿಸೋದಕ್ಕೆ ಇಬ್ಬರಿಗೂ ಇಷ್ಟ ಇಲ್ಲ. ಆ ಒಂದು ಕಾರಣಕ್ಕೆ ನಾವು ಭಾಗ್ಯ TV ಬ್ಲಾಗ್ಸ್ ಅಂತ ಶುರು ಮಾಡ್ಕೊಂಡಿದ್ದೀವಿ. ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಸಿಗುತ್ತೆ ಅದರಲ್ಲಿ. ಮತ್ತು ಕೆಲವರು ನಮ್ಮನ್ನು ನೋಡಬೇಕು ಆ ವಿಡಿಯೋದಲ್ಲಿ ಅಂತ ಇಷ್ಟಪಡ್ತೀರಾ. ನಾವೆಲ್ಲರ ಹೊರಗಡೆ ಹೋದರೆ ಅದನ್ನು ಸಹ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ನೀವು ಆ ಚಾನಲಲ್ಲೇ ಅದನ್ನು ನೋಡ್ಬೋದು ಅಷ್ಟೇ. ಈಗ ಬಂದು ಲಾಕ್ಡೌನ್ ಇರೋದ್ರಿಂದ ನಾವೆಲ್ಲೂ ಆ ರೀತಿ ಹೊರಗಡೆ ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ. ಜನರಿಗೆ ಒಂದು ಬ್ಲಾಗ್ ಚಾನಲ್ ಅಂತಂದಾಗ ಅವರೊಂದು ಲೈಫ್ ಸ್ಟೈಲ್ ತೋರಿಸ್ತಾರೆ, ಮತ್ತು ಅವ್ರಿಗೆ ಏನು ಇಷ್ಟ ಬರುತ್ತೆ, ಅವ್ರೇನು ಖರೀದಿ ಮಾಡ್ತಾರೆ ಅದನ್ನೆಲ್ಲ ತೋರಿಸ್ತಾ ಹೋಗ್ತಾರೆ. ಬಟ್ ನಮಗೆ ಆ ರೀತಿ ನಿಜವಾಗ್ಲೂ ಮಾಡೋದಕ್ಕೆ ಬರಲ್ಲ. ನಾವಿಷ್ಟು ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾ ಇರೋದೇ ಹೆಚ್ಚು. ಬಟ್ ಆದರೂ ನಮಗೇನು ಬೇಕು ಅನ್ನೋದಕ್ಕಿಂತ, ನಮ್ಮ ಲೈಫ್ ಸ್ಟೈಲ್ ಅನ್ನೋದಕ್ಕಿಂತ ನಿಮಗೇನು ಬೇಕು, ನೀವೇನು ಸರ್ಚ್ ಮಾಡ್ತಾ ಇದ್ದೀರಾ, ಹಾಗೆ ನಿಮ್ಗೇನು ಒಳ್ಳೆಯದಾಗುತ್ತೆ ಅನ್ನೋದನ್ನು ಹುಡುಕಿ ನಾವು ವಿಡಿಯೋ ಮಾಡೋದಕ್ಕೋಸ್ಕರ ಈಗ ಆಲ್ರೆಡಿ ಭಾಗ್ಯ TV ವ್ಲಾಗ್ಸ್ ಅಂತೇಳಿ ನಾವು ಶುರು ಮಾಡಿದ್ವಿ. ಅಲ್ಲ ಸಾಕಷ್ಟು ವಿಡಿಯೋಗಳಿದ್ದಾವೆ, ನಾವು ಏನು ಮಾಡ್ತೀವಿ ಅನ್ನೋದಕ್ಕೆ ಉದಾಹರಣೆ. ಖಂಡಿತ ನೀವು ಅಲ್ಲಿ ವಿಡಿಯೋ ನೋಡಿ, ಮುಂದೆ ನಾವೇನಾದ್ರು ಪ್ರವಾಸ ಕೈಗೊಂಡ್ರೆ ಖಂಡಿತ ಆ ವಿಡಿಯೋನ ನಾವು ಬಂದು ನಿಮ್ಮ ಮುಂದೆ ತರ್ತೀವಿ ಅಂತ ಹೇಳ್ತೀನಿ ಮೇಡಮ್. ಇನ್ನು ನಮ್ಮ ಜಾಕೀರ್ ಅವರು ಕ್ವಶನ್ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಕ್ವಶನ್ ಕೇಳಿದ್ದಾರೆ ಅನಿಸುತ್ತೆ. ವೀಕ್ಷಕರಿಗೋಸ್ಕರ ವಿಡಿಯೋಗಾಗಿ ಅಡುಗೆ ಮಾಡ್ತಿರೋ ಅಥವಾ ನಿಮಗಾಗಿ ಮಾಡಿದಂಥ ಅಡುಗೆ ನಮಗೆ ತೋರಿಸ್ತಿರೋ ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ಆ ಕೆಲಸ ಅಂತೂ ಮಾಡೋದಿಲ್ಲ. ನಾವು ವಿಡಿಯೋಗೋಸ್ಕರನೇ ಮಾಡ್ತೀವಿ. ಅದು ಮಡಿಯಿಂದ ಮಾಡಿ ಅದು ವಿಡಿಯೋ ಶೂಟ್ ಆಗಿದ ತಕ್ಷಣ ಫಸ್ಟು ದೇವ್ರಿಗೆ ನೈವೇದ್ಯಕ್ಕಿಟ್ಟು ಆಮೇಲೆ ನಾವು ಟೇಸ್ಟ್ ಮಾಡ್ತೀವಿ. ಎಸ್, ಖಂಡಿತ ಅವ್ರು ಹೇಳಿದಾಗೆ ನಾವು ಯಾವುದೇ ಕಾರಣಕ್ಕೂ ನಾವು ತಿಂತಕ್ಕಂಥದ್ದನ್ನ ನಾವು ಯಾವತ್ತೂ ಇದುವರೆಗೂ ಅಡುಗೆ ಮಾಡಲೇ ಇಲ್ಲ. ನಾವು ಬಂದು ವಿಡಿಯೋಗೋಸ್ಕರನೇ ಮಾಡಿದಂಥ ಅಡುಗೆನ ನಾವು ಊಟ ಮಾಡ್ತೀವಿ. ಬಟ್ ಅದರಲ್ಲೂ ನಾವೇನಾದ್ರು ಒಂದು ವಿಡಿಯೋಗೆ ಅಡುಗೆ ಮಾಡ್ತೀವಿ ಅಂದರೆ ಹಿಂದಿನ ದಿನವೇ ನಾವು ಬಂದು ಆ ಒಂದು ಅಡುಗೆ ನಮ್ಮ ಪ್ರಯೋಗ ಮಾಡಿರ್ತೀವಿ. ಬಟ್ ಅದರಿಂದ ನನಗೆ ಖುಷಿ ಆಗುತ್ತೆ. ಯಾಕೆಂದರೆ 2 ಬಾರಿ ಆ ಒಂದು ರೆಸಿಪಿನ ತಿಂತಕ್ಕಂಥ ಒಂದು ಸುಯೋಗ ಅಂತಲೇ ಹೇಳ್ತೀನಿ. ಅದಕ್ಕೆಲ್ಲ ನೀವೇ ಕಾರಣ, ನಿಮ್ಮಿಂದ. ಮೊದಲನೇ ಬಾರಿ ಮಾಡಿದಾಗ ಹಿಂದಿನ ದಿನ ಅದರಲ್ಲಿ ಏನಾದ್ರು ಏರುಪೇರಿದ್ದರೆ ಅದನ್ನು ಸರಿ ದೂಗಿಸ್ಕೊಂಡು ನೆಕ್ಸ್ಟು ವಿಡಿಯೋಗೋಸ್ಕರ ಮಾಡಬೇಕಾದ್ರೆ ಅದನ್ನು ಕರೆಕ್ಟಾಗಿ ಮಾಡ್ತಕ್ಕಂಥ ವಿಧಾನನ ಅಳವಡಿಸ್ಕೊಳ್ತೀವಿ ಇವರೇ. ನೆಕ್ಸ್ಟ್ ಕ್ವಶನ್ ಬಂದು ಅನ್ನಪೂರ್ಣ ಅವ್ರು ಕೇಳ್ತಾ ಇದ್ದಾರೆ, ನಿಮ್ಮ ಶ್ರಮಕ್ಕೆ ಸಿಕ್ಕ ಮೊದಲ ಪ್ರತಿಫಲ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಅನ್ನಪೂರ್ಣ ಅವರೇ. ನಾವು ಯೂಟ್ಯೂಬ್ ಚಾನಲ್ ಶುರು ಮಾಡಿ 1 ವರ್ಷದವರೆಗೂ ನಾವು ಯಾವುದೇ ರೀತಿಯಾದಂಥ ಪ್ರತಿಫಲ ನಮಗೆ ದೊರೆತಿಲ್ಲ. ಯಾಕೆಂದರೆ ನಾವು ಯೂಟ್ಯೂಬ್ ಚಾನಲ್ ಶುರು ಮಾಡಿ 1 ವರ್ಷದ ನಂತರ ಅಷ್ಟೇ ನಾವು ಮೊದಲನೇ ಪೇಮೆಂಟು ತೊಗೊಳೋದಕ್ಕಾಯಿತು. ನಿಜ ಹೇಳಬೇಕಂದ್ರೆ ನಾವು ಸರಿಸುಮಾರು ಏನಿಲ್ಲ ಅಂದರೂ ಒಂದು 13ರಿಂದ 14 ತಿಂಗಳೇ ಆಯಿತು ಅಂತ ಹೇಳ್ಬೋದು ನಮ್ಮ ಮೊದಲ ಒಂದು ಪೇಮೆಂಟ್ ನೋಡೋದಕ್ಕೆ. ಆಗ ನಮಗೆ ಬಂದಂಥ ಪೇಮೆಂಟ್ ಅಂತಂದರೆ ಒಂದು $10,000. ಯಾಕೆಂದರೆ ಯೂಟ್ಯೂಬಲ್ಲಿ ರೂಲ್ಸ್ ಗೊತ್ತಿರೋರ್ಗೆ ಗೊತ್ತು. ಯಾಕೆಂದರೆ ಫಸ್ಟ್ ಟೈಮು ಒಂದು $100 ಆಗೋವರೆಗೂ ಯಾವುದೇ ಪೇಮೆಂಟ್ ಬರೋಲ್ಲ ಅಂತ. ಮೊದಲನೇ ಬಾರಿಗೆ $100 ಆಗಿ ಅದ ನಂತರ ಅದು ಎಕ್ಸ್ಟೆಂಡ್ ಆಗಿ ಮತ್ತೆ ಒಂದು ತಿಂಗಳದ್ದೇನು ಸ್ವಲ್ಪ ಡಾಲರ್ಸ್ ಇತ್ತು ಅದೆಲ್ಲ ಸೇರಿ ಒಟ್ಟಿಗೆ ನಮಗೆ ಒಂದು $10,000ವರೆಗೂ ಪೇಮೆಂಟ್ ನಾವು ತೊಗೊಂಡ್ವಿ ಅಂತ ಜ್ಞಾಪಕ ಇದೆ. ಯಾಕೆಂದರೆ ಇದು 2-3 ವರ್ಷದ್ದು ಹಿಂದೆ ಯಾರೂ ಫಸ್ಟ್ ಪೇಮೆಂಟ್ ಮರೆಯೋದಕ್ಕಾಗಲ್ಲ ಆ ಥರ. ಇನ್ನು ನೆಕ್ಸ್ಟು ಉಮಾ ಅವ್ರು ಕ್ವಶನ್ ಕೇಳ್ತಾ ಇದ್ದಾರೆ, ನಿಮ್ಮ ಮನೆ ರೆಂಟ್ ಎಷ್ಟು ಆ್ಯಂಡ್ ಯಾವ ಏರಿಯಾ ಅಂತ ಕೇಳ್ತಾ ಇದ್ದಾರೆ. ಹಲೋ ಉಮಾ ಅವರೇ, ನಮಸ್ಕಾರ.
ಥ್ಯಾಂಕ್ ಯು ನಿಮ್ಮ ಕ್ವಶನ್ಗೆ. ನಾವು ಇರ್ತಕ್ಕಂಥದ್ದು ನಿಯರ್ ಬನಶಂಕರಿ ಸೆಕೆಂಡ್ ಸ್ಟೇಜು. ನಮ್ಮ ಮನೆ ಬಾಡಿಗೆ ಬಂದು 20,000. ಆಲ್ರೆಡಿ ಬೇಕಾದಷ್ಟು ಜನ ಇದನ್ನು ಕಮೆಂಟಲ್ಲಿ ಕೇಳಿದರೆ ಅವ್ರಿಗೆಲ್ಲ ಆನ್ಸರ್ ಮಾಡಿದ್ದೀನಿ. ಈ ಮನೆಗೆ ಬಂದು 20,000 ರೂಪಾಯಿ ರೆಂಟ್ ಮೇಡಮ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮನುಶ್ರೀ ಅವ್ರು ಕೇಳ್ತಿದ್ದಾರೆ, ವಾಟ್ ಈಸ್ ಯುವರ್ ಫಸ್ಟ್ ಪೇಮೆಂಟ್ ಅಂತ. ಆಲ್ರೆಡಿ ಆನ್ಸರ್ ಮಾಡಿ. ಖಂಡಿತ ಮೈ ಫಸ್ಟ್ ಪೇಮೆಂಟು ಈ ಹಿಂದಿನ ಕ್ವಶನ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ನಿಮ್ಮ ಕ್ವಶನ್ಗೂ ಆನ್ಸರ್ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೀನಿ. ಇನ್ನು ನಮ್ಮ ಮುಂದಿನ ಕ್ವಶನ್ಗೆ ಹೋಗೋಣ. ಓಕೆ, ಇನ್ನು ಚೇತನ ಸ್ಮೈಲ್ ಅಂತಕ್ಕಂಥವ್ರು ಒಂದು ಕ್ವಶನ್ ಕೇಳ್ತಾರೆ, ನೀವು ಹೋಟೆಲ್ ಆರ್ ಕ್ಯಾಟ್ರಿಂಗ್ ಸರ್ವಿಸ್ ಸ್ಟಾರ್ಟ್ ಮಾಡಿ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಒಂದು 4 ಜನಕ್ಕೆ ಅಡುಗೆ ಮಾಡೋದು ಮಾತ್ರಕ್ಕೆ ನಾವು ಖಂಡಿತ ಅದು ಅಸಾಧ್ಯದ ಮಾತು. ತುಂಬಾ ಅಷ್ಟೆಲ್ಲ ಲಾರ್ಜ್ ಕ್ವಾಂಟಿಟಿ ಮಾಡಕ್ ಆಗೋದೇ ಇಲ್ಲ. ಬಟ್ ನಿಮ್ಮ ಇದಕ್ಕೆ ಖುಷಿ ಪಡ್ತೀವಿ. ಮುಂದೊಂದು ದಿವಸ ನೋಡೋಣ, ಖಂಡಿತ ನೋಡೋಣ. ಹೋಟ್ಲ್ ಮಾಡಬೇಕು ಅಂತಿದ್ರೆ ಅಥವಾ ಏನಾದ್ರು ಕ್ಯಾಟ್ರಿಂಗ್ ಸರ್ವಿಸ್ ಮಾಡಬೇಕು ಅಂತಿದ್ರೆ, ದೇವ್ರು ಏನೇನು ಕೆಲಸ ಮಾಡಬೇಕು ಅಂತ ನಮ್ಮ ಕೈಯಲ್ಲಿ ಮಾಡಿಸ್ಕೊಳ್ತಾನೋ, ಏನೇನು ಸೇವೆ ಮಾಡಬೇಕು ಅಂತಿದೆಯೋ ಅದನ್ನೆಲ್ಲ ಮಾಡಲೇಬೇಕು. ಬಟ್ ಈ ಥರ ಒಂದು ಹ್ಯೂಜ್ ಮಟ್ಟಕ್ಕೆ ಮಾಡೋ ಕೆಪಾಸಿಟಿ ಖಂಡಿತ ನಮಗೆ ಇಲ್ಲ ಅಂತಲೇ ನಾನು ಹೇಳ್ತೀನಿ. ಹೌದು. ಈಗ ನೆಕ್ಸ್ಟ್ ಕ್ವಶನ್ ಬಂದು ಅನ್ನಪೂರ್ಣ HS ಅವ್ರು ಕೇಳಿದ್ರೆ, ಆಗ್ಲೂ ಸಹ ಒಂದು ಕ್ವಶನ್ ಕೇಳಿದ್ರು, ನಿಮ್ಮ ಮೊಟ್ಟ ಮೊದಲ ವಿಡಿಯೋ ಯಾವುದು ಅಂತ ಕೇಳ್ತಾ ಇದ್ದಾರೆ. ಖಂಡಿತ ನಮ್ಮ ಮೊಟ್ಟ ಮೊದಲ ವಿಡಿಯೋ ಬಂದು ಸಿಹಿ ಪೊಂಗಲ್. ಯಾಕೆಂದರೆ ನಾವು ಸಂಕ್ರಾಂತಿ ಹಬ್ಬಕ್ಕೆ ವಿಡಿಯೋನ ಶುರು ಮಾಡಿದ್ದು. ಸಂಕ್ರಾಂತಿ ಹಬ್ಬಕ್ಕೆ ಮುಂಚೆ ಸಂಕ್ರಾಂತಿ ಹಬ್ಬದ ಸೀರೀಸ್ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಫಸ್ಟ್ ಸಿಹಿ ಪೊಂಗಲಿಂದ ಶುರು ಮಾಡಿದ್ವಿ. ಸಿಹಿ ಪೊಂಗಲ್ಲು ನಮ್ಮ ಫಸ್ಟ್ ವಿಡಿಯೋ. ಇನ್ನು ಬಂದು ನೆಕ್ಸ್ಟ್ ಕ್ವಶನ್ ಬಂದು ನಂದಿನಿ ಅಮರ್ ಅವರು ಕೇಳ್ತಾ ಇದ್ದಾರೆ, ವಿಡಿಯೋ ಹೇಗೆ ಎಡಿಟ್ ಮಾಡ್ತೀರಾ, ಯಾವ ಆ್ಯಪ್ ಯೂಸ್ ಮಾಡ್ತೀರಾ, ವಿಡಿಯೋ ಮಾಡಬೇಕಾದ್ರೆ ಎಷ್ಟು ಜನರ ಹೆಲ್ಪ್ ತೊಗೊಳ್ತೀರಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ನಂದಿನಿ ಅವರೇ, ವಿಡಿಯೋ ಹೇಗೆ ಎಡಿಟ್ ಮಾಡ್ತೀರಾ, ಯಾವ ಆ್ಯಪ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಿದ್ದೀರಾ. ನಾನು ವಿಡಿಯೋ ಎಡಿಟ್ ಯಾವ ರೀತಿ ಮಾಡ್ತೀನಿ ಅಂತ ನಂದು ಇನ್ನೊಂದು ಚಾನಲ್ ಇದೆ, ಟೆಕ್ ಆ್ಯಂಡ್ ಟಿಪ್ಸ್ ಕನ್ನಡ ಅಂತೇಳಿ. ಆ ಒಂದು ಚಾನಲಲ್ಲಿ ಮುಂದಕ್ಕೆ ನಾನು ಉತ್ತಮವಾದಂಥ ವಿಡಿಯೋನ ತರ್ತಾ ಇದ್ದೀನಿ. ಎಕ್ಸ್ಪೆಷಲಿ ಹೇಳ್ಬೇಕಂತಂದರೆ ಭಾಳಷ್ಟು ಜನ ನಂಗೆ ಕಮೆಂಟ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಯೂಟ್ಯೂಬ್ ಬಗ್ಗೆ ನಮಗೂ ಹೇಳ್ಕೊಡಿ, ತಿಳಿಸ್ಕೊಡಿ, ಅಲ್ಲಿರ್ತಕ್ಕಂಥ ರೂಲ್ಸ್ ಏನು, ರೆಗ್ಯುಲೇಷನ್ಸ್ ಏನು, ಯಾವ ರೀತಿ ವಿಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ. ಇದಕ್ಕೆಲ್ಲ ಉತ್ತರವಾಗಿ ನಾನು ಬರೀ ನಿಮ್ಮೊಬ್ಬರಿಗೆ ಒಂದು ಕ್ವಶನ್ಗೆ ಆನ್ಸರ್ ಮಾಡೋದು ಖಂಡಿತ ಸಾಧ್ಯ ಇಲ್ಲ. ನಿಮ್ಮ ಈ ಒಂದು ಕ್ವಶನ್ನ ಪ್ರೀತಿಯಿಂದ ತಗೊಂಡು ಆದಷ್ಟು ಬೇಗ ನನ್ನ ಟೆಕ್ ಆ್ಯಂಡ್ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಒಂದು ಬೇಸಿಕ್ಕಿಂದ ಯಾವ ರೀತಿ ವಿಡಿಯೋನ ಶೂಟ್ ಮಾಡೋದಾಗ್ಬೋದು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಾಗ್ಬೋದು, ಜೊತೆಗೆ ವಿಡಿಯೋ ಎಡಿಟ್ ಮಾಡೋದಕ್ಕೆ ಯಾವೆಲ್ಲ ಸಾಫ್ಟ್ವೇರ್ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ ಮೇಡಮ್ ಅವರೇ. ಹಾಗೆ ನೀವು ಕೇಳಿದಿರಾ ವಿಡಿಯೋ ಮಾಡಬೇಕಾದ್ರೆ ಎಷ್ಟು ಜನರ ಹೆಲ್ಪ್ ತೊಗೊಳ್ತೀರ ಅಂತ. ಖಂಡಿತ ನಮಗೆ ಒಬ್ಬರೇ ಹೆಲ್ಪರ್ ಇರೋದು. ಏನಂದರೆ ಇವಳಿಗೆ ನಾನು, ನನಗೆ ಇವಳು. ಯಾವುದೇ ಕಾರಣಕ್ಕೂ ಇವಳು ಬಂದು ಅಡುಗೆ ಮಾಡಬೇಕಾದ್ರೆ ಏನೇನು ಪ್ರಿಪ್ರೇಷನ್ ಮಾಡ್ತಾಳೆ, ಅಡುಗೆ ಏನು ಮಾಡ್ತಾಳೆ, ಅಡುಗೆ ಮಾಡೋದ ನಂತರ ಏನೆಲ್ಲ ತೊಳಿಬೇಕು ಆ ಒಂದು ಕಂಪ್ಲೀಟ್ ಇವಳು ನೋಡ್ಕೊತಾಳೆ. ನಾನು ಏನೋ ಒಂದು ಚೂರು ಮುಟ್ಟಲ್ಲ, ಅಂಗಡಿಯಿಂದ ಏನಾದ್ರು ಬೇಕಾದ್ರೆ ತಂದು ಕೊಡ್ತೀನಿ ನಾನು, ನಮ್ಮ ಮಕ್ಕಳು. ನನ್ನ ವರ್ಕ್ ಅಂತಂದರೆ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಅಂತಂದರೆ ಕ್ಯಾಮ್ರಾ ಎಲ್ಲ ನಾನೇ ಶೂಟ್ ಮಾಡ್ತೀನಿ. ಲೈಟಿಂಗ್ ಅರೇಂಜ್ಮೆಂಟ್ಸ್ ಆಗ್ಬೋದು, ಕ್ಯಾಮ್ರಾ ಆಗ್ಬೋದು, ಮಾತಾಡೋದಾಗ್ಬೋದು, ಜೊತೆಗೆ ಎಡಿಟ್ ಆಗ್ಬೋದು, ಅಪ್ಲೋಡ್ ಆಗ್ಬೋದು, ಎಲ್ಲ ನಾನು ನೋಡ್ಕೊತೀನಿ. ಈ ಒಂದು ಚಾನಲ್ಗೆ ನಮ್ಮಿಬ್ಬರ ಶ್ರಮ ಜೊತೆಗೆ ನಮ್ಮ ಮಕ್ಕಳ ಸಹಕಾರ, ಇಷ್ಟೇ ನಮ್ಮ ಒಂದು ನಾವು 4-5 ಜನ ನಾವೇ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತೀವಿ. ಓಕೆ ಹೇಮಲತಾ ಅವರೇ, ನೀವು ಸಹ ಕೇಳಿದಿರಾ, ನೀವು ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಹೇಗೆ ಮಾಡ್ತೀರಾ, ಚಾನಲ್ ವಿಡಿಯೋ ಹೇಗೆ ಯಾವ ರೀತಿ ಹಾಕ್ತೀರಾ, ಮತ್ತು ಯಾವ ರೀತಿ ಎಡಿಟ್ ಮಾಡ್ತೀರಾ, ಯಾವ ರೀತಿ ಅಪ್ಲೋಡ್ ಮಾಡ್ತೀರಾ ಅಂತೆಲ್ಲ ಕ್ವಶನ್ ಕೇಳಿದಿರಾ. ಈಗಾಗಲೇ ಹಿಂದೆ ಬಂದಂಥ ಕ್ವಶನ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ನೀವು ಕೇಳಿದಂಥ ಕ್ವಶನ್ಗೂ ಆ ಒಂದು ಕ್ವಶನ್ಗೂ ಎರಡಕ್ಕೂ ಒಂದೇ ಆನ್ಸರ್ ಇರೋದ್ರಿಂದ ಇಬ್ಬರಿಗೂ ಸೇರಿಸಿ ಒಟ್ಟಿಗೆ ನಾನು ಆನ್ಸರ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಖಂಡಿತ ನಿಮಗೆ ಒಂದು ಆನ್ಸರ್ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇನ್ನು ಮಾಲಿನಿ ನಿಖಿಲ್ ಅವರು ಕೇಳ್ತಿದ್ದಾರೆ, ಅಡುಗೆ ಮಾಡುವಾಗ ನೀವು ಯಾಕೆ ಮಾತಾಡಲ್ಲ, ಬರೀ ನಿಮ್ಮ ಹಸ್ಬೆಂಡ್ ಮಾತ್ರ ಮಾತಾಡ್ತಾರೆ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಇವಾಗ ನಾನು ಸುಮ್ಮನೆ ಹೇಳ್ತೀನಿ, ಇವೆಲ್ಲರೂ ನೀನು ಮಾತಾಡಮ್ಮ. ನನ್ನ ಕನ್ನಡ ಸ್ಪಷ್ಟತೆ ಇಲ್ಲ, ಮತ್ತು ನನ್ನ ಮೈಕ್ ಫಿಕ್ಸ್ ಮಾಡಿದ್ರೆ ಹಾರ್ಟ್ ಬೀಟ್ ಜಾಸ್ತಿ ಹೊಡ್ಕೊಳ್ಳುತ್ತೆ. ನನ್ನ ವಾಯ್ಸ್ಗಿಂತಲೂ ನನ್ನ ಹಾರ್ಟ್ ಬೀಟೇ ಕೇಳುತ್ತೆ. ಅದಕ್ಕೋಸ್ಕರ ಸರಿ ಒಂದು ವೀಡಿಯೋಗೆ ಟ್ರೈ ಮಾಡ್ತೀನಿ ಅಂತೇಳಿ ಇವ್ರು ಟ್ರೈ ಮಾಡಿದ್ರು. ಇವ್ರದ್ದು ಕನ್ನಡ ಸ್ಪಷ್ಟತೆ ಇದೆ, ಇವ್ರು ಕನ್ನಡ ಮೀಡಿಯಮ್ ಓದಿರೋದ್ರಿಂದ. ಹಾಗಾಗಿ ಇವ್ರು ವಾಯ್ಸ್ ಓವರ್ ಮಾಡ್ತಾರೆ, ನಾನು ಅಡುಗೆ ಮಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಖಂಡಿತ ನಾನು ನಿಜವೂ ಹೇಳ್ತೀನಿ, ನೀನು ಮಾತಾಡು ಅಂತ. ಯಾಕೆಂದರೆ ನನಗೆ ಮಾತಾಡೋದು, ಯಾಕೆಂದರೆ ಯಾರು ಅಡುಗೆ ಮಾಡ್ತಾರೋ ಅವ್ರು ಮಾತಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಶಾರ್ಟ್ ಆಗುತ್ತೆ, ನೀವೆಲ್ಲ ಕೇಳ್ತಾ ಇರ್ತೀರಲ್ಲ ಸ್ವಲ್ಪ ವಿಡಿಯೋ ಲೆಂತಿ ಆಯಿತು ಅಂತ. ಯಾಕೆ ನಾನು ಅಡುಗೆ ಮಾಡ್ಬೇಕಾದ್ರೆ ಅರ್ಥ ಮಾಡ್ಕೊಂಡು ಮಾತಾಡೋದಿದೆಯಲ್ಲ, ಅದರಿಂದ ಸ್ವಲ್ಪ ಲೆಂತಿ ಬರುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಅದೇ ಅಡುಗೆ ಮಾಡೋರೆ ಮಾತಾಡಿದ್ರೆ ಅವ್ರ ಮುಂದಕ್ಕೆ ಏನು ಮಾತಾಡಬೇಕು, ಹಿಂದೆ ಏನು ಮಾತಾಡಿದ್ದೆ, ಏನು ಮಾಡ್ತಾಯಿದ್ದೀನಿ ಅಂತ ಅವ್ರ ಮನಸ್ಸಿಗೆ ಗೊತ್ತಿರುತ್ತೆ. ಬಟ್ ನಾವು ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಮಾತಾಡೋದ ಕಾರಣ ಸ್ವಲ್ಪ ಖಂಡಿತ ಆ ಸಮಯ ಏನು ಎಕ್ಸ್ಟೆಂಡ್ ಆಗುತ್ತೆ, ವಿಡಿಯೋನೂ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಾಲಿನಿ ಅವರೇ. ಖಂಡಿತ ಮುಂದೆ ಯಾವತ್ತಾರು ಒಂದೊಂದಿನ ಈ ರೀತಿ ಲೈವ್ ಬಂದು ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಮುಂದೆ ಬರ್ತೀವಿ, ಮಾತಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಸಂತೋಷ್ ಕುಮಾರ್ ಅವರು ಕೇಳ್ತಾ ಇದ್ದಾರೆ,
ಅಡುಗೆ ಮಾಡೋದು ಭಾಗ್ಯ ಮೇಡಮ ಅಥವಾ ಗಿರೀಶ್ ಸಾರಾ ಅಂತ ಕೇಳ್ತಾ ಇದ್ದಾರೆ. ಸೇಮ್ ಆನ್ಸರ್, ಅಡುಗೆ ಮಾಡೋದು ಭಾಗ್ಯ ಮೇಡಮ್, ವಾಯ್ಸ್ ಓವರ್ ಗಿರೀಶ್ ಸರ್ದು. ಖಂಡಿತ ಸರ್, ಕಂಪ್ಲೀಟ್ ಆದಂಥ ಅಡುಗೆ ಮಾಡೋದವರೇ. ನನಗೆ ಯಾವುದೇ ರೀತಿಯಾದಂಥ ಅಡುಗೆ ಮಾಡೋದಕ್ಕೆ ಬರಲ್ಲ, ಯಾಕೆಂದರೆ ಅವ್ರಿಗೆ ಕ್ಯಾಮ್ರಾ ವರ್ಕು ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನನಗೆ ಅಡುಗೆನ ಭಾಳ ಇಷ್ಟಪಟ್ಟು ಆಸ್ವಾದಿಸ್ತೀನಿ, ತುಂಬ ಚೆನ್ನಾಗಿ ನಾನು ಗೌರವ ಕೊಡ್ತೀನಿ ಆಹಾರಕ್ಕೆ, ತುಂಬ ಇಷ್ಟಪಡ್ತೀನಿ ಯಾವುದೇ ಒಂದು ಅಡುಗೆ ಆಗ್ಬೋದು. ಆದರೆ ನನಗೆ ಈ ವಿಡಿಯೋ ಕ್ಯಾಮ್ರಾ, ಎಡಿಟಿಂಗು, ಶೂಟಿಂಗು, ವಾಯ್ಸ್ ಓವರ್, ಲೈಟಿಂಗು, ಫೋಟೋಗ್ರಫಿ ಇದೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ನನಗೆ ಅಡುಗೆ ಮಾಡೋದಕ್ಕೆ ಅಷ್ಟಕ್ಕಷ್ಟು ಬರಲ್ಲ. ಬಟ್ ಹಾಗಂತ ತೀರ ಬರಲ್ಲ ಅಂತಲ್ಲ, ಬೇಸಿಕ್ ಏನು ಮಾಡಬೇಕು ಒಂದು ಅನ್ನ ಸಾರು ಮಾಡೋದಕ್ಕೆ ಅಥವಾ ಈ ಥರದಕ್ಕೆಲ್ಲ ನನಗೇನು ತೊಂದರೆ ಇಲ್ಲ, ಕಾಫಿ ಮಾಡೋದಕ್ಕೆ. ಬಟ್ ತುಂಬ ಅತಿ ಹೆಚ್ಚಾಗಿ ನಾನು ಅಡುಗೆ ಮಾಡೋದಕ್ಕೆ ಬರಲ್ಲ ಸರ್, ಮೇಡಮೇ ಮಾಡೋದು. ಇನ್ನು ಬಂದು ಮಮತಾ ಅವ್ರು ಕೇಳ್ತಿದ್ದಾರೆ, ವಿಡಿಯೋ ಮಾಡೋದು ಹೇಗೆ, ನಿಮ್ಮನ್ನು ನಾವು ಇನ್ಸ್ಪಿರೇಷನಾಗಿ ತೊಗೊಂಡಿದ್ವಿ, ನಾವು ಸಹ ಏನಾದ್ರು ಮಾಡಬೇಕು ಅಂತಿದ್ವಿ, ನಮಗೂ ಸ್ವಲ್ಪ ಕಲಿಸ್ಕೊಡಿ, ತಿಳಿಸ್ಕೊಡಿ, ಹೇಳ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಸತ್ಯ ಹೇಳಬೇಕು ಅಂದರೆ ನನಗೇನು ಗೊತ್ತಿಲ್ಲ. ಎಡಿಟಿಂಗ್ ಬಗ್ಗೆ ಆಗ್ಬೋದು, ಶೂಟಿಂಗ್ ಬಗ್ಗೆ ಆಗ್ಬೋದು, ಕಂಪ್ಲೀಟ್ ಮಾಹಿತಿ ಇವ್ರನ್ನೇ ಕೇಳಬೇಕು ನೀವು. ಖಂಡಿತ. ನಾನು ಈಗಾಗಲೇ ಈ ನಿಮ್ಮ ಕ್ವಶನ್ ಬರೋಕ್ಕೆ ಮುಂಚೆ ಹಿಂದಿನ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ, ಅದನ್ನು ನೀವು ಕೇಳಿಸ್ಕೊಂಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೀವೇನು ಚಿಂತೆ ಮಾಡಬೇಡಿ. ನನಗೆ ತಿಳಿದಂಥ ವಿದ್ಯೆನ ಖಂಡಿತ ನಾವು ತಿಳಿಸ್ಕೊಡ್ಬೇಕಾಗಿರೋದು ನಮ್ಮ ಧರ್ಮ. ಆದಷ್ಟು ಬೇಗ ನಮ್ಮ ಟೆಕ್ ಆ್ಯಂಡ್ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮೆಲ್ಲ ಕ್ವಶನ್ಗೂ ಆನ್ಸರ್ ಸಿಗ್ತಾ ಹೋಗುತ್ತೆ. ಆದಷ್ಟು ಬೇಗ ಶುರು ಮಾಡ್ತೀನಿ. ಭಾಳಷ್ಟು ಜನ ಇದ್ರ ಬಗ್ಗೆ ಕಮೆಂಟ್ ಮಾಡ್ತಾ ಇದ್ದಾರೆ, ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ನಿಮಗಿನ್ನೂ ಹೆಚ್ಚೇನಾದ್ರು ಇದ್ದರೆ ವಿಡಿಯೋ ಆದಮೇಲೂ ಸಹ ನೀವು ಕಮೆಂಟ್ ಮಾಡಿ, ಬೇಕಾದ್ರೆ ಅಲ್ಲೂ ಸಹ ಆನ್ಸರ್ ಮಾಡ್ತೀನಿ ಮೇಡಮ್ ಅವರೇ. ಇನ್ನು ಶ್ರೀವತ್ಸ ಅಲ್ಲ, ಇನ್ನು ಮುಂದಿನ ಕ್ವಶನ್ನು ಶ್ರೀವತ್ಸ ಅವರು ಕೇಳ್ತಾ ಇದ್ದಾರೆ, ಯೂಟ್ಯೂಬ್ ಚಾನಲ್ ಇಂದ ನಿಮ್ಗೆ ಏನಾದ್ರು ಟಾರ್ಗೆಟ್ ಇದೆಯಾ, ಯಾಕೆಂದರೆ ಮಿನಿಮಮ್ ಇಷ್ಟು ವಿಡಿಯೋ ಮಾಡಬೇಕಾ ಅಂತ ಅವರು ಕೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶ್ರೀವತ್ಸ ಅವರೇ. ಯೂಟ್ಯೂಬ್ ಚಾನಲಿಂದ ಯಾವುದೇ ರೀತಿಯಾದಂಥ ಒಂದು ಟಾರ್ಗೆಟ್ ಖಂಡಿತ ಇಲ್ಲ. ಯಾಕೆಂತಂದರೆ ಇಲ್ಲಿ ಮಿನಿಮಮ್ ಇಷ್ಟೇ ವಿಡಿಯೋ ಹಾಕಬೇಕು ಅಂತ ಖಂಡಿತ ಇಲ್ಲ. ಯೂಟ್ಯೂಬಲ್ಲಿ ಮುಖ್ಯವಾಗಿ ಯಾರೇ ಬೆಳಿಬೇಕಂದ್ರು, ಯಾರೇ ಚೆನ್ನಾಗಿರ್ಬೇಕಂದ್ರು, ಯಾರೇ ವಿಡಿಯೋ ಚೆನ್ನಾಗಿ ವ್ಯೂಸ್ ಕಾಣಬೇಕಂದ್ರು ಒಂದು ಪರ್ಟಿಕ್ಯುಲರಾಗಿ ಒಂದು ಟೈಮ್ ಅಂತ ಗೊತ್ತು ಮಾಡ್ಕೋಬೇಕು, ಒಂದು ದಿನ ಅಂತ ಗೊತ್ತು ಮಾಡ್ಕೋಬೇಕು. ನೀವು ವಾರಕ್ಕೊಮ್ಮೆ ಒಂದು ವಿಡಿಯೋ ಹಾಕಿದ್ರೆ ಒಂದು ವಿಡಿಯೋ ಹಾಕ್ಬೋದು, 15 ದಿನಕ್ಕೆ ಒಂದು ಹಾಕಿದ್ರೆ ಹಾಕ್ಬೋದು, ತಿಂಗಳಲ್ಲಿ ಒಂದು ಬೇಕಾದ್ರೂ ಹಾಕ್ಬೋದು, ಅಥವಾ ಪ್ರತಿದಿನವೂ ಮಾಡ್ಬೋದು. ಕೆಲವು ಪ್ರತಿದಿನ 3 ವಿಡಿಯೋ ಹಾಕೋರು ಇದ್ದಾರೆ. ನ್ಯೂಸ್ ಚಾನಲೆಲ್ಲ ತೊಗೊಂಡ್ರೆ ಪ್ರತಿದಿನ 10 ವಿಡಿಯೋ 20 ವಿಡಿಯೋ ಹಾಕ್ತಾರೆ. ಆ ರೀತಿ ಇರೋದ್ರಿಂದ ಇಂತಿಷ್ಟೇ ಅಂತ ಏನು ಲಿಮಿಟ್ ಇಲ್ಲ, ಯಾವುದೇ ರೀತಿಯಾದಂಥ ಖಂಡಿತ ರೂಲ್ಸ್ ರೆಗ್ಯುಲೇಷನ್ಸ್ ಏನಿಲ್ಲ. ನೀವು ಎಷ್ಟು ವಿಡಿಯೋ ಬೇಕಾದ್ರೂ ಹಾಕ್ಬೋದು, ಯಾವಾಗ ಬೇಕಾದ್ರೂ ಹಾಕ್ಬೋದು. ಇನ್ನು ಸರಸ್ವತಿ ಕೆ ಅಂತಕ್ಕಂಥವ್ರು ಒಂದು ಕ್ವಶನ್ ನನ್ನ ಮುಂದೆ ಇಟ್ಟಿದ್ದಾರೆ. ನಮಸ್ಕಾರ ಮೇಡಮ್, ನಮಸ್ತೆ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಬೆಳವಣಿಗೆ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವೊಬ್ಬರು ಟೈಲರ್ ಅಂತಲೂ ಹೇಳಿದ್ದೀರಾ, ಹಾಗೆ ಶ್ರಮ ಪಡ್ತಾ ಇದ್ದೀನಿ ಅಂತಲೂ ಹೇಳಿದ್ದೀರಾ. ಜೊತೆಗೆ ನಿಮಗೆ ಮೇಲೆ ಬರೋದಕ್ಕೆ ಆಗ್ತಿಲ್ಲ ಅಂತಲೂ ಹೇಳ್ತಾ ಇದ್ದೀರಾ. ನಮ್ಮಂಥರಿಗೆ ನಿಮ್ಮ ಸಲಹೆ ಏನು ಅಂತಲೂ ಕೇಳ್ತಾ ಇದ್ದೀರಾ. ನೋಡಿ, ಪ್ರತಿಯೊಂದು ಕ್ಷೇತ್ರ ಇರುತ್ತೆ, ಆ ಕ್ಷೇತ್ರದಲ್ಲಿ ಅವರವ್ರದ್ದೇ ಆದಂಥ ಕಷ್ಟ ಇರುತ್ತೆ. ಆನೆಗೆ ಆನೆ ಬರ ಆದರೆ ಇರುವೆಗೆ ಇರುವೆ ಬರ ಆಗುತ್ತೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಎಲ್ಲಿ ಏನನ್ನು ಕಳ್ಕೊಂಡಿರ್ತೀವೋ ಅಲ್ಲೇ ಅದನ್ನು ಹುಡುಕಿ ಪಡ್ಕೋಬೇಕು. ಯಾವುದೇ ಒಂದು ಕೆಲಸ ಆಗ್ಬೋದು, ಸುಲಭ ಅಲ್ಲ. ಯಾವುದೇ ಒಂದು ಕೆಲಸ ಆಗ್ಬೋದು, ಕಲ್ತ ಮೇಲೆ ಅದು ಕಷ್ಟ ಆಗಲ್ಲ. ನಿಮಗೆ ಏನು ವಿದ್ಯೆ ಗೊತ್ತೋ, ನಿಮ್ಮ ಮನಸ್ಸು ಏನನ್ನು ಬಯಸುತ್ತೋ ಆ ಒಂದು ವಿಚಾರದಲ್ಲಿ ನೀವು ಕೆಲಸ ಮಾಡಿದ್ರೆ ಖಂಡಿತ ಸಕ್ಸಸ್ ಸಿಗುತ್ತೆ. ಕಷ್ಟ ಅಂತಂದ ಮೇಲೆ ಸುಖ ಬಂದೇ ಬರುತ್ತೆ. ಯಾಕೆಂದರೆ ರಾತ್ರಿ ಆದಮೇಲೆ ಆಗಲು ಬಂದೇ ಬರುತ್ತಲ್ಲ. ಒಂದು ಧೈರ್ಯ ಇರಬೇಕು. ಜೊತೆಗೆ ನಾವು ಏನು ಒಳ್ಳೆಯದನ್ನು ಥಿಂಕ್ ಮಾಡ್ತೀವಿ, ನಾವು ಕಷ್ಟ ಅಂತ ಕೂತ್ಬಿಟ್ರೆ ಕುಸ್ತು ಹೋಗ್ತೀವಿ. ಇಲ್ಲ, ನಮಗೂ ಒಂದು ಒಳ್ಳೆಯ ದಿನ ಬರುತ್ತೆ, ನಾವು ಸಹ ಉತ್ತಮರಾಗ್ತೀವಿ, ನಮಗೂ ಎಲ್ಲ ಕಷ್ಟಗಳು ತೀರುತ್ತೆ ಅಂತ ನೀವು ಅಚಲವಾದ ನಂಬಿಕೆಯನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ. ನಾನೇನೋ ಮೇಧಾವಿ ಅಂತ ನಾನು ಖಂಡಿತ ಈ ಮಾತು ಹೇಳ್ತಾ ಇಲ್ಲ. ಆದರೆ ಯಾವತ್ತೂ ನಮ್ಮ ಒಂದು ಥಿಂಕಿಂಗ್ ಏನಿರುತ್ತೆ ಅದು ಒಳ್ಳೆ ರೀತಿಯಲ್ಲಿದ್ದರೆ ಅದರ ಪ್ರಕಾರನೇ ಹೋಗುತ್ತೆ. ನೀವು ಕಷ್ಟ ಅನ್ನೋದು ಬಿಡಿ, ನಗನಗುತ್ತಾ ಪ್ರೀತಿಯಿಂದ ಇರಿ. ನಾನು ಹೇಳಿದ್ನಲ್ಲ, ನಾವು ನೋವನ್ನು ಎಂಜಾಯ್ ಮಾಡಬೇಕು, ನಲವನ್ನು ಎಂಜಾಯ್ ಮಾಡಬೇಕು. ಇವೆರಡನ್ನೂ ಎಂಜಾಯ್ ಮಾಡ್ತಾ ಹೋದ್ರೇ ನಿಮಗೆ ಖಂಡಿತ ಒಳ್ಳೆಯದಾಗೋದು. ಯಾರು ಕಷ್ಟಪಡ್ತಾರೋ ಅವ್ರು ಖಂಡಿತ ಜೀವನದಲ್ಲಿ ಮುಂದೆ ಸುಖ ಪಟ್ಟೇ ಪಡ್ತಾರೆ. ಆಗ ನೀವು ಈಗ ಹೇಗೆ ನೀವು ಕುಗ್ಗಿದ್ದೀರಾ, ಅದೇ ರೀತಿ ಮುಂದೆ ಸುಖ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಹಿಗ್ಗಕ್ಕೆ ಹೋಗ್ಬಿಡಿ. ಅದೇ ನೀವು ಜೀವನಕ್ಕೆ ಕೊಡ್ತಕ್ಕಂಥ ಬೆಲೆ ಅಂತ ನಾನು ಹೇಳ್ತೀನಮ್ಮ. ಇನ್ನು ನೆಕ್ಸ್ಟ್ ಕ್ವಶನ್ನ ಕೇಳ್ತಾರೆ ಮಾಮನ್ ಬೀಟ್. ನೀವು ತೋರಿಸೋ ಅಡುಗೆಗಳು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ, ಸೂಪರ್ ರಿಸಲ್ಟ್ ಬರುತ್ತೆ. ಗಿರೀಶ್ ಬ್ರದರ್ಗೆ ಕುಕ್ಕಿಂಗ್ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಮತ್ತು ನಿಮಗೆ ಕುಕ್ಕಿಂಗಲ್ಲಿ ಯಾರು ಹೆಲ್ಪ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಅವರು. ಗಿರೀಶ್ ಅವ್ರಿಗೇನು ಕುಕ್ಕಿಂಗ್ ಬರೋದೇ ಇಲ್ಲ, ಮತ್ತು ಅವ್ರು ಕುಕ್ಕಿಂಗ್ ವಿಷಯದಲ್ಲಿ ಹೆಲ್ಪ್ ಮಾಡೋದು ಇಲ್ಲ. ಬೇರೆ ಕೆಲಸದಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ,
ಕುಕ್ಕಿಂಗಲ್ಲಿ ಅವ್ರ ಹೆಲ್ಪ್ ತೊಗೊಂಡ್ರೆ ಅಡುಗೆ ಮನೆ ಎಲ್ಲ ಗಜಿ ಬಿಜಿ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಯಾರನ್ನು ಅಡುಗೆ ಮನೆಗೆ ಸೇರಿಸ್ಕೊಳ್ಳೋದಿಲ್ಲ. ನನ್ನ ಕೆಲಸ ನಾನೇ ಮಾಡ್ಕೊಳ್ತೀನಿ. ಅದೇ ರೀತಿ ಅಷ್ಟೇ ನಮ್ಮ ಕೆಲಸನೂ ನಾವು ಮಾಡ್ಕೊಳ್ತೀವಿ ಅಲ್ವಾ? ಹೌದು. ಆದರೆ ಹಾಗಂತ ನಾನು ಅವ್ರಿಗೇನು ಹೆಲ್ಪ್ ಮಾಡೋದು ಅಂತಲ್ಲ. ನೀವೆಲ್ಲ ನಮ್ಮ ಹೋಮ್ ಟೂರ್ ನೋಡಿರ್ತೀರ. ಖಂಡಿತ ನಾನು ಖುಷಿ ಪಡ್ತೀನಿ ವಿಚಾರ ಹೇಳ್ಕೊಳ್ಳೋದಕ್ಕೆ. ಯಾಕೆಂದರೆ ಅವಳು ಬೆಳಿಗ್ಗೆ ಇದ್ದರೆ ರಾತ್ರಿವರೆಗೂ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇರ್ತಾಳೆ. ನಾನು ಮೊದಲೇ ಹೇಳಿದಾಗೆ ಮನೆಗೆ ಅಡುಗೆ ಮಾಡೋದಾಗ್ಬೋದು, ದೇವ್ರ ಪೂಜೆ ಆಗ್ಬೋದು, ಬಟ್ಟೆ ಒಗೆಯೋದಾಗ್ಬೋದು, ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಬಟ್ ಅವಳಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ಮನೆ ಕ್ಲೀನ್ ಮಾಡೋದ್ರಲ್ಲಿ ತುಂಬ ಸಹಾಯ ಮಾಡ್ತೀನಿ. ಪ್ರತಿದಿನ ಸಹಾಯ ಮಾಡ್ತೀನಿ. ಅದು ಖಂಡಿತ ನನಗೆ ಖುಷಿಯಾಗುತ್ತೆ. ಅಟ್ಲೀಸ್ಟ್ ಏನೋ ಒಂಚೂರು ನಮಗೋಸ್ಕರ ಅವಳು ಕಷ್ಟಪಡ್ತಾ ಇದ್ದಾಳೆ, ಅವಳಿಗೊಂದು ಹೆಲ್ಪ್ ಆಗಲಿ ಅಂತ ನಾವು ಸ್ವಲ್ಪ ಕಷ್ಟಪಡ್ತೀವಿ. ಅಷ್ಟು ಬಿಟ್ಟರೆ ಅಡುಗೆ ವಿಚಾರದಲ್ಲಿ ಖಂಡಿತ ನಾನೇನು ಸಹಾಯ ಮಾಡಲ್ಲ. ಸಹಾಯ ಅಂತಂದರೆ ಅವಳಿಗೇನು ಬೇಕೋ ಎಲ್ಲ ಐಟಮ್ಸ್ನೂ ತಂದು ಕೊಡ್ತೀನಿ ಅಷ್ಟೇ. ಓಕೆ, ಇನ್ನು ಐ ಲವ್ ಮೈ ಇಂಡಿಯಾ ಅಂತಕ್ಕಂಥವ್ರು ಕಮೆಂಟ್ ಮಾಡಿದ್ದಾರೆ. ನಮ್ಮ ವಿಡಿಯೋಗಳನ್ನ ಅವರು ಬಹಳ ಚೆನ್ನಾಗಿ ಮೆಚ್ಕೊಂಡಿದ್ದಾರೆ. ಟೆಂಪಲ್ ಸ್ಟೈಲ್ನ ಒಂದು ಸಾಂಬಾರು ಮಾಡಿದಂತೆ ತುಂಬ ಚೆನ್ನಾಗಿ ಬಂತಂತೆ. ನೀವು ವಿಡಿಯೋ ಮಾಡುವಾಗ ಯಾಕೆ ಸ್ಕ್ರೀನ್ ಮುಂದೆ ಇರ್ತೀರ, ಸ್ಕ್ರೀನ್ ಮುಂದೆ ಯಾಕೆ ಬರಲ್ಲ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಇವಾಗ ಸ್ಕ್ರೀನ್ ಮುಂದೆ ಬಂದು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ. ಬಟ್ ಖಂಡಿತ ನಿಮ್ಮ ಒಂದು ಪ್ರಶ್ನೆ ನಮಗೆ ಅರ್ಥ ಆಗುತ್ತೆ. ನಾವು ಸಹ ವಿಡಿಯೋ ಮುಂದೆ ಬರೋದಕ್ಕೆ ಟ್ರೈ ಮಾಡ್ತೀವಿ. ಬಟ್ ನಾವು ನಮಗೆ ಅಂತೇನು ಹೆಚ್ಚು ಪ್ರಿಪ್ರೇಷನ್ ಕೊಡೋದಕ್ಕೆ ಹೋಗಲ್ಲ. ಯಾಕೆಂದರೆ ನಾವು ಮಾಡೋ ಅಂಥ ಕೆಲಸ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮನ್ನು ತೋರಿಸ್ಕೋಬೇಕು, ನಾವು ಶೋ ಆಫ್ ಆಗಬೇಕು ಅನ್ನೋದೇನು ಇಲ್ಲಿ ಇಂಪಾರ್ಟೆಂಟ್ ಆಗೋದಿಲ್ಲ. ಮಾಡೋದು ಒಂದು ಒಳ್ಳೆ ಕೆಲಸ ಇದೆಯಾ, ಅದು ಜನಕ್ಕೆ ರೀಚ್ ಆಗುತ್ತಾ, ಅದು ಮೇಯ್ನ್ ಆಗಿ ತೊಗೊಂಡಿದ್ದೀವಿ. ಹಾಗಾಗಿ ಇಬ್ಬರು ಕ್ಯಾಮ್ರಾ ಮುಂದೆ ಹೆಚ್ಚಿಗೆ ಬರ್ತಿಲ್ಲ. ಯಾಕೆಂದರೆ ನಿಮಗೆ ಗೊತ್ತಲ್ಲ, ಅಡುಗೆ ತಯಾರು ಮಾಡಬೇಕಾದ್ರೆ ಅದನ್ನು ತಯಾರಿ ನಡೆಸ್ತಕ್ಕಂಥದ್ದು, ತರ್ತಕ್ಕಂಥದ್ದು, ಪ್ಲಸ್ ಅದೆಲ್ಲ ಬಂದು ಅರೇಂಜ್ ಮಾಡ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಡುತ್ತೆ. ಅಷ್ಟೆಲ್ಲ ಟಯರ್ಡ್ ಆದಾಗ ನಾವು ಕ್ಯಾಮ್ರಾ ಮುಂದೆ ಬಂದು ನಿಜವಾಗ್ಲೂ ನಾವು ಟಯರ್ಡ್ನೆಸ್ ಮೂಡುತ್ತೆ ಮುಖದಲ್ಲಿ. ಅದರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಭಾಳಷ್ಟು ಜನ ಇದೇ ರೀತಿ ಕೇಳ್ತಾ ಇರೋದ್ರಿಂದ ಅವರೆಲ್ಲರ ರಿಕ್ವೆಸ್ಟ್ ನಾವು ಅಕ್ಸೆಪ್ಟ್ ಮಾಡಿ ಖಂಡಿತ ನಮಗೋಸ್ಕರ ಅಲ್ಲ ಅಂದರೂ ನಿಮಗೋಸ್ಕರ ನಾವು ತೆರೆ ಮುಂದೆ ಬರೋದಕ್ಕೆ ಟ್ರೈ ಮಾಡ್ತೀವಿ. ಮೇಡಮ್ ಅವರೇ, ಮೇಡಮ್ ಸರ ಗೊತ್ತಿಲ್ಲ, ಯಾಕೆಂದರೆ ಐ ಲವ್ ಮೈ ಇಂಡಿಯಾ ಅಂತ ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನು VN ರಾಜು ಅವ್ರು ಕೇಳ್ತಿದ್ದಾರೆ, ನೀವು ಫುಡ್ ರಿವ್ಯೂ ಆ್ಯಂಡ್ ನಾರ್ತ್ ಇಂಡಿಯನ್ ಸ್ಟೈಲ್ ಯಾಕೆ ಮಾಡ್ತಿಲ್ಲ ಅಂತ ಕೇಳ್ತಾ ಇದ್ದಾರೆ. ನಾ ಮೊದಲೇ ಹೇಳಿದಾಗೆ ನಾನು ಪ್ರತಿಯೊಂದು ಕಲ್ತು ಮಾಡ್ತಿದ್ದೀನಿ. ನಾರ್ತ್ ಇಂಡಿಯನ್ ಡಿಶಸ್ ಯಾರಿಗೆ ಗೊತ್ತಿದೆ ಅವ್ರ ಹತ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಆದಷ್ಟು ಬೇಗ ವಿಡಿಯೋಸ್ ಮಾಡಿ ತಿಳಿಸ್ತೀವಿ. ಇನ್ನು ನೀವು ಫುಡ್ ರಿವ್ಯೂ ಬಗ್ಗೆ ಕೇಳಿದಿರಾ, ಖಂಡಿತ ನಮ್ಮದು ಈಗ ಆಲ್ರೆಡಿ ನಾನು ಹೇಳಿದಾಗೆ ಭಾಗ್ಯ TV ಬ್ಲಾಗ್ಸ್ ಅಂತೇಳಿ ಚಾನಲ್ ಇದೆ. ಅಲ್ಲಿ ಪ್ರವಾಸದ ಬಗ್ಗೆ ಆಗ್ಬೋದು, ಅಲ್ಲಿ ಸಿಗ್ತಕ್ಕಂಥ ಫುಡ್ ಆಗ್ಬೋದು, ಇದ್ರ ಬಗ್ಗೆ ಎಲ್ಲ ನಾವು ಖಂಡಿತ ಮುಂದೆ ರಿವ್ಯೂ ಮಾಡ್ತೀವಿ. ಆ ಚಾನಲಲ್ಲಿ ನಮ್ಮದು ಈ ಪ್ರಾಕ್ಟಿಕಲ್ ವಿಡಿಯೋ, ರಿವ್ಯೂ ವಿಡಿಯೋ ಎಲ್ಲ ಬರುತ್ತೆ. ಬಟ್ ಭಾಗ್ಯ TVಲಿ ಮಾತ್ರ ಓನ್ಲಿ ಫಾರ್ ಕುಕ್ಕಿಂಗ್ ಅಂತಲೇ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ರಾಜು ಅವರೇ. ಓಕೆ, ಇನ್ನು ನಿರ್ಮಲಾ HM ಅಂತಕ್ಕಂಥವ್ರು ಕ್ವಶನ್ ಕೇಳಿದರೆ, ಅವರು ಪಾಯಿಂಟ್ ಔಟ್ ಮಾಡಿ ಒಂದು 5 ಕ್ವಶನ್ನ ಕೇಳಿದರೆ. ಅದರಲ್ಲಿ ಮೊದಲನೇ ಕ್ವಶನ್ನು ವೇರ್ ಡು ಯು ಲೀವ್ ಅಂತ ಕೇಳಿದರೆ ಅದಕ್ಕೆ ಆನ್ಸರ್ ಬಂದು ನಾವು ಬೆಂಗಳೂರು ಬನಶಂಕರಿ ಸೆಕೆಂಡ್ ಸ್ಟೇಜ್ ನಿಯರ್ ಬೈ ಇದ್ದೀವಿ ಅಂತ. ಇನ್ನು ನಿಮ್ಮ ಎರಡನೇ ಕ್ವಶನ್ ಏನಪ್ಪ ಅಂದರೆ ಮೇಕ್ ಎ ವಿಡಿಯೋ ಅಬೌಟ್ ಹೌ ಟು ಬಿಕಮ್ ಯೂಟ್ಯೂಬರ್ಸ್ ಆ್ಯಂಡ್ ವಾಟ್ ಆಲ್ ವಿ ನೀಡ್ ಟು ಬಿಕಮ್ ಎ ಯೂಟ್ಯೂಬರ್ಸ್ ಅಂತ ಕೇಳಿದರೆ. ಖಂಡಿತ ನಿಮ್ಮ ಕ್ವಶನ್ನು ಬಂದು ಯೂಟ್ಯೂಬರ್ ಆಗಬೇಕಂದ್ರೆ ಏನು ಬೇಕು, ಯಾವ ರೀತಿ ಯೂಟ್ಯೂಬ್ಗೆ ನಾವು ಪ್ರಿಪೇರ್ ಆಗಬೇಕು ಅನ್ನೋ ಒಂದು ಕ್ವಶನ್ನ ಕೇಳಿದರೆ ಖಂಡಿತ ಅದಕ್ಕೆಲ್ಲ ಮುಂದೆ ಆನ್ಸರ್ ಬರ್ತಾ ಹೋಗುತ್ತೆ ಅವರೇ. ಆ್ಯಂಡ್ ಮೂರನೇ ಕ್ವಶನ್ ಬಂದು ಯು ಮೇಕ್ ವ್ಲಾಗ್ಸ್ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೂ ಆಲ್ರೆಡಿ ನಿಮ್ಗೆ ಆನ್ಸರ್ ಇದೆ. ನಾವು ಬಂದು ಈ ಚಾನಲ್ ಯಾವುದೇ ರೀತಿ ಅಂತ ಬ್ಲಾಗ್ ಮಾಡಲ್ಲ, ನಾವು ಭಾಗ್ಯ TV ಬ್ಲಾಗ್ಸ್ ಅಂತೇಳಿ ಮಾಡ್ತಾ ಇದ್ದೀವಿ. ಆಲ್ರೆಡಿ ಒಂದು 8 ವಿಡಿಯೋ ಹಾಕಿದ್ದೀವಿ. ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ನಿಮ್ಗೆ ಇಷ್ಟ ಆಗ್ತಕ್ಕಂಥ ವಿಡಿಯೋನು ಖಂಡಿತ ಮಾಡ್ತೀವಿ. ಆ್ಯಂಡ್ ಫೋರ್ತ್ ಕ್ವಶನ್ ಬಂದು ನಿಮ್ಮ ಪೇಮೆಂಟ್ ಬಗ್ಗೆ ಕೇಳಿದ್ರೆ, ಪೇಮೆಂಟ್ ಬಗ್ಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೀನಿ. ಆ್ಯಂಡ್ ಇನ್ನು ಫಿಫ್ತ್ ಬಂದು ನಮ್ಮ ಒಂದು ಕೇರ್ ಬಗ್ಗೆ ನೀವು ತುಂಬ ಪ್ರಶಂಸೆ ಮಾಡಿ ಇಷ್ಟಪಟ್ಟು ಮಾತಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾವು ನಿಮಗೆ ಥ್ಯಾಂಕ್ ಯು, ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ನೀವು ಸಹ ಎಲ್ಲರೂ ಸೇಫಾಗಿದ್ದೀರಾ, ಹಾಗೆ ಆರೋಗ್ಯವಾಗಿದ್ದೀರಾ, ಸಂತೋಷವಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸಂತೋಷವಾಗಿ ಇರಲೇಬೇಕು, ಅದೇ ನಮ್ಮ ಆಸೆ. ಥ್ಯಾಂಕ್ ಯು ಸೋ ಮಚ್ ನಿರ್ಮಲಾ ಅವರೇ. ಇನ್ನು ನೆಕ್ಸ್ಟ್ ಕ್ವಶನ್ ಬಂದು ಕುಮಾರ್ ಬೆಳವಾಡಿ ಅವರು ಕೇಳ್ತಿದ್ದಾರೆ, ನೀವು ಮಾಡುವ ಅಡುಗೆ ಮತ್ತು ಅದರ ಎಕ್ಸ್ಪ್ಲನೇಷನ್ ತುಂಬ ಚೆನ್ನಾಗಿದೆ, ಆದರೆ ಎಕ್ಸ್ಪ್ಲನೇಷನ್ ಮಾಡುವ ಧ್ವನಿ ಯಾರದು ಮೇಡಮ್ ಅಂತ ಕೇಳ್ತಾರೆ. ಯಾರ್ದಪ್ಪ ಧ್ವನಿ? ಇವ್ರದ್ದೇ ಆ ಧ್ವನಿ, ಗಿರೀಶ್ ಅವರು. ನಾವಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫು. ಇಷ್ಟೊಂದು ವೀಡಿಯೋಸ್ ಬರ್ತಿದೆ, 9 lakh ಸಬ್ಸ್ಕ್ರೈಬರ್ಸ್ ಆಗಿದ್ರು ಕೆಲವ್ರು ಕಮೆಂಟಲ್ಲಿ ಕೇಳ್ತಿರ್ತೀರಾ, ಲೇಡೀಸ್ ಅಡುಗೆ ಮಾಡ್ತಾರೆ, ಜೆಂಟ್ಸ್ ವಾಯ್ಸ್ ಓವರ್ ಇರುತ್ತೆ, ನಿಮ್ಮಿಬ್ಬರು ರಿಲೇಷನ್ಶಿಪ್ ಏನು ಅಂತೇಳಿ. ನಾವಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫು, ಇಬ್ಬರು ಕೋಆರ್ಡಿನೇಷನಲ್ಲಿ ಈ ಚಾನಲ್ ಮೂವ್ ಆಗ್ತಿದೆ, ತುಂಬ ಚೆನ್ನಾಗಿ ಬರ್ತಿದೆ. ಇನ್ನು ವಿಡಿಯೋ ಮಾಡಬೇಕಾದ್ರೆ ನಾನು ಖಂಡಿತ ನಿಮಗೆ ಸ್ವಾಗತ ಕೋರ್ಬೇಕಾದ್ರೆ, ಹಲೋ ವೀಕ್ಷಕರೇ, ನಮಸ್ಕಾರ, ತಮ್ಮೆಲ್ಲರಿಗೂ ಭಾಗ್ಯ TVಗೆ ಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಆ ಗಿರೀಶ್ ನಾನೇ, ಭಾಗ್ಯ ಇವರೇ. ಥ್ಯಾಂಕ್ ಯು. ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಚೇತನ್ ಕಿಚನ್ ಅವ್ರು ಕೇಳ್ತಿದ್ದಾರೆ,
ನೀವು ಯಾಕೆ ಮಾತಾಡಲ್ಲ ಮೇಡಮ್? ಯಾಕೆ ಮಾತಾಡಲ್ಲ ಮೇಡಮ್? ಆಲ್ರೆಡಿ ನಿಮ್ಮ ಕ್ವಶನ್ಗೂ ಆನ್ಸರ್ ಸಿಕ್ಕಿರುತ್ತೆ. ಸ್ವಲ್ಪ ನರ್ವಸ್ಸು ಬಿಹೈಂಡ್ ದ ಕ್ಯಾಮ್ರಾ, ಸೊ ಹಾಗಾಗಿ ನಾನು ಮಾತಾಡೋದಿಲ್ಲ, ಇವ್ರು ವಾಯ್ಸ್ ಓವರ್ ಕೊಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಬಟ್ ಅವರು ಮಾತಾಡೋಕ್ಕೆ ಸ್ವಲ್ಪ ಶೈ ಸ್ವಭಾವ ಮತ್ತು ಸ್ವಲ್ಪ ಧ್ವನಿ ನಡಗಿಸ್ತಾರೆ. ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಒಂದು ವಾಯ್ಸ್ ಓವರ್ ಕೊಡೋದಕ್ಕೆ ಶುರು ಮಾಡಿದ್ದು ಸರ್. ಸಾರಿ ವಿರಮ. ಇನ್ನು ದಿವ್ಯಾ ಡಿ ಕೆ ಅವರು ನಮಗೆ ಕಮೆಂಟ್ ಮಾಡಿ ಹೇಳ್ತಾ ಇದ್ದಾರೆ, ಅಕ್ಕ ನಾನು ಸೈನ್ಸ್ ಸ್ಟೂಡೆಂಟಾ? ಹೌದು. ಓಕೆ, ಜಾಸ್ತಿ ಓದೋದೇ ಆಯಿತು ಲೈಫಲ್ಲಿ, ಆದರೆ ನನಗೆ ಓದಿನ ಆಚೆಗೂ ಖುಷಿ ಇದೆ, ಕಲಿಯೋದಿದೆ ಅಂತ ಅನಿಸುತ್ತೆ. ಇತ್ತೀಚೆಗೆ ನಾನು ಡ್ಯಾನ್ಸು, ಕುಕ್ಕಿಂಗು, ಆಮೇಲೆ ಜೊತೆಗೆ ಬ್ಲಾಗಿಂಗು, ಸ್ವಿಮ್ಮಿಂಗು ಇದೆಲ್ಲ ಕಲಿಬೇಕು. ಆದರೆ ಈ ಮದುವೆ ಅನ್ನೋದು ಬೌಂಡ್ರಿ ಕ್ರಿಯೇಟ್ ಆಗಿದೆ. ನನಗೆ ನಿಮ್ಮ ಸಲಹೆ ಏನು ಅಂತ ಕೇಳ್ತಾ ಇದ್ದಾರೆ. ದಿವ್ಯಾ ಅವರೇ, ನಿಮ್ಮ ಕ್ವಶನ್ನು ಅರ್ಥ ಆಗುತ್ತೆ, ನಿಮ್ಮ ಮನಸ್ಸಿನ ಒಂದು ಇದು ಗೊತ್ತಾಗುತ್ತೆ. ಯಾಕೆಂತಂದರೆ ನಿಮ್ಗೆ ಎಲ್ಲದರಲ್ಲೂ ಕಲಿಬೇಕು ಅಂತ ಆಸಕ್ತಿ ಇದೆ, ಬಟ್ ಏನು ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದೀರಾ. ಬಟ್ ಆ ಥರ ಏನಿಲ್ಲ, ಮದುವೆ ಆದಮೇಲೂ ಸಹ ಎಲ್ಲನೂ ಸಹ ಕಲಿಬೋದು. ನಾವು ಮದುವೆ ಆದಮೇಲೆ ಇಷ್ಟೆಲ್ಲ ಅಚೀವ್ ಮಾಡಿದ್ದು ಅಲ್ವಾ. ಕಲಿಕೆ ಅನ್ನೋದು ಯಾವತ್ತೂ ಕೊನೆ ಇಲ್ಲ ಮೇಡಮ್ ಅವರೇ. ಕಲಿಕೆಗೆ ಪ್ರತಿದಿನ ಇರುತ್ತೆ. ನೀವು ಹೇಳೋದು ನಿಜ. ಯಾಕೆಂದರೆ ಓದೋದ್ರಲ್ಲೇ ಮುಳುಗಿರೋ ನಿಮಗೆ ಇದು ರೀಚೆ ಬಹಳಷ್ಟು ದೊಡ್ಡ ಜೀವನ ಇದೆ ಅಂತ ನಿಮಗೆ ಕೆಲವೊಂದು ವಿಡಿಯೋ ನೋಡಿ ಗೊತ್ತಿರ್ಬೋದು. ಬಟ್ ಒಂದ್ ರೀತಿಲಿ ಹೇಳ್ಬೇಕು ಅಂದ್ರೆ ಮದ್ವೆ ಆದ್ಮೇಲೆ ಅದು ಸೇಫ್ ಹಂತದಲ್ಲಿ ಇದ್ದಂಗೆ. ಅವ್ರು ಯಾವಾಗ್ಲೂ ನಮ್ಗೆ ಬಾಡಿ ಗಾರ್ಡ್ ಆಗಿರ್ತಾರೆ, ನಾವ್ ಎಲ್ಲೋದ್ರು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ. ಅದ್ ಒಂದ್ ರೀತಿಲಿ ನಾವು ಸೇಫ್ ಹಂತದಲ್ಲಿ ಕಲಿತಿದೀವಿ. ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಗೆ ನಮ್ಮ 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 ಸುತ್ತಮುತ್ತ ಏನು ಒಳ್ಳೇದಿದೆ ಅದನ್ನ ನಾವು ಗ್ರಾಬೆ ಮಾಡಲ್ಲ, ನಾವು ಇಲ್ದೇ ಇರೋದ್ರ ಬಗ್ಗೆ ಥಿಂಕ್ ಮಾಡ್ತೀವಿ. ಆದರೆ ನಿಮ್ಮ ಸುತ್ತಮುತ್ತ ನಿಮ್ಮಲ್ಲಿ ಒಂದು ವಿದ್ಯೆ ಇದೆ, ಕಲೆ ಇದೆ, ನೀವು ಅದನ್ನು ಬೇರೆಯವ್ರಿಗೆ ಹೇಳ್ಕೊಡೋದ್ರ ಮೂಲಕ ನೀವು ಅದರಲ್ಲೊಂದು ಸಾರ್ಥಕತೆ ಕಂಡುಕೋಬೋದು. ಅಷ್ಟೇ ಅಲ್ಲ, ನಿಮಗೆ ಮದುವೆ ಆಗಿದೆಯೋ ಗೊತ್ತಿಲ್ಲ, ಬಟ್ ಮದುವೆ ಆಗಿದ್ರೆ ಸಂತೋಷ. ಮದುವೆ ಆಗಲಿಲ್ಲ ಅಂದರೂ ನಿಮ್ಗೆ ಖಂಡಿತ ಒಂದು ಒಳ್ಳೆ ಒಂದು ಫ್ರೆಂಡ್ ಸಿಗ್ಬೋದು. ಹಸ್ಬೆಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಫ್ರೆಂಡ್ ಸಿಗ್ಬೋದು. ಮೋಸ್ಟ್ಲಿ ಅವರು ನಿಮ್ಮ ಆಸೆನೆಲ್ಲ ಈಡೇರ್ತಕ್ಕಂಥ ಹೀರೋ ಆಗಿ ಸಹ ಬರ್ಬೋದು. ಅವತ್ತು ನಿಮ್ಗೆ ಗೊತ್ತಾಗುತ್ತೆ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಅಂತ. ಆ ಟೈಮ್ ಬಂದಾಗ ನಿಮ್ಮ ಎಲ್ಲ ಕನಸು ಆಸೆನೂ ಸಹ ಖಂಡಿತ ಈಡೇರುತ್ತೆ. ಒಳ್ಳೇದಾಗಲಿ ನಿಮಗೆ, ಅಲ್ವಾ? ಹೌದು. ಇನ್ನು ಕೋಸ್ಟಲ್ ಫುಡಿ ಅವರು ಕೇಳ್ತಾರೆ, ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀರಾ, ಬೇರೆ ಯೂಟ್ಯೂಬರ್ಸ್ಗೂ ಹೆಲ್ಪ್ ಆಗುತ್ತೆ, ದಯವಿಟ್ಟು ಹೇಳಿದ್ರೆ ಅಂತ. ಸರ್, ನಾವು ಬಂದು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಪ್ಯಾನಾಸೋನಿಕ್ ಲೂಮೆಕ್ಸ್ GH5 ಅಂತೇಳಿ. ತುಂಬ ಒಳ್ಳೆಯ ಕ್ಯಾಮ್ರಾ. ಆಲ್ರೆಡಿ ನಾನು ಹಿಂದೆನೂ ಹೇಳಿದ್ದೀನಿ, ಅದು ಒಳ್ಳೆ ಕ್ಯಾಮ್ರಾ. ಬಟ್ ಇದೇ ಕ್ಯಾಮ್ರಾ ಅಂತಲ್ಲ, ನೀವು ಕ್ರಿಯೇಟಿವ್ ಆಗಿ ಮಾಡ್ತೀವಿ ಅಂದರೆ ಒಂದು ಮೊಬೈಲಲ್ಲೂ ಸಹ ಮಾಡ್ಬೋದು. ಬೇಕಾದಷ್ಟು ಕ್ಯಾಮ್ರಾ ಬಂದಿದೆ. ಈ ಕ್ಯಾಮ್ರಾ ನಾವು ತೊಗೊಂಡು ಆಲ್ರೆಡಿ ಒಂದು 3 years ಆಗಿದೆ. ಈಗ ತುಂಬ ಅಪ್ಡೇಟ್ ಆಗಿದೆ, ಭಾಳಷ್ಟು ಕ್ಯಾಮ್ರಾಗಳು ಬರ್ತಾ ಇದ್ದಾವೆ. ಬಟ್ ಡೇ ಬೈ ಡೇ ಹೊಸದು ಲಾಂಚ್ ಆಗ್ತಾ ಇದೆ. ನೋಡಿ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಯಾವ ಕ್ಯಾಮ್ರಾ ಬೇಕು, ಅನುಕೂಲ ಅವ್ರು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಮತ್ತೆ ಕ್ಯಾಮ್ರಾ ತಗೊಳ್ಳೋದು ದುಡ್ಡದಲ್ಲ, ಅದನ್ನ ಹ್ಯಾಂಡಲ್ ಮಾಡಕ್ ಬರಬೇಕು, ಕಲ್ತ್ಕೋಬೇಕು. ನಿಮಗೆ ಹ್ಯಾಂಡಲ್ ಮಾಡಕ್ ಬಂದರೆ ನೀವು ಖಂಡಿತ ಯಾವ ಕ್ಯಾಮ್ರಾದಲ್ಲಿ ಬೇಕಾದ್ರೂ ಮೊಬೈಲಲ್ಲೂ ಸಹ ಒಳ್ಳೆ ವಿಡಿಯೋ ತೆಗಿಬೋದು ಸರ್. ಇನ್ನು ಅನಿತಾ ಅನ್ನೋರು ಕೇಳ್ತಾ ಇದ್ರಮ್ಮ, ಏನಪ್ಪ ಅಂತಂದರೆ ನೀವು ನಮ್ಮನ್ನು ತುಂಬ ಇಷ್ಟಪಟ್ಟಿದ್ದಾರೆ ಅವರು, ಮತ್ತು ನಮ್ಮ ಅಡುಗೆಗಳನ್ನ ಇಷ್ಟಪಟ್ಟಿದ್ದಾರೆ, ಮತ್ತು ಗಿರೀಶ್ ಅವರು ಮಾತಾಡೋ ಶೈಲಿನೂ ಸಹ ನನಗೆ ತುಂಬ ಇಷ್ಟ ಅಂತ ಹೇಳ್ತಾಯಿದ್ದಾರೆ. ಹಾಗೆ ಈ ಒಂದು ಸ್ಥಾನಕ್ಕೆ ನೀವು ಬಂದಿದ್ದೀರಾ, ಇದಕ್ಕೆ ನಿಮಗೆ ಸ್ಫೂರ್ತಿ ಯಾರು ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಸ್ಫೂರ್ತಿ ಬಂದು ನಮ್ಮ ಕಷ್ಟದ ದಿನಗಳು, ಹೌದು, ನಾವು ಸ್ಟ್ರಗಲ್ ಮಾಡಿದಂಥ ದಿನಗಳು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅನೇಕ ಜನ ನಮಗೆ ಬೆನ್ನು ತಟ್ಟಿದ್ದಾರೆ. ನಾವಿಂದು ಕ್ಷೇತ್ರಕ್ಕೆ ಬಂದ ನಂತರ ನಮ್ಮ ಸಬ್ಸ್ಕ್ರೈಬರ್ಸು, ನಮ್ಮ ವ್ಯೂವರ್ಸು ನಮಗೆ ಬಹಳ ಅಂದರೆ ಬಹಳ ಸ್ಫೂರ್ತಿ ತುಂಬಿದ್ದಾರೆ. ನಮ್ಮ ತಂದೆ ತಾಯಿನೂ ನಮಗೆ ಒಂದು ರೀತಿ ಸ್ಫೂರ್ತಿನೇ. ಯಾಕೆಂದರೆ ಅವರೆಲ್ಲ ನಮ್ಮನ್ನು ಕಷ್ಟಪಟ್ಟು ಬೆಳೆಸಿದ್ದಾರೆ. ನಾವು ಏನಾದರೂ ಒಂದು ಕೆಲಸ ಮಾಡಬೇಕು, ನಮ್ಮ ಒಂದು ಜೀವನಕ್ಕೊಂದು ದಾರಿ ಕಂಡುಕೋಬೇಕು ಅಂತ ಈ ಒಂದು ಕೆಲಸ ಮಾಡ್ತಾಯಿದ್ದೀವಿ ಹೊರತು ಇದರಲ್ಲಿ ಏನೋ ಕೆಲವರು ನೀವು ಸಾಧನೆ ಮಾಡಿದ್ದೀರಾ ಅಂತಾರೆ, ಸಾಧಕರು ಅಂತಾರೆ, ಆ ಥರ ಎಲ್ಲ ಏನೂ ಇಲ್ಲ. ನಿಜ ಹೇಳ್ಬೇಕಂದ್ರೆ ನಾವು ಕಂಡುಕೊಂಡಂಥ ಜೀವನ. ಕೆಲವು ಸ್ನೇಹಿತರಂತೂ ನಮಗೆ ಮನಸ್ಸಲ್ಲಿ ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಆ ಥರ ಕೆಲವರು ನಮಗೆ ಸ್ಫೂರ್ತಿನೂ ಸಹ ನೀಡಿದ್ದಾರೆ, ನಮಗೆ ಬಂದು ಒಳ್ಳೆ ದಾರಿದೀಪನೂ ಆಗಿದ್ದಾರೆ. ಅವ್ರಿಗೆಲ್ಲ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ವಿದ್ಯೆ ಇಲ್ಲ, ನಮಗಿರ್ತಕ್ಕಂಥ ಬುದ್ಧಿಲೇ ನಾವೇನಾದ್ರು ಕಲಿಬೇಕು ಅಂತಕ್ಕಂಥ ಒಂದು ಛಲನೆ ನಮಗೆ ಸ್ಫೂರ್ತಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಹೌದು. ಇನ್ನು ಸಹಾನಿ ಸ್ಟಾರ್ಸ್ ಅವ್ರು ಕೇಳ್ತಾರೆ, ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರಿಗೆ ನಿಮ್ಮ ಸಲಹೆ ಏನು ಅಂತ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರಿಗೆ ಖಂಡಿತ ನನ್ನ ಸಲಹೆ ಒಂದೇ, ಬೇರೆ ಯಾರೋ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ, ಅವ್ರು ಸಕ್ಸಸ್ ಕಂಡಿದ್ದಾರೆ, ನಾವು ಅದೇ ಥರ ಆಗಿಬಿಡ್ತೀವಿ ಅಂತ ನೀವು ಖಂಡಿತ ಕನಸು ಕಟ್ಕೋಬೇಡಿ. ಯಾಕೆಂತಂದರೆ ಅದರಿಂದ ಬಹಳ ಶ್ರಮ ಇರುತ್ತೆ. ನೀವು ಖಂಡಿತ ಅವ್ರಿಗಿಂತ ಸೂಪರಾಗಿ ಆಗ್ತೀರಾ. ಆ ಮಾತನ್ನು ಸಹ ನಾನು ಹೇಳ್ತಾ ಇದ್ದೀನಿ. ಯಾವಾಗ ಅಂತಂದರೆ ನೀವು ಒಂದು ಒಳ್ಳೆ ವಿಡಿಯೋ ಮಾಡಿದಾಗ, ಜನಕ್ಕೆ ನಿಮ್ಮ ವಿಡಿಯೋ ಇಷ್ಟ ಆದಾಗ,
ನೀವು ಯೂಟ್ಯೂಬ್ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಅದರಲ್ಲಿರ್ತಕ್ಕಂಥ ರೂಲ್ಸ್ ಏನು ರೆಗ್ಯುಲೇಷನ್ಸ್ ಏನು ಅಂತ ಅರ್ಥ ಮಾಡಿಕೊಂಡು ನೀವೊಂದು ಹೆಜ್ಜೆ ಇಟ್ಟರೆ ಒಂದೊಂದು ಹೆಜ್ಜೆನೂ ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಇಲ್ಲಿ ಹಲವಾರು ಮಜಲಿದೆ, ನಾನು ಖಂಡಿತ ಮುಂದೆ ನನ್ನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದನ್ನೆಲ್ಲ ದಾಟ್ತಾ ಬರಬೇಕು. ಆಗ ನಿಮಗೆ ಯಶಸ್ಸು ಅನ್ನೋದು ಖಂಡಿತ ಕಟ್ಟಿತ್ತಂಥ ಬುತ್ತಿ. ಬಟ್ ಒಳ್ಳೆ ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದರಲ್ಲಿ ನೀವು ತುಂಬ ಇನ್ವಾಲ್ವ್ ಮಾಡ್ಕೊಳ್ಳಿ, ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ಕೊಡಿ. ಅದು ಯಾವಾಗಲೂ ಕಂಟೆಂಟ್ ಬರ್ತಾನೆ ಇರಲಿ, ಜನಕ್ಕೆ ಅದು ಇಷ್ಟ ಆಗ್ತಾ ಇರಲಿ. ಆಗ ನೀವು ಖಂಡಿತ ಸಕ್ಸಸ್ ಕಾಣ್ತೀರಾ. ನೀವು ಹೇಗೆ ಇವಾಗ 4 ಜನ ಯೂಟ್ಯೂಬನ್ನು ನೋಡಿ ಇಷ್ಟಪಡ್ತೀರಾ, ಅದೇ ರೀತಿ ನಾಳೆ ದಿನ ನೀವು ಸಹ ಅದೇ ರೀತಿ ನಾಳೆ ನೀವು ಹಾಕ್ತೀರಾ. ನಿಮ್ಮನ್ನು ನೋಡಿ 4-6 ಜನ ಚಾನಲ್ ಮಾಡ್ಕೊಳ್ಳೋ ಸ್ಟೇಜಿಗೆ ನೀವು ಬರ್ತೀರಾ. ಹೌದು, ಖಂಡಿತ ನೀವು ಒಬ್ರಿಗೆ ಸ್ಫೂರ್ತಿ ಆಗ್ತೀರಾ. ಅದು ನೀವು ಮಾಡ್ತಕ್ಕಂಥ ಶ್ರಮದ ಮೇಲೆ ಅವಲಂಬಿತವಾಗಿರುತ್ತೆ. ಹೌದು. ಎಸ್. ಇನ್ನು ಬಂದು ಲಾವಣ್ಯ ಅವ್ರು ಕೇಳ್ತಿದ್ರೆ, ಹಲೋ ಲಾವಣ್ಯ ಅವರೇ, ಭಾಳ ದಿನ ಆಯಿತು ನಿಮ್ಮ ಕಮೆಂಟ್ ನೋಡಿ, ಥ್ಯಾಂಕ್ ಯು. ಯಾವಾಗಲೂ ಸದಾಕಾಲ ನೀವು ಕಮೆಂಟ್ ಮಾಡಿ ಉತ್ಸಾಹ ತುಂಬ್ತಾನೆ ಇರ್ತೀರ. ಮೊದಲನೇದಾಗಿ ನಾವು ಅದಕ್ಕೆ ನಿಮಗೆ ಧನ್ಯವಾದನ ತಿಳಿಸ್ತೀನಿ. ಇನ್ನು ನಿಮ್ಮ ಕ್ವಶನ್ ಏನಂದರೆ, ಫನ್ ಅನಿಸ್ಬೋದು, ಬಟ್ ಕೇಳಬೇಕಾದ ಪ್ರಶ್ನೆ ಅಂತ ಕೇಳ್ತಾ ಇದ್ದಾರೆ. ಮಾಡಿದ ಅಡುಗೆ ಎಲ್ಲ ಏನು ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಮತ್ತು ಅಡುಗೆ ಮಿಕ್ಕಿದ ಹಾಗೆ ಯಾವ ರೀತಿ ನೀವು ತಯಾರು ಮಾಡ್ತೀರಾ ಅಂತಲೂ ಕೇಳ್ತಾ ಇದ್ದಾರೆ. ಏನಪ್ಪ, ನಾವು 4 ಜನ ಇರೋದಲ್ವಾ, ಒಂದು ದಿವಸ ಮಾಡ್ಕೊಂಡು ಅವಾಗಲೇ ಗೊತ್ತಾಗ್ಬಿಡುತ್ತೆ, ಓ ಇಷ್ಟು ಮಾಡ್ಕೊಂಡ್ರೆ ಸರಿ ಹೋಗುತ್ತೆ, ನಮ್ಮ 4 ಜನಕ್ಕೆ ಸಾಕಾಗುತ್ತೆ ಅಂತೇಳಿ. ಸೊ ಆ ಮೆಷರ್ಮೆಂಟ್ ಇಟ್ಕೊಂಡು ನಾನು ಎಷ್ಟು ಬೇಕೋ ಅಷ್ಟೇ ರೆಡಿ ಮಾಡ್ಕೊಳ್ತೀನಿ. ಹೌದು, ಯಾಕೆಂದರೆ ಕೆಲವರೆಲ್ಲ ನೀವು ನೋಡ್ಬೋದು, ಕೆಲವು ಕುಕಿಂಗ್ ಚಾನಲ್ ಬಂದು ಒಂದು 1/4 kg ಆಗೋಷ್ಟು ಅನ್ನನ ಅಥವಾ ಅಕ್ಕಿನ ಒಂದು ಮೆಜರ್ಮೆಂಟಲ್ಲಿ ಅಡುಗೆ ಮಾಡಿ ತೋರಿಸ್ತಾರೆ. ಬಟ್ ನಾವು ಮಾಡ್ತಕ್ಕಂಥ ಯಾವುದೇ ಒಂದು ಅಡುಗೆ ಆಗ್ಬೋದು, 4 ಜನ ಒಮ್ಮೆ ಊಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು 4 ಜನ ಇರೋದ್ರಿಂದ, 2 ಮಕ್ಕಳು ಮತ್ತು ನಾವಿರೋದ್ರಿಂದ ನಮಗೆ 4 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಅಡುಗೆನ ನಾವು ಖಂಡಿತ ಅದೇ ಕ್ವಾಂಟಿಟಿನಲ್ಲಿ ಮಾಡ್ತೀವಿ. ಇನ್ನು ಬಂದು ನಾವು ಕರೆಕ್ಟಾಗಿ ಅದೇ ಅಳತೆಯಲ್ಲಿ ಮಾಡೋದ್ರಿಂದ ನಮ್ಗೆ ಯಾವತ್ತೂ ಉಳಿದಿದೆ ಅಂತ ಯಾವತ್ತೂ ಅನಿಸಿಲ್ಲ. ಬಟ್ ಯಾವುದೋ ಕಾರಣಕ್ಕೂ ನಾವು ಉಳಿಯೋ ರೀತಿ ಮಾಡಲ್ಲ. ಅಕಸ್ಮಾತ್ ಏನಾದ್ರು ಸ್ವಲ್ಪ ಅನ್ನ ಆಗ್ಬೋದು, ಸಾರಾಗ್ಬೋದು, ಏನೇ ಒಂದು ಪದಾರ್ಥ ಉಳಿದ್ರೂ ನಾವು ಖಂಡಿತ ವೇಸ್ಟ್ ಮಾಡಲ್ಲ. ಎಲ್ಲರೂ ಸಹ ಬಲವಂತ ಮಾಡಿ ಒಂಚೂರು ಎಕ್ಸ್ಟ್ರಾನೇ ತಿಂತೀವಿ ಹೊರತು ಖಂಡಿತ ಅದನ್ನು ಯಾವತ್ತೂ ನಾವು ಚೆಲ್ಲದಂಥ ಪ್ರಮೇಯನೇ ಇಲ್ಲ. ಮಕ್ಕಳಾಗ್ಬೋದು, ನಾವಾಗ್ಬೋದು, ಯಾರೋ ಒಬ್ಬರು ಸ್ವಲ್ಪ ಎಕ್ಸ್ಟ್ರಾ ತಿಂದು ಅದನ್ನು ಖಾಲಿ ಮಾಡ್ತೀವಿ ಹೊರತು ಉಳಿಸಿದ್ದ ಪ್ರಮೇಯ ಇಲ್ಲವೇ ಇಲ್ಲ ಅಲ್ವಾ? ಹೌದು. ಹಾಗೆ ಇನ್ನು ಸುಮಾ ಕೃಷ್ಣಮೂರ್ತಿ ಅವರು ಕೇಳ್ತಾ ಇದ್ದಾರೆ, ಭಾಗ್ಯ ಟಿ ವಿ ಕನ್ನಡ ಅಂತ ಬದಲಾಯಿಸಲು ಸಾಧ್ಯವೇ, ಕನ್ನಡ ಅಂತ ಇಂಗ್ಲೀಷಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ನಾನು ಸ್ಟಾರ್ಟಿಂಗಲ್ಲಿ ಒಂದು ಲೋಗೋನ ನನಗೆ ನಾನೇ ಸೆಲ್ಫಾಗಿ ಕ್ರಿಯೇಟ್ ಮಾಡ್ತಂಥದ್ದು. ಬಟ್ಟು ನೀವು ಕನ್ನಡ ಅನ್ನೋ ಒಂದು ಲೆಟರ್ಸು ಇಂಗ್ಲೀಷಲ್ಲಿದೆ ಅಂತ ಹೇಳ್ತಾ ಇದ್ದೀರಾ. ಬಟ್ ನೀವು ನಮ್ಮ ಭಾಗ್ಯ ಟಿ ವಿ ಲೋಗೋನ ನೋಡಿದ್ರೆ ಗೊತ್ತಾಗುತ್ತೆ. ಏನಪ್ಪ ಅಂದರೆ, ನಾನದು ಹಳದಿ ಮತ್ತು ಕೆಂಪು ಬಣ್ಣ, ನಮ್ಮ ಕರ್ನಾಟಕದ ಬಾವುಟ ಏನಿದೆ ಆ ಬಾವುಟನ ಒಂದು ಇನ್ಸ್ಪೈರ್ ಆಗಿ ತೊಗೊಂಡು ಆ ಒಂದು ಭಾಗ್ಯ ಟಿ ವಿ ಚಾನಲ್ಗೆ ಯೆಲ್ಲೋ ಮತ್ತು ಕೆಂಪು ಅಂದರೆ ಹಳದಿ ಮತ್ತು ಕೆಂಪು ಬಣ್ಣನ ಅಳವಡಿಸ್ಕೊಂಡಿದ್ದೀನಿ. ಕ್ವಶನ್ ನಾನು ಪರಿಗಣಿಸ್ತೀನಿ, ಅದಕ್ಕೆ ತಕ್ಕಂತೆ ನಾನು ಕನ್ನಡದಲ್ಲೇ ಅದನ್ನು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದ. ಇನ್ನು ನೆಕ್ಸ್ಟ್ ಬಂದು ಚಂದ್ರ ಸುಬಾರ್ ಅಂತಕ್ಕಂಥವ್ರು ಒಂದು ಕ್ವಶನ್ನ ಕೇಳಿದರೆ, ನಿಮ್ಮ ಬಗ್ಗೆ ಹಾಗೂ ನಿಮ್ಮ ಚಾನಲ್ ಬಗ್ಗೆ ನಮಗೆ ತಿಳಿದದ್ದು ಕಲಾ ಮಾಧ್ಯಮ ಸಂದರ್ಶನದ ನಂತರವೇ. ಈ ಇಂಟರ್ವ್ಯೂನಿಂದ ಆದ ಹೊಸ ಬದಲಾವಣೆಗಳು ಏನು ಅಂತ ಕೇಳ್ತಾ ಇದ್ದಾರೆ. ಹೊಸ ಬದಲಾವಣೆಗಳು ಅಂತಂದರೆ, ಕೆಲವ್ರಿಗೆ ಡೌಟ್ ಇತ್ತು, ಇದೇನಿದು ಲೇಡೀಸ್ ಅಡುಗೆ ಮಾಡ್ತಾರೆ, ಜೆಂಟ್ಸ್ ಮಾತಾಡ್ತಾರೆ ಅನ್ನೋದು. ನಮ್ಮ ಬಗ್ಗೆ ಎಲ್ಲೂ ನಮ್ಗೆ ವೇದಿಕೆ ಸಿಕ್ಕಿರಲಿಲ್ಲ ಹೇಳ್ಕೊಳಕ್ಕೆ. ಅವ್ರ ಮೂಲಕ ನಾವಿಬ್ಬರು ಏನು, ನಾವು ಬೆಳೆದು ಬಂದ ಅಂತ ಹಾದಿ ಏನು ಅಂತೇಳಿ ತಿಳಿಸ್ಕೊಡೋದಕ್ಕೆ ಒಂದು ವೇದಿಕೆ ಕಲ್ಪಿಸ್ಕೊಟ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಭಾಳಷ್ಟು ಜನಕ್ಕೆ ಭಾಗ್ಯ ಟಿ ವಿ ಅನ್ನೋದು ಗೊತ್ತಿತ್ತು, ರೆಸಿಪಿ ಮಾಡ್ತಾರೆ ಅಂತ ಗೊತ್ತಿತ್ತು. ಅವ್ರ ಹೋಮ್ ಟೂರ್ ನೋಡಿದಾಗ ಇವರು ಭಾಳ ಲಕ್ಸುರಿ ಅಂತಲೂ ಗೊತ್ತಿತ್ತು. ಕಲಾ ಮಾಧ್ಯಮದವರು ನಮ್ಮನ್ನು ಬಂದು ಇಂಟರ್ವ್ಯೂ ಮಾಡಿದ ನಂತರ ಅವ್ರಿಗೂ ಗೊತ್ತಾಯಿತು ಇವರು ಸಹ ಕಷ್ಟಪಟ್ಟು ದುಡಿದು ಮೇಲೆ ಬಂದಿದ್ದಾರೆ ಅಂತ. ಅಂದರೆ ಯಾವುದೇ ಒಂದು ಸುಖಮಯ ಜೀವನದ ಹಿಂದೆ ಖಂಡಿತ ಒಂದು ಕಷ್ಟದ ಒಂದು ಜೀವನ ಇರುತ್ತೆ ಅನ್ನೋದು ಭಾಳಷ್ಟು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಬಟ್ ಈ ಇಂಟರ್ವ್ಯೂನಿಂದ ನಮ್ಗೆ ಆದಂಥ ಬದಲಾವಣೆಗಳು ಅಂತ ಏನೂ ಇಲ್ಲ. ಒಂದು ಖುಷಿ ಅಂತೂ ಆಗಿದೆ. ಏನಪ್ಪ ಅಂದರೆ, ನಾನು ಕಲಾ ಮಾಧ್ಯಮದ ಪರಮ್ ಅವರು ನಮ್ಮ ಮನೆಗೆ ಬಂದಿರು, ಆಮೇಲೆ ನಾನು ಅವ್ರ ಮನೆಗೆ ಹೋಗಿದ್ದೆ. ಆವಾಗ ಅವ್ರನ್ನ ನೋಡಿ ನನಗೆ ಭಾಳ ಖುಷಿ ಆಯಿತು. ನನಗೆ ಕಲಾ ಮಾಧ್ಯಮದ ಇಂಟರ್ವ್ಯೂ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಅವ್ರು ತುಂಬ ಸರಳ ವ್ಯಕ್ತಿ. ಒಂದು ರೀತಿ ಬಡ ಮೇಷ್ಟ್ರು ಯಾವ ರೀತಿ ಇರ್ತಾರೋ ಆ ರೀತಿ ತಮ್ಮ ಮನೇನ ಅವರು ಜೋಡಿಸ್ಕೊಂಡಿದ್ದಾರೆ. ಎಲ್ಲಿ ನೋಡಿದ್ರು ಬುಕ್ಸು ನಿಜವಾಗ್ಲೂ ಅಪಾರವಾದ ಬುಕ್ಸ್ ಇತ್ತು. ಮತ್ತು ಅವರ ಒಂದು ಕಾರ್ಯವೈಖರಿ, ಅವರು ಬಂದು ಯಾವ ಟೈಮಲ್ಲಿ ಏನೇನು ಮಾಡಬೇಕು ಭಾಳ ಕಟ್ಟುನಿಟ್ಟಾಗಿ ಭಾಳ ನೇಮನಿಷ್ಠೆಯಿಂದ ಮಾಡ್ತಾರೆ. ನನಗೆ ತುಂಬ ಇಷ್ಟ ಆಯಿತು. ಒಂದು ಇಂಟರ್ವ್ಯೂ ಅನ್ನೋದಕ್ಕಿಂತ ನನಗೆ ಅವ್ರನ್ನ ನೋಡಿದಾಗ, ಅವ್ರ ಮನೆಗೆ ಹೋದಾಗ ನನಗೊಂದಷ್ಟು ವಿಚಾರಗಳು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಇದರ ಜೊತೆಗೆ ಇಂಟರ್ವ್ಯೂನಿಂದ ನಮ್ಗೆ ಮುಖ್ಯವಾದಂಥ ಬೆಳವಣಿಗೆ ಏನಂದರೆ, ಪರಮ್ ಅಂತ ಒಬ್ಬ
ಒಳ್ಳೆಯ ಸ್ನೇಹಿತರು ಸಿಕ್ಕಿರೋದು ನನಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕ್ವಶನ್ಗೆ ಚಂದ್ರ ಅವರೇ. ಇನ್ನು ಪಾರ್ವತಿ ರಾಮಪ್ಪ ಅವ್ರು ಕೇಳ್ತಿದ್ದಾರೆ, ಇನ್ ವಿಚ್ ಇಯರ್ ಯು ಸ್ಟಾರ್ಟ್ ದ ಚಾನಲ್ ಮೇಡಮ್ ಅಂತ ಕೇಳ್ತಾರೆ. ಯಾವ ವರ್ಷದಲ್ಲಿ ಶುರು ಮಾಡಿದೆ ಅಂತ ಕೇಳ್ತಿದ್ದಾರೆ. ನಾವು ಕ್ರಿಯೇಟ್ ಮಾಡಿದ್ದು ಡಿಸೆಂಬರಲ್ಲಿ 2017 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದು 2018 ಜಾನ್ವರಿ 4ನೇ ತಾರೀಕು 5ನೇ ತಾರೀಕು ನಾವು ಅಪ್ಲೋಡ್ ಮಾಡಿದ್ದು. ಯಾಕೆಂದ್ರೆ ಆಗ ಸಂಕ್ರಾಂತಿ ಹಬ್ಬ ಬರುತ್ತೆ ಅಂತೇಳಿ ನಮ್ಮ ಮೊದಲನೇ ವಿಡಿಯೋ ಸಿಹಿ ಪೊಂಗಲ್, ಸಂಕ್ರಾಂತಿ ಹಬ್ಬಕ್ಕೆ ಮಾಡಲೇಬೇಕಾದಂಥ ಸಿಹಿ ಪೊಂಗಲ್ ವಿಡಿಯೋನ ನಾವು ಫಸ್ಟ್ ಅಪ್ಲೋಡ್ ಮಾಡಿದ್ದು 2018 ಜನವರಿ 5 ಅಲ್ವಾ? ಎಸ್. ಇನ್ನು ಮಂಜು ರಾಜಿ URS ಅಂತಕ್ಕಂಥವ್ರು ಕ್ವಶನ್ ಮಾಡಿದರೆ, ಗಿರೀಶ್ ಅವರೇ ನಿಮಗೆ ಅಡುಗೆ ಮಾಡುವ ಹವ್ಯಾಸ ಬಂದಿದ್ದು ಹೇಗೆ, ನಿಮ್ಮ ಪ್ರಸ್ತುತ ವೃತ್ತಿ ಏನು ಅಂತ. ಮಂಜು ಅವರೇ, ನನ್ನ ಪ್ರಸ್ತುತ ವೃತ್ತಿ ಬಂದು ನಾನು ಪ್ರೊಫೆಷ್ನಲ್ ಫೋಟೋಗ್ರಾಫರ್, ನಾನೊಬ್ಬ ಎಡಿಟರ್, ಅಂದರೆ ವಿಡಿಯೋ ಎಡಿಟರ್, ಜೊತೆಗೆ ಫೋಟೋಸ್ನು ಎಡಿಟ್ ಮಾಡ್ತೀನಿ, ವಿಡಿಯೋ ತೆಗಿತೀನಿ, ವಾಯ್ಸ್ ಓವರ್ ಮಾಡ್ತೀನಿ. ಇದೆಲ್ಲೂ ನಾನು ಹೊರಗಡೆ ಮಾಡಿಲ್ಲ, ಬರೀ ನನ್ನ ಚಾನಲ್ಗೆ ನಾನು ಮಾಡ್ಕೊಂಡಿರೋದು, ಅಥವಾ ಇದೆಲ್ಲೂ ಹೊರಗಡೆ ಕಲಿತು ಇಲ್ಲ ಸಹ. ಇದು ಬಂದು ನಾನು ಜೀವನ ಕಟ್ಕೊಳ್ಳೋದಕ್ಕೆ ಕಲಿತಂಥ ಒಂದು ಪಾಠ ಅಂತ ಹೇಳ್ಬೋದು. ಇನ್ನು ನೀವು ಇನ್ನೊಂದು ಕೇಳಿದ್ರೆ ನಿಮಗೆ ಅಡುಗೆ ಮಾಡೋ ಹವ್ಯಾಸ ಬಂದಿದೆ ಹೇಗೆ ಅಂತ. ಖಂಡಿತ ನಾನು ಅಡುಗೆ ಮಾಡ್ತಾಯಿಲ್ಲ, ಯಾಕೆಂದರೆ ಈ ಚಾನಲಲ್ಲಿ ಇರತಕ್ಕಂಥ ಪ್ರತಿಯೊಂದು ಅಡುಗೆ ಮಾಡಿರ್ತಕ್ಕಂಥದ್ದು ನಮ್ಮ ಶ್ರೀಮತಿ ಭಾಗ್ಯ ಅವರು ಅಡುಗೆನ ಕಂಪ್ಲೀಟಾಗಿ ಅವ್ರು ಮಾಡ್ತಾರೆ. ಬಟ್ಟು ನನ್ನ ವೃತ್ತಿ ಮೊದಲೇ ಹೇಳಿದಾಗೆ ನನ್ನ ಫೋಟೋಗ್ರಾಫರು. ಇನ್ನು ಬಾಂಧವ್ಯ ಅವ್ರ ಕ್ವಶನ್ ಕೇಳ್ತಾ ಇದ್ದಾರೆ, ನಾನು ನಿಮ್ಮ ಬಿಗ್ ಫ್ಯಾನ್, ನೀವು ಪ್ಲೀಸ್ ಶೇರ್ ಅಬೌಟ್ ಯುವರ್ ಫ್ಯೂಚರ್ ಪ್ಲ್ಯಾನ್ ರಿಗಾರ್ಡಿಂಗ್ ಟು ಯೂಟ್ಯೂಬ್ ಸರ್ ಅಂತ ಕೇಳ್ತಾ ಇದ್ದಾರೆ. ಯೂಟ್ಯೂಬಲ್ಲಿ ಫ್ಯೂಚರ್ ಪ್ಲ್ಯಾನ್ ಅನ್ನೋದು ಏನೂ ಇಲ್ಲ. ಇದೇ ರೀತಿ ಮುಂದುವರ್ಕೊಂಡವರು ಸಾಕು, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಿಕ್ಕರು ಸಾಕು. ನಾವು ಆಲ್ರೆಡಿ ಒಂದು 500 ರೆಸಿಪೀಸ್ ಮಾಡಿದ್ದೀವಿ, ಇನ್ನೂ 1000 ರೆಸಿಪಿ ಮಾಡಬೇಕು, ಅವೆಲ್ಲ ಮಾಡಿ ನಿಮ್ಮ ಮುಂದೆ ತರಬೇಕು ಅನ್ನೋದು ಆಸೆ. ಸಾಧ್ಯವಾದರೆ ಇನ್ನೂ ಒಂದಷ್ಟು ಒಳ್ಳೆ ಕ್ಲಾರಿಟಿ ಕೊಡಬೇಕು ಅನ್ನೋ ಆಸೆ ನನಗೆ ಖಂಡಿತ ಸದಾಕಾಲ ಮನಸ್ಸಲ್ಲಿದೆ. ಇದರ ಜೊತೆಗೆ ನಾವೊಂದು ಭಾಗ್ಯ ಟಿ ವಿ ಬ್ಲಾಗ್ಸ್ ಅಂತೇಳಿ ಶುರು ಮಾಡಿದ್ವಿ. ಅಲ್ಲಿ ನಿಮಗೆ ಆರೋಗ್ಯದ ಬಗ್ಗೆ ಹಾಗೆ ಹೊರಗಿನ ಪ್ರಪಂಚದಲ್ಲಿ ಏನೆಲ್ಲ ಒಳ್ಳೆ ಮಾಹಿತಿ ಇದೆ ಅದನ್ನು ತಿಳಿಸ್ಬೇಕು ಅಂತ ಆಸೆ ಇದೆ. ಬಿಕಾಸ್ ಇವೆರಡೂ ಸಹ ಎಂಡ್ ಅನ್ನೋದಿಲ್ಲ, ಪ್ರತಿದಿನ ಹೊಸದು ಕಲಿತಾನೆ ಇರ್ಬೋದು, ಮಾಡ್ತಾನೆ ಇರ್ಬೋದು. ಇದೇ ನಮ್ಮ ಒಂದು ಫ್ಯೂಚರ್ ಪ್ಲಾನ್ ರಿಗಾರ್ಡಿಂಗ್ ಯೂಟ್ಯೂಬ್ ಅಂತಲೇ ನಾನು ಹೇಳ್ತೀನಿ. ಇನ್ನು ಬಂದು ನೆಕ್ಸ್ಟ್ ಕ್ವಶನ್ನು ಭುವನ್ ಮಂಜು ಅವ್ರು ಕೇಳ್ತಾರೆ, ಮೇಡಮ್ ನಿಮಗೆ ಆರಂಭದ ದಿನಗಳಲ್ಲಿ ಕಷ್ಟ ಅಂತ ಅನಿಸ್ಲಿಲ್ವಾ ಯೂಟ್ಯೂಬ್ ಚಾನಲ್ ರನ್ ಮಾಡೋದಕ್ಕೆ ಅಂತ ಕೇಳ್ತಾ ಇದ್ದಾರೆ. ತುಂಬಾ ಕಷ್ಟ ಆಯಿತು ಭುವನ್ ಅವರೇ. ನಾವು ಡ್ರಾಪ್ ಮಾಡಿಬಿಟ್ಟಿದ್ವಿ, ಆಗೋದಿಲ್ಲ, ನಮಗೆ ಸಾಧ್ಯ ಇಲ್ಲ ಅಂತೇಳಿ. ಸಡನ್ನಾಗಿ ಒಳ್ಳೆ ರೀತಿಲಿ ವ್ಯೂಸ್ ಹೋಗಿ ನಮಗೂ ಮಾನಿಟೈಸೇಷನ್ ಆನ್ ಆದಮೇಲೆ ಸರಿ ಒಂದು ಪ್ರಯತ್ನ ಪಡೋಣ ಅಂತೇಳಿ ವಿಡಿಯೋಸ್ ಹಾಕ್ತಾ ಬಂದ್ವಿ. ಆಮೇಲೆ ನಾವು ಈ ಮಟ್ಟಕ್ಕೆ ರೀಚ್ ಆಗೋಕ್ಕೆ ಸಾಧ್ಯವಾಗಿದ್ದು. ಹೌದು, ನಾವು ಯಾಕೆಂದರೆ ವಿತೌಟ್ ಪೇಯ್ನ್ ದೆರ್ ಇಸ್ ನೋ ಗೇನ್ ಅಂತ ಹೇಳ್ತಾರಲ್ವ, ಆ ರೀತಿ ನಾವು ಎಲ್ಲ ಸ್ಟ್ರಗಲ್ ಮಾಡೇ ಬಂದಿರೋದು. ನಾವೇ ಅಂತಲ್ಲ, ಯಾರೇ ಒಬ್ಬ ಯೂಟ್ಯೂಬ್ ಚಾನಲ್ ಮಾಡಿದ್ರು ಅವ್ರು ಖಂಡಿತ ಸ್ಟ್ರಗಲ್ ಮಾಡೇ ಬಂದಿರ್ತಾರೆ. ಭಾಳಷ್ಟು ಜನ ಅರ್ಧದಲ್ಲೇ ಕೈ ಬಿಡ್ತಾರೆ, ಆದರೆ ತುಂಬ ಜನ ಬಂದು ಪ್ರಯತ್ನಪಟ್ಟು ಅಚಲವಾದ ನಂಬಿಕೆ, ಅಚಲವಾದ ವಿಶ್ವಾಸ ಇಟ್ಕೊಂಡು ಒಂದು ಯಶಸ್ಸನ್ನು ಕಾಣ್ತಾರೆ. ಹಾರ್ಡ್ ವರ್ಕ್ ಆ್ಯಂಡ್ ಟ್ಯಾಲೆಂಟ್ ಇವೆರಡೂ ಇದ್ದರೆ ಕಷ್ಟ ಅನ್ನೋದು ಇಷ್ಟ ಆಗಿ ಮಾರ್ಪಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಏನಂತ ಬಗ್ಗೆ ಹೌದು. ಅನುಷಾ KS ಅವ್ರು ಕೇಳ್ತಾರೆ, ಅಪ್ಕಮಿಂಗ್ ಯೂಟ್ಯೂಬರ್ಸ್ಗೆ ಏನು ಸಜೆಸ್ಟ್ ಮಾಡ್ತೀರಾ? ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದರೆ ಏನು ಇಂಪಾರ್ಟೆಂಟ್ ಪಾಯಿಂಟು ಕೊಡ್ತೀರಾ? ಪ್ಲೀಸ್ ಟೆಲ್ ಮಿ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಈಗ ನಾವು ಬಂದು ಅಪ್ಕಮಿಂಗ್ ಯೂಟ್ಯೂಬರ್ಸ್ಗೆ ಏನು ಸಜೆಸ್ಟ್ ಮಾಡಬೇಕು ಅನ್ನೋದನ್ನು ಹಿಂದೆ ಕ್ವಶನ್ಗೆಲ್ಲ ಆನ್ಸರ್ ಮಾಡ್ತಾ ಬಂದಿದ್ದೀವಿ. ನೀವು ವಿಡಿಯೋ ಕಂಟಿನ್ಯೂ ನೋಡ್ಕೊಂಬಂದರೆ ಖಂಡಿತ ಗೊತ್ತಾಗಿರುತ್ತೆ. ಇನ್ನು ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡೋರಿಗೆ ಅಂತಂದರೆ ಈಗ ಆಲ್ರೆಡಿ ಸಾಕಷ್ಟು ಕುಕ್ಕಿಂಗ್ ಚಾನಲ್ ಇದೆ. ಬಟ್ ನೀವು ಅದರಲ್ಲಿ ವಿಡಿಯೋಸ್ ಮಾಡಿ ಗೆಲ್ಲಬೇಕು ಅಂದರೆ ಏನಾದರೂ ಒಂದು ಹೊಸತನ ತೋರಿಸಿ, ಅದು ವಿಡಿಯೋ ಕ್ವಾಲಿಟಿ ಆಗ್ಬೋದು, ಕ್ಲಾರಿಟಿ ಆಗ್ಬೋದು, ಮಾಡ್ತಕ್ಕಂಥ ಅಡುಗೆನಲ್ಲಿ ಒಂದು ಪರ್ಫೆಕ್ಷನ್ ಆಗ್ಬೋದು, ಅಥವಾ ಏನಾದ್ರು ಒಂದು. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಕೇಳಿದ್ರು ಯಾರೊಬ್ಬರು, ಮೆಕ್ಸಿಕನ್ ಫುಡ್ ತೋರಿಸಿ, ಚೈನೀಸ್ ಫುಡ್ ತೋರಿಸಿ ಅಂತ. ಈಗ ಬಂದು ನಮ್ಮ ಹಳ್ಳಿ ತಿಂಡಿಗಳು, ಸೌತ್ ಇಂಡಿಯನ್ ಫುಡ್ಸು, ನಾರ್ತ್ ಇಂಡಿಯನ್ ಫುಡ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಈ ರೀತಿ ಏನಾದ್ರು ಬೇರೆ ದೇಶ ವಿದೇಶದ ಅಡುಗೆಗಳನ್ನ ನೀವು ಮಾಡಿ ಜನರ ಮುಂದೆ ಪ್ರೆಸೆಂಟ್ ಮಾಡ್ಬೋದು ಅನ್ನೋದನ್ನು ಥಿಂಕ್ ಮಾಡಿ. ಆ ರೀತಿ ಮಾಡಿದವಾಗ ನೀವು ಸಕ್ಸಸ್ ಆಗ್ಬೋದು. ಇನ್ನು ಯಾರಿದು ತಾರಾ ಸ್ಟಾರ್ ಅವರು ಕೇಳ್ತಾ ಇದ್ದಾರೆ, ನಿಮ್ಮ ಕಷ್ಟದ ದಿನಗಳಲ್ಲಿ ಕೂಡ ನೀವು ಚಾನಲ್ ಓಪನ್ ಮಾಡಿ ನಮಗೆಲ್ಲ ಹೊಸ ಹೊಸ ಅಡುಗೆ ತೋರಿಸಿ ಸಹಾಯ ಮಾಡಿದ್ದೀರಿ, ನಿಮಗೆ ಧನ್ಯವಾದಗಳು. ಹಾಗೆ ಚಾನಲ್ ಓಪನ್ ಮಾಡಲು ಸ್ಫೂರ್ತಿ ಹೇಗೆ ಬಂತು ಅಂತ ಕೇಳ್ತಾ ಇದ್ದಾರೆ. ಏನಾರ ಒಂದು ಮಾಡ್ಕೋಬೇಕು, ಯಾವ್ದಾರ ಒಂದು ಕೆಲಸದಲ್ಲಿ ನಮ್ಮ ಜೀವನ ರೂಪಿಸ್ಕೋಬೇಕು ಅಂತೇಳಿ ಈ ಚಾನಲ್ ಶುರು ಮಾಡಿದ್ವಿ. ಅದೇ ರೀತಿ ಇವತ್ತು ದೇವರ ಆಶೀರ್ವಾದದಿಂದ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ನಾವು ಈ ಮಟ್ಟಕ್ಕೆ ಬಂದು ತಲುಪಿದ್ದೀವಿ. ಹೌದು, ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೀವೋ ನಿಮಗೂ ಅಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಕೊಳ್ತೀನಿ ನಾನು. ಖಂಡಿತ ದೇವ್ರು ಬರೋದೇ ಮನುಷ್ಯನ ರೂಪದಲ್ಲಲ್ವಾ? ಹೌದು. ಆ ರೀತಿ ನಮಗೆ ದೇವರು ಅನ್ನೋದಕ್ಕಿಂತ ಹೆಚ್ಚಾಗಿ ದೇವಾನುದೇವತೆಗಳನ್ನ ನಾವು ನಮ್ಮ ಸಬ್ಸ್ಕ್ರೈಬರ್ ರೂಪದಲ್ಲಿ ಪಡೆದಿದ್ದೀವಿ ಅಂದರೆ ಖಂಡಿತ ತಪ್ಪಾಗಲ್ಲ. ಇದೇನೋ ಒಂದು ಉತ್ಪ್ರೇಕ್ಷೆ ಮಾತು ಅಥವಾ ಏನೋ ಹೊಗಳಿಕೆ ಅನ್ನೋದೇನೂ ಇಲ್ಲ, ಮನಸ್ಸಿನ ಮಾತು. ಖಂಡಿತ
ನಾವು ಎಲ್ಲರ ಮನಸ್ಸಲ್ಲೂ ದೇವ್ರನ್ನ ಕಾಣಬೇಕು ಅನ್ನೋದು ನಾವು ಅಳವಡಿಸ್ಕೊಂಡಿದ್ದೀವಿ. ಖಂಡಿತ ಅದರ ರೀತಿಯೇ ಪಾಲನೆ ಮಾಡ್ತಾಯಿದ್ದೀವಿ. ಇನ್ನು ನಾವು ಮೊದಲಿಗೆ ಟೆಕ್ ಚಾನಲ್ ಮಾಡಬೇಕು ಅಂತಿದ್ದೆ. ನಮ್ಮ ಹತ್ರ ಎಲ್ಲ ನಾವು ಫೋಟೋಗ್ರಾಫರ್ ಆಗಿರೋದ್ರಿಂದ ಎಲ್ಲ ಎಕ್ವಿಪ್ಮೆಂಟ್ಸ್ ಇತ್ತು. ಬಟ್ ಆಗ ನಮಗೆ ಸಡನ್ನಾಗಿ ಕೆಲವರು ಸಜೆಸ್ಟ್ ಮಾಡಿದ್ರು ಅಡುಗೆ ಚಾನಲ್ ಮಾಡಿ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ವ್ಯೂಸ್ ಹೋಗುತ್ತೆ ಅಂತ. ಅವರೆಲ್ಲರ ಒಂದು ಏನಪ್ಪ ಅಡ್ವೈಸ್ ಮೇಲೆ ನಾವು ಯಾಕೆ ಮಾಡಬಾರ್ದು, ಓಕೆ ಟ್ರೈ ಮಾಡೋಣ ಅಂಥೇಳಿ ಮಾಡಿದ್ವಿ. ಮಾಡಿ ನಾವು ಮೊದಲೇ ಹೇಳಿದಾಗೆ ನಮ್ಮ ಕೈಲಿ ಆಗಲ್ಲ ಅಂತೇಳಿ, ಯಾಕೆಂದ್ರೆ ರೂಲ್ಸ್ ಚೇಂಜ್ ಆಯಿತು ಯೂಟ್ಯೂಬಲ್ಲಿ ಅಂತೇಳಿ ನಿಲ್ಲಿಸಿದ್ವಿ. 6 ತಿಂಗಳು ಸ್ಟಾಪ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ದು. ಒಂದು ರೀತಿ ನಿಜವಾಗ್ಲೂ ಅದು ಮೆರೆಕಲ್ ಅಂತಲೇ ಹೇಳ್ಬೋದು. ಇವತ್ತು ಈ ಮಟ್ಟದಲ್ಲಿ ಬಂದು ನಿಂತಿರೋದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕ್ವಶನ್ಗೆ. ಇನ್ನು ಮಾರುತಿ ಅಂತಕ್ಕಂಥವ್ರು ಒಂದು ಕ್ವಶನ್ನ ಕೇಳಿದರೆ, ನನ್ನೊಂದು ನೇರ ಪ್ರಶ್ನೆ, ನಿಮ್ಮನ್ನು ಬೇಜಾರು ಮಾಡಬೇಕು ಅಥವಾ ನೋಯಿಸಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ, ಆದರೂ ಕೇಳ್ತಿದ್ದೀನಿ. ನಿಮ್ಮ ಚಾನಲ್ ಹೆಸರು ಭಾಗ್ಯ TV. ಪ್ರೊಫೈಲ್ನಲ್ಲಿ ನಿಮ್ಮ ಪತ್ನಿ ಫೋಟೋ ಇದೆ, ಆದರೆ ವಿಡಿಯೋದಲ್ಲಿ ನಿಮ್ಮ ಧ್ವನಿ ಯಾಕೆ? ಇತ್ತೀಚಿನ ವಿಡಿಯೋಗಳಲ್ಲಿ ನಿಮ್ಮ ಪತ್ನಿ ಕಾಣಿಸೋದೇ ಇಲ್ಲ. ಹಾಗಾದರೆ ನಿಮ್ಮ ಪ್ರೊಫೈಲ್ನಲ್ಲಿ ನಿಮ್ಮ ಪತ್ನಿ ಫೋಟೋ ಯಾಕೆ? ನಿಮ್ಮ ಪತ್ನಿಯ ಫೋಟೋ ಹಾಕಿ ವ್ಯೂವರ್ಸ್ ಮತ್ತು ಚಂದಾದಾರರನ್ನು ಸೆಳೆಯುವ ಪ್ರಯತ್ನ ಅಂತ ಬಹಳ ಜನಕ್ಕೆ ಅನಿಸಿದೆ. ಅದು ತಪ್ಪಲ್ವಾ? ಒಂದು ಹೆಣ್ಣಿನ ಫೋಟೋ ಹಾಕಿ ದುಡಿಮೆಯ ಬಂಡವಾಳ ಮಾಡಿಕೊಳ್ಳುವುದು ತಪ್ಪಲ್ವಾ? ನೀವು ನನ್ನ ಪ್ರಶ್ನೆಗೆ ಉತ್ತರಿಸಲೇಬೇಕು ಅಂತ ಕೇಳಿದ್ದಾರೆ ಮಾರುತಿ ಅವರು. ಥ್ಯಾಂಕ್ ಯು ಮಾರುತಿ ಅವರೇ ನಿಮ್ಮ ಪ್ರಶ್ನೆಗೆ. ನಿಮ್ಮ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ನಾನು ಆನ್ಸರ್ ಖಂಡಿತ ಮಾಡ್ತೀನಿ. ಅದಕ್ಕೆ ಮುಂಚೆ ನಾನು ನಿಮಗೊಂದು ವಿಚಾರ ಹೇಳ್ತೀನಿ. ನೀವು ಯಾಕೆಂದರೆ ಪ್ರಶ್ನೆ ಕೇಳಿದ್ರಾ, ಅದಕ್ಕೆ ನಾನೇನೇ ಆನ್ಸರ್ ಕೊಡಬೇಕು ಅದನ್ನು ಭಾಳಷ್ಟು ಜನ ನಿಮಗೆ ಆನ್ಸರ್ ಮಾಡಿದ್ದಾರೆ. ಬಟ್ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಅವ್ರಿಗೇನೋ ಪಾಪ ಬೇರೆ ರೀತಿ ಉತ್ತರ ಕೊಟ್ಟಿದ್ದಾರೆ. ದಯವಿಟ್ಟು ಆ ರೀತಿ ಉತ್ತರ ಕೊಡಬೇಡಿ. ಅವರು ಸಹ ನಿಮಗೆ ಪ್ರೀತಿಯಿಂದನೇ ಒಂದು ಉತ್ತರನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನೀವು ಕೇಳ್ತಾ ಇರ್ತಕ್ಕಂಥ ಕ್ವಶನ್ ಏನಪ್ಪ ಅಂತಂದರೆ, ಒಂದು ಫೋಟೋ ಇಟ್ಕೊಂಡು ಈ ರೀತಿ ಮಾಡೋದು ಏನು? ನಿಮ್ಮ ಕ್ವಶನ್ಗೆ ಅದು ನಿಜವಾಗ್ಲೂ ಆನ್ಸರ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಅದು ಕ್ವಶನ್ನೇ ಒಂದು ರೀತಿ ಸರಿಯಿಲ್ಲ ಅಂತಲೇ ಹೇಳಬೇಕು ಅಂತಂದರೆ, ಇವ್ರು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ನೀನು ಏನಾರ ಒಂದು ಕೆಲಸ ಆರಂಭ ಮಾಡ್ಕೊ ಅಂತೇಳಿ ನನಗೋಸ್ಕರ ಇವ್ರು ಸಪೋರ್ಟ್ ಮಾಡೋದಕ್ಕೆ ಅಂತ ಬಂದರು. ಕಂಪ್ಲೀಟ್ ಚಾನಲ್ ನನ್ನ ಹೆಸರಲ್ಲಿ, ನಂದು ವಾಯ್ಸ್ ಓವರ್, ನಂದು ಕುಕ್ಕಿಂಗ್ ಇತ್ತು. ಬಟ್ ಅದ್ರಲ್ಲಿ ನನ್ಗಾಗ್ಲಿಲ್ಲ, ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತೇಳಿ ಅವ್ರು ಸಪೋರ್ಟ್ ಮಾಡೋಕ್ಕೆ ಅಂತ ಬಂದರು. ಇವತ್ತು ದೇವ್ರು ನಮ್ಮಿಬ್ರಿಗೂ ಒಂದು ಒಳ್ಳೆ ಫ್ಯೂಚರ್ ಕೊಟ್ಟಿದ್ದಾರೆ. ಇದರಿಂದ ಇಬ್ರು ಇನ್ನಷ್ಟು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೀವಿ. ಮೇ ಬಿ ನೀವು ಫಸ್ಟ್ ವಿಡಿಯೋಸ್ ನೋಡಿದಿದ್ರೆ ನಿಮ್ಗೆ ಗೊತ್ತಾಗಿರೋದು ಅನ್ಸುತ್ತೆ. ನೀವು ಮಧ್ಯದಲ್ಲಿ ಬಂದಿದ್ದೀರಾ ಅನ್ಸುತ್ತೆ. ನಿಮ್ದೇನು ಇದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಕೋತೀನಿ ನಾನು. ಇಲ್ಲ, ಆ ಥರ ಅಲ್ಲ. ಏನಂದ್ರೆ ಒಂದು ಫೋಟೋ ಹಾಕೋದ್ ಮಾತ್ರಕ್ಕೆ ಅಥವಾ ಒಂದು ಫೋಟೋಯಿಂದ ಯಾವುದೇ ರೀತಿ ಏನು ಬರೋದಿಲ್ಲ. ಯಾಕೆಂತಂದ್ರೆ ಇವಾಗ ನೀವು ನೋಡಿದ್ರೆ ಮಾರುತಿ ಅಂತ ಹೆಸರಿಟ್ಟಿದ್ದೀರಾ, ನಿಮ್ದು ಯಾವುದೇ ರೀತಿಯಾದಂಥ ಪ್ರೊಫೈಲ್ ಫೋಟೋ ಇಲ್ಲ. ಯಾಕೆ ಆ ಥರ ಮಾಡ್ತಾ ಇದ್ದೀರಾ ಅಂತ ನಾವು ಕೇಳೋಕ್ಕಾಗತ್ತಾ? ಅದು ನಿಮ್ಮ ಇಚ್ಛೆ. ಒಂದು. ಎರಡನೇದು ಬಂದು ಫೋಟೋ ಅಫ್ಕೋರ್ಸ್ ಇವಾಗ ಚಾನಲ್ ಇರೋದೇ ಅವಳ ಹೆಸರಲ್ಲಿ, ಈ ಯೂಟ್ಯೂಬ್ ಕೊಟ್ಟಿರೋದು ಅವಳ ಅಕೌಂಟೆ, ಭಾಗ್ಯ TV ಅಂತೇಳಿ ಸಹ ಚಾನಲ್ ಇದೆ, ಮತ್ತು ಅಡುಗೆ ಮಾಡ್ತಿರೋದು ಅವಳೇ ಆಗಿರೋದ್ರಿಂದ ಅವಳು ಫೋಟೋ ಹಾಕ್ದಿರ ನಾನು ಬೇರೆ ಯಾರು ಫೋಟೋ ಹಾಕೋಕ್ಕಾಗುತ್ತೆ? ನೀವು ಹೇಳಿ ನೋಡೋಣ ಅಲ್ವಾ? ಮತ್ತು ನಮ್ಮಿಬ್ಬರು ಜೋಡಿ ಫೋಟೋ ಹಾಕೋಕ್ಕೆ ಅಲ್ಲಿ ಜಾಗ ಬರಲ್ಲ, ಅಷ್ಟು ಜಾಗ ಬರಲ್ಲ. ಅಥವಾ ನನ್ನಲ್ಲಿ ಏನಾದರೂ ಸ್ವಾರ್ಥ ಅನ್ನೋದು ಇದ್ದಿದೆ, ನನ್ನ ಫೋಟೋ ನಾನು ಹಾಕ್ಕೊಳ್ತಾ ಇದ್ದೆ ಅಲ್ವಾ? ನಾನು ನನ್ನ ಹೆಂಡ್ತಿಗೆ ಒಂದು ಗೌರವ ಕೊಡಬೇಕು. ಅವಳು ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಸುಖವಾಗಿ ಸಂತೋಷವಾಗಿ ಎಲ್ಲ ರೀತಿಯಿಂದಲೂ ಆರೈಕೆ ಮಾಡ್ತಾಯಿದ್ದಾರೆ. ಅದಕ್ಕೆ ಒಂದು ಗೌರವ ಕೊಡಬೇಕು ಅಂತೇಳಿ ನಾನು ಅಲ್ಲಿ ಒಂದು ಫೋಟೋನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಉತ್ಪ್ರೇಕ್ಷೆ ಅನ್ನೋದು ಏನೂ ಇಲ್ಲ. ಇದು ಬಂದು ಅವಳ ಒಂದು ಫೋಟೋಯಿಂದ ಏನು ನಡೆಯಲ್ಲ ಸರ್. ಆ್ಯಕ್ಚುಲಿ ನೀವು ಬರೀ ಒಂದು ಫೋಟೋ ನೋಡಿ ಒಂದು ಪ್ರೊಫೈಲ್ ಪಿಕ್ಚರ್ ನೋಡ್ತಾ ಇದ್ರೆ ಹೊರತು ಅದರಿಂದ ಶ್ರಮ ಎಷ್ಟಿದೆ ನಿಮ್ಗೆ ಗೊತ್ತಾ? ನಾವು ಎಷ್ಟು ರಾತ್ರಿ ಹಗಲು ಕಷ್ಟಪಟ್ಟಿದ್ದೀವಿ ಚಾನಲ್ಗೆ ಅಂತ. ಅದ್ರ ಜೊತೆಗೆ ಎಷ್ಟೋ ದಿನ ರಾತ್ರಿ ಊಟ ಮಾಡಿದ್ದೀವಿ ಅನ್ನೋದು ಗೊತ್ತಾ ನಿಮಗೆ? ಖಂಡಿತ ನಿಮ್ಗೆ ಗೊತ್ತಿಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ನಾವು ಹಿಂದಿನ ದಿನ ಹೋಗಿ ಆ ಒಂದು ಅಡುಗೆಗೆ ಏನು ಬೇಕೋ ಅದನ್ನೆಲ್ಲ ಹಿಂದಿನ ದಿನ ತಂದು ಪ್ರಿಪೇರ್ ಮಾಡಿ ಇಟ್ಕೊಂಡು, ತದನಂತರ ಅವಳು ಅದನ್ನೆಲ್ಲ ರೆಡಿ ಮಾಡಿ ಆ ವಿಡಿಯೋನ ಶೂಟ್ ಮಾಡೋಷ್ಟೊತ್ತಿಗೆ ಕಂಪ್ಲೀಟಾಗಿ ಬಹಳ ಸಮಯ ಹಿಡಿಯುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಿನ ಸಮಯ ಹಿಡಿತಕ್ಕಂಥದ್ದು ಅಂದರೆ ನಾವು ಎಷ್ಟೊತ್ತು ಅಡುಗೆ ಮಾಡೋಕ್ಕೆ ಸ್ಪೆಂಡ್ ಮಾಡ್ತೀವೋ ಅಷ್ಟೇ ಟೈಮು ಎಡಿಟ್ ಮಾಡೋಕ್ಕಾಗತ್ತೆ. ಎಡಿಟ್ ಮಾಡಾದಮೇಲೆ ಆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಟೈಮ್ ಬೇಕು. ಯಾಕೆಂದರೆ ನಾವು ಒಂದೊಂದು ಟೈಟ್ಲ್ ಆಗ್ಬೋದು, ಕೀವರ್ಡ್ಸ್ ಆಗ್ಬೋದು, ಜೊತೆಗೆ ಒಂದು ತಮ್ನೇಲ್ ಫೋಟೋ ಆಗ್ಬೋದು. ಇದನ್ನೆಲ್ಲ ನಾವು ಹಾಕ್ಬೇಕಂತಂದರೆ ಡಬಲ್ ಟೈಮ್ ಹಿಡಿಯುತ್ತೆ. ಯಾಕೆ ಅಂತೀರಾ? ನಾವೊಂದು ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಾದ್ಮೇಲೆ ಫೈನಲ್ ಔಟ್ಪುಟ್ ಬಂದಾಗ 5 ಸತಿ ನೋಡಿರ್ತೀವಿ ಏನಾದ್ರು ತಪ್ಪಿರುತ್ತಾ ಅಂತ. ಫುಲ್ಲು ಚೆಕ್ ಮಾಡಿ ಹಾಕೋ ಅಷ್ಟರಲ್ಲಿ ನಮಗೆ ತುಂಬಾ ಸಮಯ ಹಿಡಿಯುತ್ತೆ. ಇಷ್ಟೆಲ್ಲ ನಮ್ಮ ಯಶಸ್ಸಿಗೆ ಕಾರಣ ಆ ಒಂದು ಪ್ರೊಫೈಲ್ ಫೋಟೋ ಅಂತ ಅಲ್ಲ, ಅದರ ಹಿಂದೆ ಇರತಕ್ಕಂಥ ನನ್ನ ಶ್ರೀಮತಿಯವರು, ಅವರ ಒಂದು ಹಾರ್ಡ್ ವರ್ಕು,
ನನ್ನ ಒಂದು ಹಾರ್ಡ್ ವರ್ಕು ಖಂಡಿತ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆಂದರೆ ನಾವು ಕಷ್ಟಪಟ್ಟಾಗ ಅದನ್ನು ಕಷ್ಟಪಟ್ವಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ದಯವಿಟ್ಟು ಆ ಥರ ಎಲ್ಲ ತಿಳ್ಕೊಬೇಡಿ, ಏನು ತಪ್ಪಿಲ್ಲ ನೀವು ಕೇಳಿರೋ ಕ್ವಶನ್ನು ಸಹ. ಆದರೆ ಒಂದು ಪ್ರೊಫೈಲ್ ಫೋಟೋಯಿಂದ ಯಾರೂ ಏನೂ ಸಾಧನೆ ಮಾಡೋದಕ್ಕಾಗಲ್ಲ ಸರ್. ಅದರಿಂದ ಬಹಳ ಪರಿಶ್ರಮ ಬೇಕು ಅಲ್ವಾ? ಹೌದು. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಾಗಿ ಬೇರೆಯವರು ನೀವು ಕ್ವಶನ್ ಕೇಳಿದಾಗ ನಾವು ಸ್ವಾಗತಿಸಿದ್ವಿ, ಬೇರೆಯವರು ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಿದಾಗ ನೀವು ಸ್ವಾಗತಿಸೋದನ್ನ ದಯವಿಟ್ಟು ಕಲ್ತ್ಕೊಳ್ಳಿ ಅಂತ ಅಷ್ಟೇ ನಾನು ಹೇಳೋದು. ಇದಿಷ್ಟು ನೀವುಗಳು ಕೇಳಿದಂಥ ಕ್ವಶನ್ನು ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀವಿ ಅಂತ ತಿಳ್ಕೊಂಡಿದ್ದೀರಿ. ಈ ಒಂದು ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೂ ಮೊದಲು ದಯವಿಟ್ಟು ಈ ಸ್ಕ್ರೀನನ್ನು ಒಮ್ಮೆ ಗಮನಿಸಿ. ಇನ್ನು ಸ್ಕ್ರೀನ್ ನೀವು ನೋಡೋದು ಅನಿಸುತ್ತೆ, ಎಲ್ಲರೂ ಕ್ವಶನ್ ಕೇಳಿರ್ತಕ್ಕಂಥದ್ದು ನೀವು ಎಷ್ಟು ದುಡಿದ್ದೀರಾ, ಎಷ್ಟು ಪೇಮೆಂಟ್ ಬರುತ್ತೆ, ಎಷ್ಟು ನಿಮಗೆ ಯೂಟ್ಯೂಬಿಂದ ಅರ್ನ್ ಮಾಡ್ತೀರಾ, ನಿಮ್ಮ ತಿಂಗಳ ಪೇಮೆಂಟ್ ಎಷ್ಟು, ವರ್ಷದ ಪೇಮೆಂಟ್ ಎಷ್ಟು, ಇದುವರೆಗೂ ಎಷ್ಟು ಬಂದಿದೆ, ಈಗ ಎಷ್ಟು ಬರ್ತಾ ಇದೆ, ಇದೇ ರೀತಿಯಾದಂಥ ಕ್ವಶನ್ನ ಕೇಳಿರ್ತೀರ. ಈ ಕ್ವಶನ್ ಕೇಳೋದಕ್ಕೂ ಮೊದಲು ನೀವೆಷ್ಟು ಕಷ್ಟಪಟ್ಟಿದ್ದೀರಾ, ನೀವೆಷ್ಟು ನಿದ್ದೆಗೆಟ್ಟಿದ್ದೀರಾ, ನೀವೆಷ್ಟು ನೊಂದಿದ್ದೀರಾ, ನೀವೆಷ್ಟು ಬೆಂದಿದ್ದೀರಾ, ನೀವೆಷ್ಟು ಹಸ್ತಿದ್ದೀರಾ, ನಿಮಗೆ ಎಷ್ಟು ಮೈಕೈ ನೋವಾಗಿದೆ ಅನ್ನೋ ಕ್ವಶನ್ನು ನನ್ನ ಮನಸ್ಸಲ್ಲಿ ಮೂಡುತ್ತೆ. ಯಾಕೆಂದರೆ ನೀವು ಒಂದೊಂದು ಕ್ವಶನ್ನು ನನಗೆ ಆ ರೀತಿಯಾಗಿ ಕನ್ವರ್ಟ್ ಆಗ್ತಾ ಇದೆ. ಆದರೆ ನಿಮಗೆ ಏನಪ್ಪ ಅಂತಂದರೆ ಖಂಡಿತ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ನಾವು ಸಹ ಮೊದಲು ಬೇರೆ ಯೂಟ್ಯೂಬ್ ಚಾನಲ್ ನೋಡಬೇಕಾದ್ರೆ, ಇವತ್ತಿಗೂ ಅಷ್ಟೇ ಬೇರೆ ಯೂಟ್ಯೂಬ್ ಚಾನಲ್ ನೋಡಬೇಕಾದ್ರೆ ಎಷ್ಟು ಸಂಪಾದನೆ ಮಾಡ್ಬೋದು, ಏನಿರ್ಬೋದು ಅನ್ನೋ ಕುತೂಹಲ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಇಲ್ಲಿ ಲಿಮಿಟ್ ಆಗಲಿ ಅನ್ಲಿಮಿಟ್ ಆಗಲಿ ಏನೂ ಇಲ್ಲ ದುಡಿಯೋದಕ್ಕೆ. ಸಾಕಷ್ಟು ದುಡಿಬೋದು, ಭಾಳಷ್ಟು ದುಡಿಬೋದು. ಒಂದು ಅವರು ಯಾವ ರೀತಿ ಕಂಟೆಂಟ್ ಕೊಡ್ತಾ ಇದ್ದಾರೆ, ಮತ್ತು ಅವರೆಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದಾರೆ, ಜನ ಅವರೆಷ್ಟು ಮೆಚ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಹೋಗುತ್ತೆ. ಇನ್ನು ಎರಡನೇ ವಿಚಾರ ಹೇಳ್ಬೇಕಂತಂದರೆ ನೋಡಿ, ನಮ್ಮ ಚಾನಲ್ಲು ಇಂಗ್ಲೀಷ್ ಅಲ್ಲ ಅಥವಾ ಹಿಂದಿ ಅಲ್ಲ, ನಾವು ಮಾಡ್ತಾ ಇರ್ತಕ್ಕಂಥದ್ದು ಕನ್ನಡದಲ್ಲಿ. ಯಾಕೆಂತಂದರೆ ನಿಜ ಹೇಳ್ತೀನಿ, ನೀವು ನಂಬಿ, ನಮ್ಮ ಕನ್ನಡದಲ್ಲಿ ಬರೀ ಕನ್ನಡ ಅಷ್ಟೇ ಅಲ್ಲ, ಎಲ್ಲ ಭಾಷೆಯ ವಿಡಿಯೋನೂ ಸಹ ನೋಡ್ತಾರೆ. ಅದು ಅಡುಗೆನೇ ಆಗಿರ್ಬೋದು, ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷು ಎಲ್ಲ ಭಾಷೆಯ ಅಡುಗೆನೂ ನೋಡ್ತಾರೆ. ಆದರೆ ಬೇರೆ ಭಾಷೆಯವರು ಅಷ್ಟಾಗಿ ನಮ್ಮ ಕನ್ನಡ ವೀಡಿಯೋಸ್ನ ನೋಡಲ್ಲ. ಅದಕ್ಕೆ ಕಾರಣವೂ ಇದೆ. ನಮ್ಮ ಕನ್ನಡದವರೇ ಅಷ್ಟಾಗಿ ಕನ್ನಡ ರೆಸಿಪಿ ವೀಡಿಯೋಸ್ನ ನೋಡಲ್ಲ. ಬೇರೆ ಭಾಷೆಯವರು ಭಾಳ ಕಡಿಮೆ. ಆದರೆ ಹಾಗಂತೇಳಿ ಬೇರೆ ಭಾಷೆ ನಮ್ಮ ಕನ್ನಡ ನೋಡಲ್ಲ ಅಂತಲ್ಲ. ಯಾಕೆಂದರೆ ನಮ್ಮ ಕಮೆಂಟಲ್ಲಿ ಗೊತ್ತಾಗುತ್ತೆ, ಭಾಳಷ್ಟು ಜನ ಕಮೆಂಟ್ ಮಾಡ್ತಾರೆ, ನಮ್ಮ ರೆಸಿಪಿನ ಇಷ್ಟಪಡ್ತಾರೆ. ಅದಕ್ಕೆ ಕಾರಣವೂ ಇದೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಈ ನಾವೆಲ್ಲ ಹೇಗೆ ನಾರ್ತ್ ಇಂಡಿಯನ್ ಫುಡ್ನ ಇಷ್ಟಪಡ್ತೀವಿ, ಆ ರೀತಿ ಸೌತ್ ಇಂಡಿಯನ್ ಫುಡ್ನ, ಇಡ್ಲಿ, ದೋಸೆ ಇದೆಲ್ಲ ಇಷ್ಟಪಟ್ಟು ನೋಡೋರು, ಇಲ್ಲಿನ ರೈಸ್ ಪಾತ್ಗಳನ್ನ ಇಷ್ಟಪಡೋರು ನಾರ್ತ್ ಇಂಡಿಯಾದಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಅವರೆಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ, ಬಹಳ ಸಂತೋಷ. ಬಟ್ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಕನ್ನಡ ಬಹಳ ಒಂದು ಚಿಕ್ಕ ಪ್ರಪಂಚ. ನಮ್ಮ ಕನ್ನಡಿಗರೇ ಹೆಚ್ಚು ನೋಡ್ತಕ್ಕಂಥದ್ದು, ಬೇರೆ ಭಾಷೆಯವ್ರು ನೋಡಲ್ಲ. ಬಟ್ ಅದರಲ್ಲೂ ಕನ್ನಡಿಗರು ಬೇರೆ ಭಾಷೆ ವಿಡಿಯೋಗಳನ್ನ ನೋಡೋದ್ರಿಂದ ನಮ್ಮ ವಿಡಿಯೋಗಳು ವೀಕ್ಷಣೆ ಕಾಣೋದು ಬಹಳ ಕಡಿಮೆ. ನೀವು ಬೇಕಿದ್ರೆ ಬೇರೆ ಭಾಷೆಗೆ ಹೋಲಿಸಿ ನೋಡ್ಬೋದು. ಇದೆಲ್ಲ ಕಾರಣದಿಂದ ನಮಗೆ ಪೇಮೆಂಟ್ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಖಂಡಿತ ಇಲ್ಲ. ನಾವಿಬ್ಬರು ಹೊರಗಡೆ ಹೋಗಿ ದುಡಿದ್ರೆ ಏನು ಬರುತ್ತೋ ಅದು ಖಂಡಿತ ನಮಗೆ ಸಿಗುತ್ತೆ. ನಾನು ನಿಮ್ಗೆ ಹೇಳ್ತೀನಿ ಒಂದು ಅಂದಾಜಲ್ಲಿ ಎಷ್ಟು ಬರುತ್ತೆ ಅಂತ. ಮತ್ತು ನಾವು ದುಡಿತಾ ಇರ್ತಕ್ಕಂಥದ್ದು ಇಬ್ಬರಾಗಿರೋದ್ರಿಂದ ಒಂದು ರೀತಿ ನಾವಿರ್ತಕ್ಕಂಥ ಮನೆ ಆಗ್ಬೋದು, ಅಲ್ಲಿ ಕಟ್ತಕ್ಕಂಥ ಬಾಡಿಗೆ ಆಗ್ಬೋದು, ಮತ್ತು ಇಬ್ಬರು ಕೆಲಸ ಮಾಡಿದಾಗ ಆಗ್ತಕ್ಕಂಥ ಸಂಬಳ ಆಗ್ಬೋದು, ಮತ್ತು ರೇಷನ್ಗೆ ನಾವು ತರ್ತಕ್ಕಂಥ ದುಡ್ಡು ಆಗ್ಬೋದು, ನಾವು ಪವರ್ಗೆ ಲೈಟ್ ಏನು ಯೂಸ್ ಮಾಡ್ತೀವಿ ಅದಕ್ಕೆ ಯೂಸ್ ಮಾಡ್ತಕ್ಕಂಥ ಕರೆಂಟ್ ಬಿಲ್ ಆಗ್ಬೋದು, ಮತ್ತು ಇಂಟರ್ನೆಟ್ ಆಗ್ಬೋದು. ಈ ಥರ ಸಾಕಷ್ಟು ಖರ್ಚಿದ್ದಾವೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಆದರೂ ಸಹ ನಿಮಗೆಲ್ಲರಿಗೂ ಕ್ಯೂರಿಯಾಸಿಟಿ ಇದೆ, ನಾನು ಹೇಳಲೇಬೇಕಾದಂಥ ಪರಿಸ್ಥಿತಿ. ಯಾಕೆಂದರೆ ಹೇಳಿಲ್ಲ ಅಂದರೆ ಖಂಡಿತ ನೀವು ತಪ್ಪು ತಿಳಿತೀರಾ, ನಮಗೂ ಮನಸ್ಸಲ್ಲಿ ಗೊಂದಲ ಇರುತ್ತೆ. ಒಂದು ಯೂಟ್ಯೂಬಲ್ಲಿ ಒಂದು ರೂಲ್ಸ್ ಇದೆ, ಯಾವುದೇ ಕಾರಣಕ್ಕೂ ನಮಗೆ ಬರ್ತಕ್ಕಂಥ ರೆವಿನ್ಯೂ ಏನೇ ಇರ್ಬೋದು ಅದನ್ನು ಯಾವುದೇ ಕಾರಣಕ್ಕೂ ಎಲ್ಲಿ ಎಕ್ಸ್ಪ್ಲೋರ್ ಮಾಡೋಂಗಿಲ್ಲ. ಇನ್ನು ನಾನು ಮೊದಲೇ ಹೇಳಿದಾಗೆ ನಮ್ಮ ವಿಡಿಯೋದಲ್ಲಿ ಏನು ವೀಕ್ಷಣೆ ಕಾಣುತ್ತೆ ಅದರ ಪ್ರಕಾರವಾಗಿ ನನಗೆ ಒಂದು 5 ಅಂಕಿಗಳ ಸಂಬಳ ಬರುತ್ತೆ ಅಂತ ಖಂಡಿತ ಹೇಳ್ತೀನಿ. ಅದು ಇತ್ತೀಚೆಗಷ್ಟೇ ಒಂದು 6 ಅಂಕಿಗಳ ಸಂಬಳಕ್ಕೆ ಬದಲಾಗಿದೆ. ಅಂದರೆ ನಾವು ಒಂದು 6 ಡಿಜಿಟ್ ಸ್ಯಾಲ್ರಿನ ಖಂಡಿತ ತಗೊಳ್ತಾ ಇದ್ದೀವಿ. ಯಾಕೆ ನಾನು ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ, ಖಂಡಿತ ನಾವು ಇಷ್ಟು ದಿನ ನಾವು ಒಂದು 5 ಅಂಕಿ ಸಂಬಳ ಅಷ್ಟೇ ತೊಗೋತಾ ಇದ್ವಿ. ಈಗಷ್ಟೇ ಒಂದು 6 ಡಿಜಿಟ್ ಸ್ಯಾಲ್ರಿನ ತೊಗೊಳ್ತಾ ಇದ್ದೀವಿ. ಮುಂದೆ ಅದು ಖಂಡಿತ ಹೆಚ್ಚಾಗ್ಬೋದು, ಸಬ್ಸ್ಕ್ರೈಬರ್ಸ್ ಬೆಳೀತಾ ಇದ್ದಾರೆ. ಮತ್ತು ನಮ್ಮಲ್ಲೂ ಬಂದು ಈ ಪೇಮೆಂಟ್ ಅನ್ನೋದು ಯಾವ ರೀತಿ ಆಗುತ್ತೆ ಅಂದರೆ,
ಸ್ಟಾರ್ಟಿಂಗಲ್ಲಿ ಬಹಳ ಕಡಿಮೆ ಬರುತ್ತೆ, ಯಾಕೆಂದರೆ ಆವಾಗ ನಮಗೆ ಸಬ್ಸ್ಕ್ರೈಬರ್ಸ್ ಇರಲ್ಲ, ಮತ್ತು ಬಂದು ಯಾವುದೇ ರೀತಿಯಾದಂಥ ವೀಡಿಯೋಸ್ ಹೆಚ್ಚಿರಲ್ಲ. ನಾವು ವೀಡಿಯೋಸು ಹೆಚ್ಚಾಗ್ತಾ ಹೋಗ್ತಾ ಇದ್ದಂಗೆ ನಮಗೆ ಖಂಡಿತವಾಗಿಯೂ ಒಳ್ಳೆ ರೀತಿಯಾದಂಥ ಪೇಮೆಂಟ್ ಬರುತ್ತೆ, ಯಾಕೆಂದರೆ ವೀಡಿಯೋಸ್ ಹೆಚ್ಚಿರುತ್ತೆ ಮತ್ತು ಸಬ್ಸ್ಕ್ರೈಬರ್ಸ್ ಹೆಚ್ಚಿರ್ತಾರೆ. ಇಲ್ಲಿ ಮತ್ತೊಂದು ವಿಚಾರ, ಅನೇಕ ಜನಕ್ಕೆ ಒಂದು ಗೊಂದಲ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಕಾಸ್ಟು ಖಂಡಿತ ಇಲ್ಲ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವೀಡಿಯೋಸ್ ನೋಡ್ತಾ ಇರ್ತಾರೆ, ಏನೂ ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಹೊರತು ನಮಗೆ ಬಂದು ಒಂದು ಕೌಂಟ್ ಅಷ್ಟೇ, ಓಕೆ ಇಷ್ಟು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ. ಇನ್ನು ನಮ್ಮ ವ್ಯೂಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಕೆಲವೊಂದು ರೆಸಿಪೀಸ್ 30,000 40,000 ಓಡಿರುತ್ತೆ, ಸಬ್ಸ್ಕ್ರೈಬರ್ಸ್ ಮಾತ್ರ 8 ಲಕ್ಷ 9 ಲಕ್ಷ ಇರ್ತಾರೆ. ಆ 8-9 ಲಕ್ಷದಲ್ಲಿ ಸರಿಸುಮಾರು ಏನಿಲ್ಲ ಅಂದರೂ 10% ಅಂತ ನೋಡಿದ್ರು ಪ್ರತಿಯೊಂದು ವಿಡಿಯೋನೂ 90,000 1 ಲಕ್ಷ ವ್ಯೂಸ್ ಕಾಣಬೇಕು. ಆದರೆ ನಮಗೆ ಬರ್ತಕ್ಕಂಥದ್ದು ಬರೀ 30% ವ್ಯೂ ಅಷ್ಟೇ. ನಮ್ಮದೇ ಅಂತಾರೆ ಎಲ್ಲ ಚಾನಲ್ಗೂ ಅದೇ ರೀತಿ ಇರುತ್ತೆ, ಹಲವಾರು ಕಾರಣ ಇರುತ್ತೆ. ಇವೆಲ್ಲ ಕಾರಣದಿಂದ ನಾನು ನಿಮಗೆ ಹೇಳ್ತಾ ಇರೋದೇನಪ್ಪ ಅಂದರೆ, ನಮ್ಮ ಸ್ಯಾಲರಿ ಬಹಳ ಒಂದು ಕನ್ನಡ ಯೂಟ್ಯೂಬರ್ಸ್ ಸ್ಯಾಲರಿ ಬಹಳ ಅಂದರೆ ಬಹಳ ಕಡಿಮೆ ಇರುತ್ತೆ. ಇನ್ನೂ ನಾವು ಸಾಧನೆ ಮಾಡಬೇಕಾಗಿರ್ಬೋದು, ಇನ್ನೂ ಹೆಚ್ಚಿನ ಪೇಮೆಂಟ್ ತೊಗೊಳೋದಾಗಿರ್ಬೋದು, ತುಂಬ ಇದೆ. ಖಂಡಿತ ಇನ್ನೂ ಹೆಚ್ಚಿನ ಕಷ್ಟಪಡಬೇಕು, ಆವಾಗಲೇ ನಮಗಿನ್ನೂ ಹೆಚ್ಚಿನ ಸಂತೋಷ ಸುಖ ಸಿಗ್ತಕ್ಕಂಥದ್ದು. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಯಾರೆಲ್ಲ ಮಾಡಬೇಕು ಅಂತಿದ್ರೆ ಅವ್ರಿಗೂ ಒಳ್ಳೆಯದಾಗಲಿ. ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಕೆಲವು ನ್ಯೂಸ್ ಚಾನಲ್ ಆಗ್ಬೋದು, ದಿನಕ್ಕೆ 10 ವೀಡಿಯೋ ಹಾಕ್ತಾರೆ, ಕೆಲವು ರೆಸಿಪಿ ಚಾನಲು 2 ದಿನಕ್ಕೆ ಒಂದೊಂದು ಹಾಕ್ತಾರೆ. ಅವ್ರು ಯಾವ ರೀತಿ ವೀಡಿಯೋ ಹಾಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರಿಗೆ ಎಷ್ಟು ಜನ ಫ್ಯಾನ್ ಫಾಲೋವರ್ಸ್ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವತ್ತಿನ ದಿನ ನಾವು 10 ಲಕ್ಷ ಸಬ್ಸ್ಕ್ರೈಬರ್ಸನ್ನು ಪಡೆದ್ರೂ ಸಹ 3 ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋರು ನಮಗಿಂತ ಹೆಚ್ಚಿಗೆ ಸಂಪಾದನೆ ಮಾಡ್ತಾ ಇರ್ತಾರೆ. ಅದು ಖಂಡಿತ ನಾನು ನಿಜಾನೇ. ಯಾಕೆಂತಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಸಬ್ಸ್ಕ್ರೈಬರ್ ಆಗೋದ್ರಿಂದ ಯಾವುದೇ ಪೇಮೆಂಟು ನಮಗೆ ಹೆಚ್ಚಿಗೆ ಬರಲ್ಲ. ಸಬ್ಸ್ಕ್ರೈಬರ್ಸಿಂದ 1 ರೂಪಾಯಿನೂ ನಮಗೆ ಹೆಚ್ಚಿಗೆ ಪೇಮೆಂಟ್ ಬರಲ್ಲ. ಆದರೆ ನೀವು ವಿಡಿಯೋ ಏನು ನೋಡ್ತೀರಾ ಅಲ್ಲಿ ಏನು ಅಡ್ವರ್ಟೈಸ್ ಪ್ಲೇ ಆಗುತ್ತೆ ಅದರಿಂದ ನಮಗೆ ಖಂಡಿತ ರೆವಿನ್ಯೂ ಬರ್ತಕ್ಕಂಥದ್ದು. ಅದು ವ್ಯೂವರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಒಂದು ವಿಡಿಯೋ ಎಷ್ಟು ವೀಕ್ಷಣೆ ಕಾಣುತ್ತೆ ಅನ್ನೋದ್ರ ಮೇಲೆ ನಮಗೆ ಡಿಪೆಂಡ್ ಆಗುತ್ತೆ. ಹಾಗೆ ಯೂಟ್ಯೂಬ್ನ ಒಂದು ಅನಲಿಟಿಕ್ಸ್ ಪ್ರಕಾರ ಅಥವಾ ನಮ್ಮ ಒಂದು ಚಾನಲ್ ಅನಲಿಟಿಕ್ಸ್ ಆಗ್ಬೋದು, ಬೇರೆ ಅನಲಿಟಿಕ್ಸ್ ಆಗ್ಬೋದು, ಸಬ್ಸ್ಕ್ರೈಬರ್ ಯಾರು ಇರ್ತಾರೆ ಒಂದು ಚಾನಲಲ್ಲಿ ಅವರು 30% ಅಷ್ಟೇ ವಿಡಿಯೋ ನೋಡ್ತಕ್ಕಂಥದ್ದು, 30% ಜನ ಅಷ್ಟೇ ವಿಡಿಯೋ ನೋಡ್ತಕ್ಕಂಥದ್ದು. ಇನ್ನು 70% ಪೀಪಲು ನಾನ್ ಸಬ್ಸ್ಕ್ರೈಬರ್ಸೇ ನೋಡ್ತಕ್ಕಂಥದ್ದು. ಇದು ನನ್ನ ವಿಡಿಯೋ ನನ್ನ ಚಾನಲ್ ಅಂತಲ್ಲ, ಪ್ರತಿಯೊಂದು ವಿಡಿಯೋ ಪ್ರತಿಯೊಂದು ಚಾನಲ್ಲು ಸಹ ಇದೇ ರೀತಿಯಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನೀವೆಲ್ಲರೂ ನಮಗೊಂದು ಜೀವನ ಕೊಟ್ಟಿದ್ದೀರಾ. ಬರೀ ನನಗೇನೋ ಒಂದು ಜೀವನ ಸಿಕ್ತು ಅಂತಲ್ಲ, ನಾನು ಕಲ್ತಿರ್ತಕ್ಕಂಥ ಯೂಟ್ಯೂಬಿಂದ ಏನೆಲ್ಲ ವಿಚಾರ ತಿಳ್ಕೊಂಡಿದ್ದೀನಿ ಒಂದು ಟೆಕ್ ಆ್ಯಂಡ್ ಟಿಪ್ಸ್ ಕನ್ನಡ ಯೂಟ್ಯೂಬ್ ಅಂತಕ್ಕಂಥ ಚಾನಲ್ ಮೂಲಕ ನನಗೆ ತಿಳಿದಂಥ ವಿಚಾರನ ಖಂಡಿತ ನಿಮ್ಮೆಲ್ಲರಿಗೂ ದಾರಿ ಎರಿತೀನಿ. ನೀವೇನೇನು ಕ್ವಶನ್ ಕೇಳಿದಿರಾ ಅದಕ್ಕೆಲ್ಲ ವಿಡಿಯೋ ಮೂಲಕ ಆನ್ಸರ್ ಸಿಗ್ತಾ ಹೋಗುತ್ತೆ. ಖಂಡಿತ ಈ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಡ್ತಾ ಇರಿ. ಇವತ್ತು ನಾವು ಲೈವ್ ಬಂದಿದ್ವಿ, ಲೈವ್ ಆದಮೇಲೆ ಈ ವಿಡಿಯೋನ ಶೂಟ್ ಮಾಡಿದ್ದೀವಿ. ಯಾಕೆಂತಂದರೆ ಇವಾಗ ಟೈಮ್ ನೋಡ್ತಾ ಇರ್ಬೋದು, ನಿಮ್ಗೆ ಗೊತ್ತು ಕಾಣಿಸುತ್ತಾ ಏನೋ ಗೊತ್ತಿಲ್ಲ, ನಿಮ್ಗೆ ಕಾಣಿಸೋ ಸಂತೋಷ 1 ಗಂಟೆ 15 ನಿಮಿಷ ಆಗಿದೆ. ಇದು ಮಧ್ಯಾಹ್ನ ಅಲ್ಲ, ರಾತ್ರಿ 1 ಗಂಟೆ 15 ನಿಮಿಷ. ಇದೇ ರೀತಿ ನಾವು ಎಷ್ಟೋ ದಿನ ವಿಡಿಯೋ ಮಾಡೋದಕ್ಕೋಸ್ಕರ ಸಮಯನ ಕಳೆದಿದ್ದೀವಿ. ಇನ್ನು ನಾನು ಹೋಗಿ ಈಗ ನಿದ್ದೆ ಮಾಡ್ಬೋದು ಅಥವಾ ಈ ವಿಡಿಯೋನ ಎಡಿಟ್ ಮಾಡ್ಬೋದು, ಗೊತ್ತಿಲ್ಲ. ಈ ರೀತಿ ಇರುತ್ತೆ ತೆರೆಯ ಹಿಂದಿನ ನಮ್ಮ ಒಂದು ಜೀವನ. ಖಂಡಿತ ಎಲ್ಲರೂ ಇದೇ ರೀತಿ ಕಷ್ಟಪಡ್ತಾ ಇರ್ತಾರೆ. ಆದರೆ ಕೆಲವರಿಗೆ ಅವ್ರು ಪಡ್ತಕ್ಕಂಥ ಶ್ರಮ ಗೊತ್ತಾಗುತ್ತೆ, ಕೆಲವ್ರಿಗೆ ಅವರು ಏನು ದುಡಿತಾರೆ ಅಂತಕ್ಕಂಥ ಕುತೂಹಲ ಇರುತ್ತೆ. ಇನ್ನು ಕಡೆದಾಗ ಒಂದು ಮಾತು, ನಾವು ಯಾವತ್ತೂ ಅಷ್ಟೇ ಶ್ರಮಪಟ್ಟು ಜೀವನದಲ್ಲಿ ಒಂದು ಸಾರ್ಥಕತೆ ಕಟ್ಕೋಬೇಕು. ಶ್ರಮದಿಂದ ಖಂಡಿತ ಅದೃಷ್ಟ ಅನ್ನೋದು ಬಂದೇ ಬರುತ್ತೆ. ಅದೃಷ್ಟಕ್ಕೋಸ್ಕರ ಸುಮ್ಮನೆ ಕಾಯ್ತಾ ಕೂತ್ಕೋಬಾರ್ದು. ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಸಾರ್ಥಕತೆ ಇರಲಿ, ಪ್ರೀತಿ ಇರಲಿ, ಏನಾರೋ ಒಂದು ಅಚೀವ್ ಮಾಡ್ತೀವಿ ಅಂತಕ್ಕಂಥ ಆಸೆ ನಿಮ್ಮಲ್ಲಿದ್ದರೆ ಖಂಡಿತ ನೀವು ಸಹ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸು ಕಾಣ್ತೀರಾ ಅಂಥೇಳಿ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ವಿ. ಭಾಗ್ಯ ಮತ್ತು ಗಿರೀಶ್. ನಮಸ್ಕಾರ ವೀಕ್ಷಕರೇ, ಒಳ್ಳೆಯದಾಗಲಿ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು.